Hello everyone, Namaskara ಎಲ್ಲರಿಗೂ. I welcome you all back once again to Physics Wala. Students, I hope you guys are doing great. We missed one class last week on the occasion of Dasara. So we are back here with class number 7 for basic principles and techniques of organic chemistry. Okay, let us see. ಈಗ ನೋಡೋಣ ಏನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ ಅಂತ. We are done with isomerism, both structural isomerism as well as stereoisomerism. ಆಮೇಲೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್, ಲೈಕ್ ಆಮೇಲೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ಸ್ ಇನ್ ಕೋವಲೆಂಟ್ ಬಾಂಡ್, ಲೈಕ್ ವಾಟ್ ಇಂಡಕ್ಟಿವ್ ಎಫೆಕ್ಟ್ ಮತ್ತು ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್. ಇಸ್ ದಟ್ ಕ್ಲಿಯರ್? ಎಲೆಕ್ಟ್ರಾನಿಕ್ ಡಿಸ್ಪ್ಲೇಸ್ಮೆಂಟ್ಸ್ ಇನ್ ಕೋವಲೆಂಟ್ ಬಾಂಡ್ ಟೂ ಟೈಪ್ಸ್ ವಿಚ್ ವಿ ಹ್ಯಾವ್ ಕಂಪ್ಲೀಟೆಡ್. ಯಾವುದು? ಇಂಡಕ್ಟಿವ್ ಎಫೆಕ್ಟ್ ಮತ್ತು ಎಲೆಕ್ಟ್ರೋಮೆರಿಕ್ ಎಫೆಕ್ಟನ್ನು ನಾವು ಈಗ ಮುಗಿಸಿದ್ದೇವೆ. ಆ ಎಲೆಕ್ಟ್ರಾನಿಕ್ ಡಿಸ್ಪ್ಲೇಸ್ಮೆಂಟ್ಸಲ್ಲಿ ನೆಕ್ಸ್ಟ್ ಬರೋದು ಯಾವುದು? ರೆಸೋನೆನ್ಸ್ ಎಫೆಕ್ಟು. ಅದನ್ನು ಈ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀವಿ. ಆಮೇಲೆ ಹೈಪರ್ ಕಾಂಜುಗೇಷನ್ ಎಫೆಕ್ಟು, ಆಮೇಲೆ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್. ಈ ಥರ ಏನು ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್ ನಾವು ಎಲೆಕ್ಟ್ರಾನಿಕ್ ಡಿಸ್ಪ್ಲೇಸ್ಮೆಂಟ್ಸ್ ನಾವು ಏನು ಸ್ಟಡಿ ಮಾಡಿದ್ದೀವಿ, ಇದರ ಸಿಗ್ನಿಫಿಕೆನ್ಸ್ ಏನು, ಹೌ ಡಸ್ ಇಟ್ ಅಫೆಕ್ಟ್ ದ ಪ್ರಾಪರ್ಟಿ ಆಫ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್, ಆಲ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡೂ ವಿತ್ ರೆಸೋನೆನ್ಸ್ ಎಫೆಕ್ಟ್, ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಆ್ಯಂಡ್ ದ ಸಿಗ್ನಿಫಿಕೆನ್ಸ್. ಓಕೆನಾ? ಈಗ ಟು ಬಿಗಿನ್ ವಿತ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ವಾಟ್? ರೆಸೋನೆನ್ಸ್ ಆರ್ ಮೆಸೋಮೆರಿಸಮ್. ನೀವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರಲ್ಲಿ ಆಲ್ರೆಡಿ ಕಲ್ತಿದ್ದೀರಿ, ರೈಟ್? ಲೆವಿಸ್ ಸ್ಟ್ರಕ್ಚರ್ ಅಂತ ಕಲ್ತಿದ್ದೀರಿ. ಲೆವಿಸ್ ಸ್ಟ್ರಕ್ಚರ್ ಟೆಲ್ಸ್ ಯು ಅಬೌಟ್ ವಾಟ್? ದ ಸ್ಟ್ರಕ್ಚರ್ ವೇರ್ ಯು ರೀಪ್ರೆಸೆಂಟ್ ದ ಎಲೆಕ್ಟ್ರಾನ್ಸ್, ದ ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹೆಲ್ಪ್ನಿಂದ ನೀವೇನು ಮಾಡ್ತೀರಿ? ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರನ್ನ ರೀಪ್ರೆಸೆಂಟ್ ಮಾಡ್ತೀರಿ. ಅಲ್ಲಿ ಯು ಹ್ಯಾವ್ ಹ್ಯಾಡ್ ಸಮ್ ಎಕ್ಸಾಂಪಲ್ಸ್. ಕೆಲವೊಂದು ಎಕ್ಸಾಂಪಲ್ ಹೆಂಗಿದಾವಪ್ಪ ಅಂತಂದರೆ, ಒಂದೇ ಸ್ಟ್ರಕ್ಚರ್ನಿಂದ ಒಂದೇ ಸ್ಟ್ರಕ್ಚರು ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲನ್ನು ರೀಪ್ರೆಸೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. There are some examples where only one structure does not represent the molecule. ಆವಾಗ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸ್ಟ್ರಕ್ಚರ್ಸ್ ಬರುತ್ತೆ ಅಲ್ಲಿ. ಓಕೆ, ದೇರ್ ಆರ್ ಮೋರ್ ದೆನ್ ಟೂ ಲೆವಿಸ್ ಸ್ಟ್ರಕ್ಚರ್ ಫಾರ್ ದ ಸೇಮ್ ಮಾಲಿಕ್ಯೂಲ್. ಒಂದೇ ಮಾಲಿಕ್ಯೂಲ್ಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೆವಿಸ್ ಸ್ಟ್ರಕ್ಚರ್ ಬರುತ್ತೆ. ಅಂದರೆ ಅದರ ಅರ್ಥ ಏನು? ಒಂದೇ ಮಾಲಿಕ್ಯೂಲು, ಆ ಒಂದೇ ಸ್ಟ್ರಕ್ಚರು ಆ ಮಾಲಿಕ್ಯೂಲ್ದು ಎಲ್ಲ ಪ್ರಾಪರ್ಟಿಯನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಸ್ಟ್ರಕ್ಚರ್ಸು ಬೇರೆ ಬೇರೆ ಪ್ರಾಪರ್ಟಿಯನ್ನು ಎಕ್ಸ್ಪ್ಲನೇಷನ್ ಮಾಡಿದಾಗ ಅವೆಲ್ಲ ಸ್ಟ್ರಕ್ಚರ್ ಸೇರಿ ನಮಗೆ ಸಿಗುವಂಥದ್ದೇನು? ದ ಅಲ್ಟಿಮೇಟ್ ರೆಸೋನೆನ್ಸ್ ಹೈಬ್ರಿಡ್, ದ ಆ್ಯಕ್ಚುಯಲ್ ಒರಿಜಿನಲ್ ಸ್ಟ್ರಕ್ಚರ್. ಇಸ್ ದಟ್ ಕ್ಲಿಯರ್? ಸೊ ದ್ಯಾಟ್ ಯು ಹ್ಯಾವ್ ಸ್ಟಡಿಡ್. ಏನು? ಅ ಸಿಂಗಲ್ ಸ್ಟ್ರಕ್ಚರ್ ಕೆನಾಟ್ ರೀಪ್ರೆಸೆಂಟ್ ಆಲ್ ದ ಪ್ರಾಪರ್ಟೀಸ್ ಆಫ್ ದ ಮಾಲಿಕ್ಯೂಲ್. ಎಲ್ಲ ಪ್ರಾಪರ್ಟಿ ಆಫ್ ದ ಮಾಲಿಕ್ಯೂಲನ್ನು ಒಂದೇ ಒಂದು ಸ್ಟ್ರಕ್ಚರು ರೀಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಆವಾಗ ಅಂಥ ಎಕ್ಸಾಂಪಲಲ್ಲಿ ಮೋರ್ ದೆನ್ ಒನ್ ಸ್ಟ್ರಕ್ಚರ್ ಬರುತ್ತೆ. ಯಾಕಂತಂದರೆ ಮೋರ್ ದೆನ್ ಒನ್ ಸ್ಟ್ರಕ್ಚರ್ ನೀಡ್ಸ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಆ್ಯಕ್ಚುಯಲ್ ಸ್ಟ್ರಕ್ಚರ್. ಒಂದೇ ಸ್ಟ್ರಕ್ಚರು ಎಲ್ಲ ಪ್ರಾಪರ್ಟೀಸನ್ನು ಕಾಂಟ್ರಿಬ್ಯೂಟ್ ಮಾಡಲ್ಲ. ಬೇರೆ ಬೇರೆ ಸ್ಟ್ರಕ್ಚರ್ಸು ಬೇರೆ ಬೇರೆ ಪ್ರಾಪರ್ಟಿಯನ್ನು ಕಾಂಟ್ರಿಬ್ಯೂಟ್ ಮಾಡಿದಾಗ ಆಲ್ ದ್ಯಾಟ್ ಟುಗೆದರ್ ನಮಗೆ ಸಿಗೋದು ಯಾವುದು? ರೆಸೋನೆನ್ಸ್ ಹೈಬ್ರಿಡ್ ಸಿಗುತ್ತೆ. ಅದನ್ನು ನಾವು ಕೆಮಿಕಲ್ ಬಾಂಡಿಂಗಲ್ಲಿ ಸ್ಟಡಿ ಮಾಡಿದ್ದೀವಿ. ಇಸ್ ದಟ್ ಕ್ಲಿಯರ್? ಯಾವ ಮಾಲಿಕ್ಯೂಲ್ಸು ಒಂದೇ ಸ್ಟ್ರಕ್ಚರ್ನಲ್ಲಿ ಎಲ್ಲ ಪ್ರಾಪರ್ಟೀಸ್ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗೋದಿಲ್ವೋ ಅಂಥ ಮಾಲಿಕ್ಯೂಲನ್ನು ಟೂ ಆರ್ ಮೋರ್ ದೆನ್ ಟೂ ಸ್ಟ್ರಕ್ಚರ್ನಿಂದ ನಾವು ರೀಪ್ರೆಸೆಂಟ್ ಮಾಡ್ತೀವಲ್ವಾ, ಆ ಥರ ಮಾಲಿಕ್ಯೂಲ್ಸು ದೇ ಎಕ್ಸಿಬಿಟ್ ಅ ಪರ್ಟಿಕ್ಯುಲರ್ ಪ್ರಾಪರ್ಟಿ ಕಾಲ್ಡ್ ಆಸ್ ರೆಸೋನೆನ್ಸ್. ಅಂಥ ಮಾಲಿಕ್ಯೂಲ್ಸು ರೆಸೋನೆನ್ಸ್ ಅಥವಾ ಮೆಸೋಮೆರಿಸಮ್ ಅಂತ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿಯನ್ನು ಎಕ್ಸಿಬಿಟ್ ಮಾಡುತ್ತೆ. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ದ ಫಿನಾಮಿನಾ ಆಫ್ ರೆಸೋನೆನ್ಸ್ ಈಸ್ ಸೆಟ್ ಟು ಆಕರ್. Phenomena of resonance is said to occur ಯಾವಾಗ? whenever for a molecule we can write two or more level structure. ಒಂದು ಮಾಲಿಕ್ಯೂಲ್ಗೆ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೆವೆಲ್ ಸ್ಟ್ರಕ್ಚರನ್ನು ನಾವು ಡ್ರಾ ಮಾಡ್ತೀವಲ್ವಾ, ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲು ಇಟ್ ಎಕ್ಸಿಬಿಟ್ಸ್ ರೆಸೋನೆನ್ಸ್ ಪ್ರಾಪರ್ಟಿ. ಆ್ಯಂಡ್ ಟೂ ಆರ್ ಮೋರ್ ಸ್ಟ್ರಕ್ಚರ್, ವಾಟ್ ಆರ್ ದೇ ಡಿಫರ್? ಆ ಎರಡು ಮೂರು ಸ್ಟ್ರಕ್ಚರ್ ನಡು ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತೆ? ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಮಾತ್ರ, ಬಟ್ ನಾಟ್ ಇನ್ ದ ರಿಲೇಟಿವ್ ಪೊಸಿಷನ್ ಆಫ್ ಆಟಮ್ಸ್. ಓಕೆ, ಒಂದು ಸ್ಟ್ರಕ್ಚರು ಎಲ್ಲ ಪ್ರಾಪರ್ಟಿಯನ್ನು ರೀಪ್ರೆಸೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ. ಅದರಿಂದ ಎರಡು ಅಥವಾ ಮೂರು ಸ್ಟ್ರಕ್ಚರ್ನಿಂದ ನಾವು ರೀಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಅವು ಎರಡು ಮೂರು ಸ್ಟ್ರಕ್ಚರ್ ಏನಿರ್ತಾವಲ್ವಾ, ದೇ ಆರ್ ಸಿಮಿಲರ್ ಇನ್ ವಾಟ್? ದೇ ಡಿಫರ್ ಇನ್ ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್, ಬಟ್ ದೇ ಆರ್ ಸಿಮಿಲರ್ ಇನ್ ಆಟಮ್ಸ್. ಸೇಮ್ ಆಟಮ್ಸ್ ಇರಬೇಕು. ಎರಡು ಮೂರು ಸ್ಟ್ರಕ್ಚರ್ ಇದ್ರೂ ಕೂಡ ಎಲ್ಲ ಸ್ಟ್ರಕ್ಚರಲ್ಲಿ ಆಟಮ್ಸ್ ಸೇಮ್ ಇರಬೇಕು. ರಿಲೇಟಿವ್ ಪೊಸಿಷನ್ ಆಫ್ ಆಟಮ್ಸ್ ಸೇಮ್ ಇರಬೇಕು. ಡಿಫರೆನ್ಸ್ ಆಗೋದಲ್ಲಿ ಓನ್ಲಿ ದ ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್. ಇಸ್ ದ್ಯಾಟ್ ಕ್ಲಿಯರ್?
If there are 2 to 3 structures, the 2 to 3 structures should have a difference in position of electrons only. Is that clear? ಅವು 2-3 ಸ್ಟ್ರಕ್ಚರ್ ನೀವೇನು ಬರೆದಿರ್ತೀರಿ, 2, 3, 4, 5 ಸ್ಟ್ರಕ್ಚರ್ ಏನು ನೀವು ಬರೆದಿರ್ತೀರಿ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಗೆ, ಅಲ್ಲಿ ಎಲ್ಲ ಸ್ಟ್ರಕ್ಚರನ್ನು ಹೋಲಿಕೆ ಮಾಡಿದಾಗ ಎಲ್ಲಿ ಡಿಫ್ರೆನ್ಸ್ ಆಗ್ತಾ ಇರುತ್ತೆ? ಓನ್ಲಿ ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್, ನಾಟ್ ಅ ಪೊಸಿಷನ್ ಆಫ್ ಆಟಮ್ಸ್. ಈ ಮಾಲಿಕ್ಯೂಲಲ್ಲಿ ಎ ಅನ್ನೋಂಥ ಒಂದು ಆಟಮ್ ಇದ್ದರೆ, ಈ ಸ್ಟ್ರಕ್ಚರ್ನಲ್ಲಿ ಎ ಆಟಮ್ ಅನ್ನೋ ಎ ಅನ್ನೋಂಥ ಒಂದು ಆಟಮ್ ಇದ್ದರೆ, ಈ ಸ್ಟ್ರಕ್ಚರ್ನಲ್ಲಿ ಎ ಅನ್ನೋವಂಥ ಆಟಮೇ ಇರಬೇಕು. ಇದರಲ್ಲಿ ಎಲೆಕ್ಟ್ರಾನ್ ಎ ಮೇಲೆ ಇದ್ದರೆ ಇದರಲ್ಲಿ ಎಲೆಕ್ಟ್ರಾನ್ ಬಿ ಮೇಲೆ ಇರಬಹುದು. ಪೊಸಿಷನ್ ಆಫ್ ಎಲೆಕ್ಟ್ರಾನ್ ಚೇಂಜ್ ಆಗುತ್ತೆ, ಪೊಸಿಷನ್ ಆಫ್ ಆಟಮ್ ಚೇಂಜ್ ಆಗೋದಿಲ್ಲ. ದಟ್ ಈಸ್ ವಾಟ್ ಈಸ್ ದ ಕ್ವಾಲಿಟಿ ಆಫ್ ದಿಸ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಇವೆಲ್ಲ ಸ್ಟ್ರಕ್ಚರ್ಸ್ ಏನಿದಾವಲ್ವಾ, ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಫಾರ್ ದ ಆಕ್ಚುಯಲ್ ಸ್ಟ್ರಕ್ಚರ್, ಫಾರ್ ದ ಒರಿಜಿನಲ್ ಸ್ಟ್ರಕ್ಚರ್. ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ಅನ್ಬೋದು ಅಥವಾ ಏನನ್ಬೋದು, ಕೆನಾನಿಕಲ್ ಸ್ಟ್ರಕ್ಚರ್ಸ್. ದೀಸ್ ಆರ್ ಕಾಲ್ಡ್ ಆಸ್ ದ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಆಕ್ಚುಯಲ್ ಸ್ಟ್ರಕ್ಚರ್ ಎಲ್ಲಿದೆ? ಇವೆಲ್ಲದರ ಮಧ್ಯ ಎಲ್ಲೋ ಒಂದು ಕಡೆ ಇದೆ. ಅದನ್ನು ನಾವು ಆ್ಯಕ್ಚುಲಿ ರೀಪ್ರೆಸೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನಂತೀವಿ? ರೆಸೋನೆನ್ಸ್ ಹೈಬ್ರಿಡ್ ಅಂತೀವಿ. ದ್ಯಾಟ್ ರೆಸೋನೆನ್ಸ್ ಹೈಬ್ರಿಡ್ ಈಸ್ ದ ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್ ಆಫ್ ದಟ್ ಮಾಲಿಕ್ಯೂಲ್. ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್ ಏನಿದೆ ಅಲ್ವಾ, ಅದನ್ನು ನಾವು ಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಇಸ್ ದ್ಯಾಟ್ ಕ್ಲಿಯರ್? ರೆಸ್ಟ್ ಆಫ್ ದ ಕಾಂಟ್ರಿಬ್ಯೂಟಿಂಗ್, ಯಾವ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಅದಾವಲ್ಲ ಅದನ್ನ ವಿ ಕ್ಯಾನ್ ಡ್ರಾ. But the actual structure, which is the most stable structure, which is the original structure, that cannot be drawn. ಅದು ಒಂಥರ ದೇವರಿದ್ದಂಗೆ. ದೇವ್ರು ಇದಾರ ಕರೆ ಕಾಣೋದಿಲ್ಲ ಹಾಗೆ. ರೆಸೋನೆನ್ಸ್ ಹೈಬ್ರಿಡ್ ಇಸ್ ಲೈಕ್ ಅ ಗಾಡ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ರೆಸ್ಟ್ ಆಫ್ ದ ಸ್ಟ್ರಕ್ಚರ್ಸ್ ಆರ್ ಟೆಲ್ಲಿಂಗ್ ಅಬೌಟ್ that particular resonance hybrid. Is that clear? Right. Say for example this one. ಇಲ್ಲಿ ನೋಡ್ರಿ, the various level structure, none of which is capable of describing all the properties of the compound. ನೋಡ್ರಿ, ಎಲ್ಲ 2ಕ್ಕಿಂತ 3 ಸ್ಟ್ರಕ್ಚರ್ ಏನು ನೀವು ಡ್ರಾ ಮಾಡಿರಿ, ಅದರೊಳಗೆ ಯಾವುದೇ ಒಂದು ಸ್ಟ್ರಕ್ಚರು ನನ್ ಆಫ್ ವಿಚ್ ಈಸ್ ಕೆಪಬಲ್ ಆಫ್ ಡಿಸ್ಕ್ರೈಬಿಂಗ್ ಆಲ್ ನೋನ್ ಪ್ರಾಪರ್ಟೀಸ್ ಆಫ್ ದ ಕಂಪೌಂಡ್. ಆ ಪರ್ಟಿಕ್ಯುಲರ್ ಕಂಪೌಂಡ್ದು ಎಲ್ಲ ಪ್ರಾಪರ್ಟಿಯನ್ನು ಒಂದೇ ಒಂದು ಸ್ಟ್ರಕ್ಚರು ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ಎಲ್ಲ ಪ್ರಾಪರ್ಟೀಸನ್ನು, ಮೋಸ್ಟ್ ಆಫ್ ದ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ಎಲ್ಲ ಪ್ರಾಪರ್ಟೀಸನ್ನು ಒಂದೇ ಸ್ಟ್ರಕ್ಚರ್ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ದೇ ಆರ್ ಕಾಲ್ಡ್ ಆಸ್ ವಾಟ್? ಕೆನಾನಿಕಲ್ ಸ್ಟ್ರಕ್ಚರ್ ಅಥವಾ ರೆಸೋನೆನ್ಸ್ ಸ್ಟ್ರಕ್ಚರ್ ಆರ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ಅಂತ ಅಂದ್ರೂ ನಡೀತದೆ. ದ ಆಕ್ಚುಯಲ್ ಸ್ಟ್ರಕ್ಚರ್ ನೋಡ್ರಿ, ದ ಆಕ್ಚುಯಲ್ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್ ಈಸ್ ನಾಟ್ ರೀಪ್ರೆಸೆಂಟೆಡ್ ಬೈ ಎನಿ ಆಫ್ ದ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಆಕ್ಚುಯಲ್ ಸ್ಟ್ರಕ್ಚರು ಯಾವುದೇ ರೆಸೋನೆನ್ಸ್ ಸ್ಟ್ರಕ್ಚರ್ನಿಂದ ರೀಪ್ರೆಸೆಂಟ್ ಮಾಡೋಂಗಿಲ್ಲ. ಬಟ್ is not represented by any of the resonance structure, but is a resonance hybrid of all these Lewis structure. It is a hybrid of all, it is a combination of all, it is an average of all. Yaudu? Actual structure. The various resonance structures are separated by a double-headed arrow. ಎಷ್ಟು ರೆಸೋನೆನ್ಸ್ ಸ್ಟ್ರಕ್ಚರ್ ನೀವು ಬರೆದಿರ್ತೀರಿ, ದೇ ಆರ್ ಆಲ್ ಸೆಪರೇಟೆಡ್ ಬೈ ಡಬಲ್ ಹೆಡೆಡ್ ಆರೋ. ಇದೊಂದು ರೆಸೋನೆನ್ಸ್ ಸ್ಟ್ರಕ್ಚರು, ಇದೊಂದು ರೆಸೋನೆನ್ಸ್ ಸ್ಟ್ರಕ್ಚರು. ಎರಡು ರೆಸೋನೆನ್ಸ್ ಸ್ಟ್ರಕ್ಚರ್ ಮಧ್ಯೆ ಏನಿರಬೇಕು? 2 ತಲೆ ಇರುವಂತ ಆರೋ ಇರಬೇಕು. ಡಬಲ್ ಹೆಡೆಡ್ ಆರೋ ಅಂತಾರೆ ಇದಕ್ಕೆ. ರೆಸೋನೆನ್ಸ್ ಸ್ಟ್ರಕ್ಚರ್ನ ಈ ಸಲ ಈ ಥರ ರೀಪ್ರೆಸೆಂಟ್ ಮಾಡಬೇಕು ನೀವು. ದಿಸ್ ಇಸ್ ರೆಸೋನೆನ್ಸ್ ಸ್ಟ್ರಕ್ಚರ್ ನಂಬರ್ 1, ದಿಸ್ ಇಸ್ ರೆಸೋನೆನ್ಸ್ ಸ್ಟ್ರಕ್ಚರ್ ನಂಬರ್ 2. ಇವೆರಡು ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ವಾಟ್? ಬೆನ್ಝೀನ್. ಇಲ್ಲೇ ನೋಡ್ರಿ, ಎಲೆಕ್ಟ್ರಾನ್ ಇಲ್ಲೂ ಇದೆ, ಈ ಎಲೆಕ್ಟ್ರಾನ್ ಇಲ್ಲೇ ಶಿಫ್ಟ್ ಆದರೆ, ಈ ಎಲೆಕ್ಟ್ರಾನ್ ಇಲ್ಲೇ ಶಿಫ್ಟ್ ಆದರೆ, ಈ ಎಲೆಕ್ಟ್ರಾನ್ ಇಲ್ಲೇ ಶಿಫ್ಟ್ ಆದರೆ, ಈ ಎಲೆಕ್ಟ್ರಾನ್ ಇಲ್ಲೂ ಬರುತ್ತೆ, ಈ ಎಲೆಕ್ಟ್ರಾನ್ ಇಲ್ಲೂ ಬರುತ್ತೆ, ಈ ಎಲೆಕ್ಟ್ರಾನ್ ಇಲ್ಲೂ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಮೋರ್ ರೆಸೋನೆನ್ಸ್ ಸ್ಟ್ರಕ್ಚರ್. ಅದೇ ವಾಪಸ್ ಇದು ಎಲೆಕ್ಟ್ರಾನ್ ಇಲ್ಲೇ ಬಂದರೆ, ಇದು ಇಲ್ಲೇ ಬಂದರೆ, ಇದು ಇಲ್ಲೇ ಬಂದರೆ ಮತ್ತೆ ವಾಪಸ್ ನಿಮಗೆ ಇದೇ ಸಿಗುತ್ತೆ. ಸೊ ದೀಸ್ ಟು ಆರ್ ವಾಟ್? ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಫಾರ್ ದ ಆಕ್ಚುಯಲ್ ಸ್ಟ್ರಕ್ಚರ್ ಆಫ್ ದ ಬೆನ್ಝೀನ್. ವೇರ್ ಈಸ್ ದ ಆಕ್ಚುಯಲ್ ಸ್ಟ್ರಕ್ಚರ್? ಇಲ್ಲೂ ಡಬಲ್ ಬಾಂಡ್ ಇದೆ, ಇಲ್ಲೂ ಡಬಲ್ ಬಾಂಡ್ ಇದೆ. ಅಂದರೆ ಎಲ್ಲೂ ಸಿಂಗಲ್ ಇಲ್ಲ, ಎಲ್ಲೂ ಡಬಲ್ ಇಲ್ಲ. ಆರ್ ಯು ಗೆಟಿಂಗ್ ಮೀ? ಇಲ್ಲಿ ಡಬಲ್ ಇದೆ, ಇಲ್ಲೂ ಕೂಡ ಡಬಲ್ ಇದೆ, ಇಲ್ಲೂ ಕೂಡ ಡಬಲ್ ಇದೆ, ಇಲ್ಲೂ ಕೂಡ ಡಬಲ್ ಇದೆ, ಇಲ್ಲೂ ಕೂಡ ಡಬಲ್ ಇದೆ. ಎವ್ರಿವೇರ್ ದೇರ್ ಇಸ್ ಡಬಲ್ ಬಾಂಡ್ ಆ್ಯಂಡ್ ಎವ್ರಿವೇರ್ ದೇರ್ ಇಸ್ ಸಿಂಗಲ್ ಬಾಂಡ್. ಇಲ್ಲೂ ಸಿಂಗಲ್ ಇದೆ, ಇಲ್ಲೂ ಸಿಂಗಲ್ 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 ಸಿಂಗಲ್, ಡಬಲ್ 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 ಡಬಲ್. Between 2 carbon atoms there is single bond also, there is a double bond also. So what is the actual structure? We represent it like this. ಇದನ್ನ ಹೆಂಗೆ ಬರೀತೀವಿ? ಈ ಥರ ಬರೀತೀವಿ. ಇದರ ಅರ್ಥ ಏನ್ರಿ? ಈ ಥರ ಬರೆದ್ರೆ ಇದರ ಅರ್ಥ ಏನು? ಇಲ್ಲಿ ಏನು ಪೈ ಎಲೆಕ್ಟ್ರಾನ್ಸ್ ಇದಾವಲ್ವಾ, ದೇ ಆರ್ ಡಿಲೋಕಲೈಸಿಂಗ್. ಲೋಕಲೈಸ್ ಅಂದರೆ ಒಂದೇ ಕಡೆ ಇರೋದು, ಡಿಲೋಕಲೈಸ್ ಅಂದರೆ ಡಿಸ್ಪರ್ಸ್ ಆಗೋದು, ಡಿಸ್ಪರ್ಸ್ ಆಗೋದು.
ಇಸ್ ದಟ್ ಕ್ಲಿಯರ್? ಬೇರೆ ಬೇರೆ ಪೊಸಿಷನ್ಗೆ ಮೂವ್ ಆಗೋದು, ರೈಟ್? ಈ ಥರ ಡಿಲೋಕಲೈಸ್ ಆದರೆ ಎಲೆಕ್ಟ್ರಾನ್ ನೋಡ್ರಿ, ಈ ಪೈ ಎಲೆಕ್ಟ್ರಾನ್ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ವಿ ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್. ಅಂದರೆ ಪೈ ಎಲೆಕ್ಟ್ರಾನ್ ಎಲ್ಲ ಕಡೆ ಇದೆ ಅಂತ ಅರ್ಥ. ವಿ ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್ ಆರ್ ವಿ ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್. ಇದು ಆಕ್ಚುಯಲ್ ರೆಸೋನೆನ್ಸ್ ಸ್ಟ್ರಕ್ಚರ್. ಈಸ್ ದಟ್ ಕ್ಲಿಯರ್? ಇಟ್ ಇಸ್ ಆಕ್ಚುಯಲ್, ಇಟ್ ಇಸ್ ಅ ರೆಸೋನೆನ್ಸ್ ಹೈಬ್ರಿಡ್. ಇಟ್ ಇಸ್ ಅ ರೆಸೋನೆನ್ಸ್ ಹೈಬ್ರಿಡ್ ಆಫ್ ಆಲ್ ಆಫ್ ದಿಸ್. ಇಲ್ಲಿ ನಾವು ಪೈ ಎಲೆಕ್ಟ್ರಾನ್ ಇಲ್ಲೇ ಇದೆ ಅಂತ ಡ್ರಾ ಮಾಡ್ಲಿಕ್ಕೆ ಬರೋದಿಲ್ಲ. Is that clear? The pi bonds are here also, pi bonds are here also, pi bonds are everywhere. Sigma single bond is everywhere, double bond is everywhere. Is that clear? So these two are the resonance structure. ಇದೇನಿದೆ ಅಲ್ವಾ, ಇದು resonance hybrid. ಇದು resonance hybrid ಅನ್ನು ನಾವು ಡ್ರಾ ಮಾಡ್ತೀವಿ. Is that clear? Not the resonance structures. Is that clear? The resonance hybrid can be shown like this. Is that clear, students? Right. ಇಲ್ಲ ನೋಡ್ರಿ, ಸಿಮಿಲರ್ಲಿ ಫಾರ್ ಅ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್. ಫಾರ್ ಅ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ನೀವು ಹೆಂಗೆ ಬರೀತೀರಿ? ದಿಸ್ ಇಸ್ ಹೌ ಯು ಆರ್ ರೈಟಿಂಗ್ ಇಟ್ ನೋ. ಎಸ್. ಸೊ ಇಫ್ ದಿಸ್ ಎಲೆಕ್ಟ್ರಾನ್ ಶಿಫ್ಟ್ ಟುವರ್ಡ್ಸ್ ದಿಸ್ ಸೈಡ್, ಇಫ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ದಿಸ್ ಸೈಡ್, ಓಕೆ, ಅವಾಗ ಇಲ್ಲಿ ಏನಾಗುತ್ತೆ? ಟ್ರಿಪಲ್ ಬಾಂಡ್ ಆಗುತ್ತಲ್ಲ. ಎಸ್. ಅವಾಗ ದಿಸ್ ಕಾರ್ಬನ್ ಶುಡ್ ಹ್ಯಾವ್ ಓನ್ಲಿ 4 ಬಾಂಡ್ಸ್ ಅಲ್ಲ, ಇಲ್ಲಿ 3 ಆದರೆ ಇಲ್ಲಿ ಒಂದೇ ಉಳಿಬೇಕಲ್ಲ. ಸೊ ಇಲ್ಲಿ ದಿಸ್ ಎಲೆಕ್ಟ್ರಾನ್ ವುಡ್ ಕಮ್ ಹಿಯರ್. ಅವಾಗ ಏನಾಗುತ್ತೆ ಹೇಳ್ರಿ? ಈ ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲೇ ಬಂದರೆ ಇಲ್ಲಿ ಟ್ರಿಪಲ್ ಬಾಂಡ್ ಆಯಿತು. ಈ ಡಬಲ್ ಬಾಂಡಿಂದ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲೇ ಹೋದರೆ ಇಲ್ಲಿ ಸಿಂಗಲ್ ಬಾಂಡ್ ಆಯಿತು. ಇಲ್ಲಿ 2 ಲೋನ್ ಪೇರ್ ಇತ್ತು, ಎಲೆಕ್ಟ್ರಾನ್ ಇಲ್ಲಿ ಹೋದ ಕೂಡಲೇ 3 ಲೋನ್ ಪೇರ್ ಆಯಿತು. ಇಲ್ಲಿ 2 ಲೋನ್ ಪೇರ್ ಇತ್ತು, ಒಂದು ಎಲೆಕ್ಟ್ರಾನ್ ಇಲ್ಲೇ ಬಂದ ಕೂಡಲೇ ಒಂದೇ ಲೋನ್ ಪೇರ್ ಆಯಿತು. ಸೊ ಆಕ್ಸಿಜನ್ ಹತ್ರ 2 ಲೋನ್ ಪೇರು 2 ಬಾಂಡ್ ಇರುತ್ತೆ. ಒಂದು ಲೋನ್ ಪೇರ್ ಕಳ್ಕೊಂಡು ಕೂಡಲೇ ಆಕ್ಸಿಜನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಈ ಎಲೆಕ್ಟ್ರಾನ್ಸ್ ಈ ಥರ ಶಿಫ್ಟ್ ಮಾಡಿದರೆ ಈ ಸ್ಟ್ರಕ್ಚರ್ ಬರುತ್ತೆ. ಅದೇ ಒಂದು ವೇಳೆ ನೀವು ಈ ಎಲೆಕ್ಟ್ರಾನನ್ನು ಇಲ್ಲೇ ಶಿಫ್ಟ್ ಮಾಡಿ ಇದನ್ನು ಈ ಕಡೆ ಶಿಫ್ಟ್ ಮಾಡಿದಿರಿ ಅಂತಂದರೆ ನಿಮಗೆ ಈ ಸ್ಟ್ರಕ್ಚರ್ ಬರುತ್ತೆ. ಎಸ್ ಆರ್ ನೋ? ಯು ಆರ್ ಶಿಫ್ಟಿಂಗ್ ದ ಎಲೆಕ್ಟ್ರಾನ್ಸ್ ಹಿಯರ್ ಆ್ಯಂಡ್ ಹಿಯರ್. ಎಸ್, ಯು ಆರ್ ಗೆಟಿಂಗ್ ದಿಸ್. ಅದೇ ಒಂದು ವೇಳೆ ನೀವು ಈ ಎಲೆಕ್ಟ್ರಾನ್ ಈ ಕಡೆ ಇದನ್ನು ಈ ಕಡೆ ಶಿಫ್ಟ್ ಮಾಡಿದಿರಿ ಅಂದರೆ ಈ ಸ್ಟ್ರಕ್ಚರ್ ಬರ್ತಿತ್ತು. ಸೊ ದೀಸ್ ಆರ್ ವಾಟ್? ದೀಸ್ ಆರ್ ಆಲ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಇಸ್ ದಟ್ ಕ್ಲಿಯರ್? ಏನು ಚೇಂಜ್ ಆಗ್ತಾ ಇದೆ? ಪೊಸಿಷನ್ ಆಫ್ ಎಲೆಕ್ಟ್ರಾನ್ ಮಾತ್ರ ಚೇಂಜ್ ಆಗ್ತಾ ಇದೆ. ಇಲ್ಲಿ 2 ಪೇರು, 1 ಪೇರು, 2 ಪೇರು, 3 ಪೇರು. ಅದರ್ವೈಸ್ ನೀವು ಶಿಫ್ಟ್ ಮಾಡಿದ್ರೆ ಇಲ್ಲಿ 2 ಪೇರ್ ಇದ್ದದ್ದು 3 ಪೇರ್ ಆಗುತ್ತೆ, ಇಲ್ಲಿ 2 ಪೇರ್ ಇದ್ದದ್ದು 1 ಪೇರ್ ಆಗುತ್ತೆ. ಪೊಸಿಷನ್ ಆಫ್ ಎಲೆಕ್ಟ್ರಾನ್ ಮಾತ್ರ ಚೇಂಜ್ ಆಗ್ತಾ ಇದೆ. ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್. ದೇ ಆರ್ ಕಾಲ್ಡ್ ಎಸ್ ರೆಸೋನೆನ್ಸ್ ಆರ್ ಕೆನಾನಿಕಲ್ ಸ್ಟ್ರಕ್ಚರ್. ಇಸ್ ದಟ್ ಕ್ಲಿಯರ್? ಸೊ ದೀಸ್ ಆರ್ ವಾಟ್? ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದು ದೀಸ್ ಆರ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಇವೆಲ್ಲ. ಓಕೆ, ವಾಟ್ ಅಬೌಟ್ ದಿಸ್ RCOOH? ಏನಿದು? ಕಾರ್ಬಾಕ್ಸಿಲಿಕ್ ಆಸಿಡ್. COOH ಗ್ರೂಪ್ ಇದ್ರೆ ದಟ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ದರ್ ಇಸ್ ಅ ಪೇರ್ ಆಫ್ ಎಲೆಕ್ಟ್ರಾನ್ ಹಿಯರ್, ದರ್ ಇಸ್ ಅ ಪೇರ್ ಆಫ್ ಎಲೆಕ್ಟ್ರಾನ್ ಹಿಯರ್. ಈ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆದರೆ ದೀಸ್ ಎಲೆಕ್ಟ್ರಾನ್ಸ್ ವುಡ್ ಶಿಫ್ಟ್ ಹಿಯರ್. ಯಾಕಂತಂದ್ರೆ ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆದರೆ ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ 2, ಇಲ್ಲಿ 2, ಇಲ್ಲಿ 1, 5 ಬಾಂಡ್ ಆಗ್ತಾವಲ್ಲ. ಸೊ ಆಕ್ಟೇಟ್ ಶುಡ್ ಬಿ ಸ್ಯಾಟಿಸ್ಫೈಡ್ ಇನ್ ದ ರೆಸೋನೆನ್ಸ್ ಸ್ಟ್ರಕ್ಚರ್. ಸೊ ದೇರ್ ಫಾರ್ ಈ ಎಲೆಕ್ಟ್ರಾನ್ ಈ ಕಡೆ ಬಂದ ಕೂಡಲೇ ಈ ಎಲೆಕ್ಟ್ರಾನ್ ಈ ಕಡೆ ಬರುತ್ತೆ. ಈ ಎಲೆಕ್ಟ್ರಾನ್ ಇಲ್ಲೇ ಬಂದರೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಎಸ್, ದೇರ್ ಇಸ್ ಅ ಡಬಲ್ ಬಾಂಡ್ ಹಿಯರ್. ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯೆ, ಯಾವ ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯೆ ಡಬಲ್ ಬಾಂಡ್ ಇತ್ತೋ ಆ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆದ ಕೂಡಲೇ ಅಲ್ಲಿ ಸಿಂಗಲ್ ಬಾಂಡ್ ಬರುತ್ತೆ, ಅಲ್ಲಿ ಸಿಂಗಲ್ ಬಾಂಡ್ ಬರುತ್ತೆ. ಸೊ ದಿಸ್ ಇಸ್ RCO. So sorry, this is no, this is different structure and this is different structure. There is a error here. Okay, yeah, these two are there. I will show you the resonance structure of this. Okay, ಇಲ್ಲಿ ನೋಡ್ರಿ RC ಈ ಡಬಲ್ ಬಾಂಡ್ ಇತ್ತಲ್ಲ, ಇಲ್ಲಿ ಸಿಂಗಲ್ ಬಾಂಡ್ ಆಗುತ್ತೆ. O ಇಲ್ಲಿ ಏನಾಗುತ್ತೆ? 3 ಪೇರ್ ಆಫ್ ಎಲೆಕ್ಟ್ರಾನ್ ಬರ್ತಾವ, ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ. ಇಲ್ಲಿ 2 ಪೇರ್ ಇದ್ದು ಅಲ್ಲ, ಇಲ್ಲಿ ಒಂದೇ ಪೇರ್ ಉಳಿತದ ಈಗ. ಇಸ್ ದಟ್ ಕ್ಲಿಯರ್? ಸೊ ಆಕ್ಸಿಜನ್ ಹತ್ರ ಒಂದೇ ಪೇರ್ ಉಳಿದ ಕೂಡಲೇ ಆಕ್ಸಿಜನ್ ವುಡ್ ಹ್ಯಾವ್ ಅ ಪಾಸಿಟಿವ್ ಚಾರ್ಜ್. ಇಸ್ ದಟ್ ಕ್ಲಿಯರ್? ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಸೊ ದಿಸ್ ವುಡ್ ಬಿ ದ ರೆಸೋನೆನ್ಸ್ ಸ್ಟ್ರಕ್ಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಆಯ್ತಾ? ಸೊ ನಾವ್ ಇಫ್ ದೀಸ್ ಎಲೆಕ್ಟ್ರಾನ್ ಶಿಫ್ಟ್ ಹಿಯರ್, ಇಲ್ಲಿ ಸಿಂಗಲ್ ಬಾಂಡ್ ಆಗುತ್ತೆ, ಸಿಂಗಲ್ ಬಾಂಡ್ ಆಯಿತು. 2 ಪೇರ್ ಇತ್ತಲ್ಲ, ಈಗ 3 ಪೇರ್ ಆಯಿತು, ಬಿಕಾಸ್ ಎಲೆಕ್ಟ್ರಾನ್ಸ್ ಹೋದು ಅಲ್ಲಿ. ಇಲ್ಲಿ 2 ಪೇರ್ ಇತ್ತಲ್ಲ, ಈ ಎಲೆಕ್ಟ್ರಾನ್ ಈ ಕಡೆ ಬಂದರೆ ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ. ಎಸ್, ಡಬಲ್ ಬಾಂಡ್ ಆಯಿತು. ಇಲ್ಲಿ 2 ಪೇರ್ ಇತ್ತಲ್ಲ, ಒಂದೇ ಪೇರ್ ಉಳಿತು. ಸೊ ಆಕ್ಸಿಜನ್ ಎಲೆಕ್ಟ್ರಾನ್ ಕಳ್ಕೊಂಡಿರೋದ್ರಿಂದ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ದೀಸ್ ಆರ್ ದ ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ದಿಸ್. ವಾಟ್ ಅಬೌಟ್ ದಿಸ್ ಅಲ್ಕೈಲ್ ನೈಟ್ರೈಟ್? ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಇಫ್ ದೀಸ್ ಪೇರ್ ಆಫ್ ಎಲೆಕ್ಟ್ರಾನ್ಸ್
ಈ ಎಲೆಕ್ಟ್ರಾನ್ ಇಲ್ಲಿ ಬಂತಂದ್ರೆ ದೀಸ್ ಎಲೆಕ್ಟ್ರಾನ್ಸ್ ವುಡ್ ಗೋ ಬ್ಯಾಕ್ ಹಿಯರ್. ಅವಾಗ ಈ ನೈಟ್ರೋಜನ್ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ, ರೈಟ್? ನೈಟ್ರೋಜನ್ ಇಸ್ ಆರ್, ಇಲ್ಲಿ ನೈಟ್ರೋಜನ್ ಇದೆ, ಇಲ್ಲಿ ಸಿಂಗಲ್ ಬಾಂಡ್ ಇತ್ತಲ್ಲ, ಅಲ್ಲೇನು ಬರುತ್ತೆ ಈಗ ಡಬಲ್ ಬಾಂಡ್ ಬರುತ್ತೆ. ಆಕ್ಸಿಜನ್ 3 ಪೇರ್ ಇತ್ತಲ್ಲ, ಈಗ 2 ಪೇರ್ ಉಳಿಯುತ್ತೆ, ಬಿಕಾಸ್ 1 ಪೇರ್ ಇಲ್ಲಿ ಬಂದಿದೆ. ಇಲ್ಲಿ ಡಬಲ್ ಬಾಂಡ್ ಇತ್ತಲ್ಲ, ಅಲ್ಲಿ ಸಿಂಗಲ್ ಬಾಂಡ್ ಆಗುತ್ತೆ, ರೈಟ್? ಈ ಎಲೆಕ್ಟ್ರಾನ್ ಇಲ್ಲಿ ಬಂದ ಕೂಡಲೇ ಆಕ್ಸಿಜನ್ ಮೇಲೆ ಈಗ ಟ್ರಿಪಲ್ ಬಾಂಡ್ ಆಗುತ್ತೆ. ಆಕ್ಸಿಜನ್ ವಿತ್ ಅ ಟ್ರಿಪಲ್ ಬಾಂಡ್ ವಿಲ್ ಕ್ಯಾರಿ ನೆಗೆಟಿವ್ ಚಾರ್ಜ್, ಎಸ್ ಆರ್ ನೋ? ಸೊ ನೈಟ್ರೋ would continue to have positive charge. So these two are the resonance structure. ಅಂದರೆ ನೈಟ್ರೋಜನ್ ಆಕ್ಸಿಜನ್ ಮಧ್ಯ ಸಿಂಗಲ್ ಬಾಂಡ್ ಇದೆ, ಅದೇ ನೈಟ್ರೋಜನ್ ಆಕ್ಸಿಜನ್ ಮಧ್ಯ ಡಬಲ್ ಬಾಂಡ್ ಇದೆ, ನೈಟ್ರೋಜನ್ ಆಕ್ಸಿಜನ್ ಮಧ್ಯ ಡಬಲ್ ಬಾಂಡ್ ಇದೆ, ಅದೇ ನೈಟ್ರೋಜನ್ ಆಕ್ಸಿಜನ್ ಮಧ್ಯ ಸಿಂಗಲ್ ಬಾಂಡ್ ಇದೆ. ಅಂದರೆ ಪೈ ಎಲೆಕ್ಟ್ರಾನ್ ಇಲ್ಲೂ ಇದೆ, ಪೈ ಎಲೆಕ್ಟ್ರಾನ್ ಇಲ್ಲೂ ಇದೆ. ಸೊ ರೆಸೋನೆನ್ಸ್ ಹೈಬ್ರಿಡ್ನ ಹೆಂಗೆ ಡ್ರಾ ಮಾಡ್ಬೋದು? ಆರ್ ಎನ್ resonance here also, I mean pi electron here also, pi electron here also. This is my resonance hybrid. ಇದೇನಿದು ರೆಸೋನೆನ್ಸ್ ಹೈಬ್ರಿಡ್. ಇದು ಇವೆರಡು ಏನು ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಅಲ್ಕೈಲ್ ನೈಟ್ರೈಟ್ ಆರ್ ನೈಟ್ರೋ ಅಲ್ಕೇನ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್? ಓಕೆ, ಫೈನ್. ಸೊ ವಾಟ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್ ಇಸ್ ಆಟಮ್ಸ್ ಏನಿದಾವಲ್ಲ, ಇಲ್ಲಿ ಆರ್ ಇದೆ, ಇಲ್ಲಿ ಆರ್ ಇದೆ, ಎನ್ ಇದೆ, ಎನ್ ಇದೆ, ಓ ಇದೆ, ಓ ಇದೆ, ಓ ಇದೆ, ಓ ಇದೆ. ಬಟ್ ಓನ್ಲಿ ಆಟಮ್ಸ್ ಆರ್ ಸೇಮ್ ಅಟ್ ದ ಸೇಮ್ ಪೊಸಿಷನ್, ಎಲೆಕ್ಟ್ರಾನ್ಸ್ ಪೊಸಿಷನ್ ಮಾತ್ರ ಚೇಂಜ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ದೋಸ್ ವಿಲ್ ಬಿ ರೆಸೋನೆನ್ಸ್ ಸ್ಟ್ರಕ್ಚರ್. ಇದನ್ನೆಲ್ಲ ಡ್ರಾ ಮಾಡಲಿಕ್ಕೆ ದೇರ್ ಆರ್ ಸರ್ಟನ್ ರೂಲ್ಸ್ ಇದಾವೆ, ಅದೆಲ್ಲ ರೂಲ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಗಾಟ್ ಇಟ್? ರೈಟ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಯು ಹ್ಯಾವ್ ಅವರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇತ್ತಾ, ಈಗ ಚಾರ್ಜ್ ಮಾಲಿಕ್ಯೂಲ್, ಚಾರ್ಜ್ ಸ್ಪೀಶೀಸ್ ಕೂಡ ಇದಾವ. ಇದ್ಯಾವುದಿದು? CO3-2 ಅಲ್ವಾ? ಕಾರ್ಬೋನೇಟ್ ಅಯಾನ್. ಇವು ಕಾರ್ಬೋನೇಟ್ ಅಯಾನ್. ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಕಾರ್ಬೋನೇಟ್ ಅಯಾನ್ ಹೆಂಗಿರ್ತಾವ ನೋಡ್ರಿ. ಇದು ಫಸ್ಟ್ ಲೆವಿಸ್ ಸ್ಟ್ರಕ್ಚರ್, ಇದು ನಾವೆಲ್ಲ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಕಲ್ತಿದ್ದೀವಿ. CO3-2 ಕಾರ್ಬೋನೇಟ್ ಅಯಾನ್ ಇಸ್ ವಾಟ್? CO3-2. ಇಲ್ಲೇನಾಗುತ್ತೆ? ದ ಡಬಲ್ ಬಾಂಡ್ ಇಸ್ ಹಿಯರ್, ಸಿಂಗಲ್ ಬಾಂಡ್ ಇಸ್ ಹಿಯರ್. ಇಫ್ ದೀಸ್ ಎಲೆಕ್ಟ್ರಾನ್ಸ್ ಶಿಫ್ಟ್ ಟುವರ್ಡ್ಸ್ ದಿಸ್ ಸೈಡ್, ಕಾರ್ಬನ್ಗೆ 1 2 1 2, ಇಲ್ಲಿ ಬರುವಂಥ ಒಂದು ಮತ್ತೊಂದು ಪೇರ್ ಎಲೆಕ್ಟ್ರಾನು 1 2 3 4 5 ಆಗುತ್ತಲ್ಲ. ಸೊ ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗಿಬಿಡುತ್ತೆ. ಓಕೆ, ಯು ಆರ್ ಶಿಫ್ಟಿಂಗ್ ದೀಸ್ ಟು. ವೆನ್ ಯು ಶಿಫ್ಟಿಂಗ್ ದೀಸ್ ಟು, ಈ ಎಲೆಕ್ಟ್ರಾನ್ ಇಲ್ಲಿ ಬಂದ ಕೂಡಲೇ ಇಲ್ಲಿ ಏನಾಗುತ್ತೆ? ಈಗ 2 ಪೇರ್ ಇದಾವಲ್ಲ, ಇಲ್ಲಿ 3 ಪೇರ್ ಆಗುತ್ತೆ. ಇಲ್ಲಿ 3 ಪೇರ್ ಇದಾವಲ್ಲ, ಇಲ್ಲಿ 2 ಪೇರ್ ಆಗುತ್ತೆ. ಸೊ ಇಲ್ಲಿ ಸಿಂಗಲ್ ಬಾಂಡ್ ಇದೆಯಲ್ಲ, ಡಬಲ್ ಬಾಂಡ್ ಆಗುತ್ತೆ. ಇಲ್ಲಿ ಡಬಲ್ ಇದ್ದಲ್ಲಿ ಏನಾಗುತ್ತೆ? ಎಲೆಕ್ಟ್ರಾನ್ ಬಿಟ್ಟು ಹೋದ ಕೂಡಲೇ ಸಿಂಗಲ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇದು ಒಂದು ರೆಸೋನೆನ್ಸ್ ಸ್ಟ್ರಕ್ಚರ್. ಆಮೇಲೆ ಏನು ಮಾಡೋದು? ಇಲ್ಲಿ ವಾಪಸ್ ಈ ಎಲೆಕ್ಟ್ರಾನ್ ಅನ್ನ ಇಲ್ಲಿ ಕೊಡ್ರಿ, ಅವಾಗ ಈ ಪರ್ಟಿಕ್ಯುಲರ್ ಆಕ್ಸಿಜನ್ ಇಂದ ಎಲೆಕ್ಟ್ರಾನ್ ಅನ್ನ ಈ ಕಡೆ ತಗೋಬಹುದು, ಅವಾಗ ಮತ್ತೊಂದು ಸ್ಟ್ರಕ್ಚರ್ ಬರುತ್ತೆ. ಸೊ ಇಲ್ಲಿ ನೋಡ್ರಿ, ಈ ತರ ನಾವು ಡ್ರಾ ಮಾಡೋದ್ರಿಂದ, ರೈಟ್, ಈ ತರ ನಾವು ಡ್ರಾ ಮಾಡೋದ್ರಿಂದ ಡಬಲ್ ಬಾಂಡ್ ಇಲ್ಲೂ ಇದೆ, ಡಬಲ್ ಬಾಂಡ್ ಇಲ್ಲೂ ಇದೆ, ಡಬಲ್ ಬಾಂಡ್ ಇಲ್ಲೂ ಇದೆ. ಇಸ್ ದಟ್ ಕ್ಲಿಯರ್? ಸೊ ಕಾರ್ಬನ್ ಇಸ್ ಲಿಂಕ್ ಟು 3 ಆಕ್ಸಿಜನ್ ಆಟಮ್. 3 ಆಕ್ಸಿಜನ್ ಜೋಡೆ ಅದು ಡಬಲ್ ಬಾಂಡ್ ಇರ್ಲಿಕ್ಕೆ ಆಗುತ್ತೆ ಅಟ್ ದ ಸೇಮ್ ಟೈಮ್? ಇಲ್ಲ. ಕಾರ್ಬನ್ ಇಸ್ ಬಾಂಡೆಡ್ ಟು ಆಕ್ಸಿಜನ್ ನಂಬರ್ 1, ಆಕ್ಸಿಜನ್ ನಂಬರ್ 2, ಆಕ್ಸಿಜನ್ ನಂಬರ್ 3. ವಿತ್ ದಿಸ್ ಸ್ಟ್ರಕ್ಚರ್ ಒಂದು ಡಬಲ್ ಬಾಂಡ್ ಇದೆ. ಈ ಎರಡೂದ್ರ ಮಧ್ಯ ನೀವು ಎಲೆಕ್ಟ್ರಾನ್ಸ್ ಡಿಲೋಕಲೈಸೇಷನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಈ ಸ್ಟ್ರಕ್ಚರ್ ಸಿಗುತ್ತೆ. ಆಮೇಲೆ ಇವೆರಡುದ್ರಿಂದ ಮಧ್ಯ ನೀವು ಡಿಲೋಕಲೈಸ್ ಮಾಡಿದ್ರಿ ಅಂದ್ರೆ ಈ ಸ್ಟ್ರಕ್ಚರ್ ಬರುತ್ತೆ. ಬಟ್ ಯಾವುದೇ ಸ್ಟ್ರಕ್ಚರ್ ಅಲ್ಲಿ 3 ಆಕ್ಸಿಜನ್ ಆಟಮ್ ಜೊತೆ ಅಟ್ ಅ ಟೈಮ್ ಡಬಲ್ ಬಾಂಡ್ ಇಲ್ಲ. ಯಾವುದಾದ್ರೂ ಒಂದು ಆಕ್ಸಿಜನ್ ಜೊತೆ ಡಬಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ಆಲ್ ದೀಸ್ 3 ಆರ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್. ಬಟ್ ಆಕ್ಚುಯಲ್ ಸ್ಟ್ರಕ್ಚರ್ ಇಸ್ ದ ರೆಸೋನೆನ್ಸ್ ಹೈಬ್ರಿಡ್. ಅಂದ್ರೆ ಡಬಲ್ ಬಾಂಡ್ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಅದನ್ನ ನಾವು ಹೆಂಗೆ ತೋರಿಸ್ತೀವಿ? ವಿ ವಿಲ್ ಶೋ ಇಟ್ ಲೈಕ್ ದಿಸ್. ಪೈ ಎಲೆಕ್ಟ್ರಾನ್ ಕ್ಲೌಡ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ಇವು 3 ರೆಸೋನೆನ್ಸ್ ಸ್ಟ್ರಕ್ಚರ್ಸು ಅಥವಾ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸು. ಇದು ರೆಸೋನೆನ್ಸ್ ಹೈಬ್ರಿಡ್ ಇದು ಆಫ್ ಕಾರ್ಬೋನೇಟ್ ಅಯಾನ್, ರೈಟ್? ಅದೇ ರೀತಿ ನೈಟ್ರೇಟ್ ಅಯಾನ್ ನೋಡ್ರಿ. ಅಗೇನ್ ನೈಟ್ರೋಜನ್ ಈಸ್ ಲಿಂಕ್ಡ್ ಥ್ರೂ 1 ಆಕ್ಸಿಜನ್, 2 ಆಕ್ಸಿಜನ್, 3 ಆಕ್ಸಿಜನ್. ಬಟ್ ಒಂದೇ ಆಕ್ಸಿಜನ್ ಜೊತೆ ಅದು ಡಬಲ್ ಬಾಂಡ್ ಇದೆ. ಎಲೆಕ್ಟ್ರಾನ್ ನೋಡ್ರಿ, ಇಫ್ ಯು ಶಿಫ್ಟ್ ಟುವರ್ಡ್ಸ್ ದಿಸ್ ಸೈಡ್, ಈ ಎಲೆಕ್ಟ್ರಾನ್ ವಾಪಸ್ ಇಲ್ಲಿ ಹೋದ ಕೂಡಲೇ ನಿಮಗೆ ಈ ತರ ಸ್ಟ್ರಕ್ಚರ್ ಬರುತ್ತೆ. ಅವಾಗ ಇಲ್ಲಿ ಡಬಲ್ ಬಾಂಡ್ ಇದ್ದದ್ದು ಇಲ್ಲಿ ಡಬಲ್ ಬಾಂಡ್ ಬಂತಲ್ಲ. ಸೊ ದೇರ್ ವಾಸ್ ಅ ಡಬಲ್ ಬಾಂಡ್ ವಿತ್ ದಿಸ್ ಆಕ್ಸಿಜನ್, ಹಿಯರ್ ಇಟ್ ಇಸ್. ಅಗೇನ್ ಇಲ್ಲಿ ಶಿಫ್ಟ್ ಮಾಡಿದ ಕೂಡಲೇ ಏನಾಗುತ್ತೆ? ದಿಸ್ ಸ್ಟ್ರಕ್ಚರ್ ಯು ಆರ್ ಗೆಟಿಂಗ್. ಸೊ nitrogen is linked to 3 oxygen atom. Double bond is here also, double bond is here also, double bond is here also. So double bond is with all the 3 oxygen atom. 1, 2, 3. So this is again resonance hybrid. And these are resonance structures 1, 2 and 3. ಅರ್ಥ ಆಯ್ತಾ? Got it? ಯಾವ ಸ್ಟ್ರಕ್ಚರ್ಸು
ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತಾವಲ್ಲ, ದೇ ಆರ್ ಕೆನಾನಿಕಲ್ ಸ್ಟ್ರಕ್ಚರ್ಸ್ ಆರ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಈ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋ ಸ್ಟ್ರಕ್ಚರ್ಸ್ ಮಧ್ಯ ವೇರ್ ದೇರ್ ಇಸ್ ಅಥವಾ ಇವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂಥ ಸ್ಟ್ರಕ್ಚರ್ಸ್ದು ಆವರೇಜ್ ಸ್ಟ್ರಕ್ಚರ್ ಏನಿರುತ್ತಲ್ವ, ದಟ್ ಈಸ್ ಅವರ್ ರೆಸೋನೆನ್ಸ್ ಹೈಬ್ರಿಡ್, ದ ಒರಿಜಿನಲ್ ಸ್ಟ್ರಕ್ಚರ್, ದ ಮೋಸ್ಟ್ ಸ್ಟೇಬಲ್. ಇದು ಎಲ್ಲಕ್ಕೂ ಹೋಲಿಸಿದ್ರೆ ಯಾವುದು ಮೋಸ್ಟ್ ಸ್ಟೇಬಲ್? ರೆಸೋನೆನ್ಸ್ ಹೈಬ್ರಿಡ್. ಆ ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋ ಇವೆಲ್ಲ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಗಾಟ್ ಇಟ್? ರೈಟ್. ರೆಸೋನೆನ್ಸ್ ಎನರ್ಜಿ ಬರುತ್ತೆ. ಈಗ ದ ರೆಸೋನೆನ್ಸ್ ಹೈಬ್ರಿಡ್ ಅಂದರೆ ಯಾವುದು? ದ ಆಕ್ಚುಯಲ್ ಮಾಲಿಕ್ಯೂಲ್. ರೆಸೋನೆನ್ಸ್ ಹೈಬ್ರಿಡ್ ಅಂದರೆ ದ ಆಕ್ಚುಯಲ್ ಮಾಲಿಕ್ಯೂಲ್ ಈಸ್ ಆಲ್ವೇಸ್ ಮೋರ್ ಸ್ಟೇಬಲ್. ನಾ ಹೇಳಿದ್ನಿ ಜಸ್ಟ್, ಈಸ್ ಆಲ್ವೇಸ್ ಮೋರ್ ಸ್ಟೇಬಲ್ ದೆನ್ ಎನಿ ಆಫ್ ಇಟ್ಸ್ ಕೆನಾನಿಕಲ್ ಸ್ಟ್ರಕ್ಚರ್ಸ್ ಆರ್ ಹೈಪೋಥೆಟಿಕಲ್ ಆರ್ ಇಮ್ಯಾಜಿನರಿ ಸ್ಟ್ರಕ್ಚರ್ಸ್. ಇವೆಲ್ಲ ಏನಿವು? ಹೈಪೋಥೆಟಿಕಲ್ ಆರ್ ಇಮ್ಯಾಜಿನರಿ ಆರ್ ಕಾಂಟ್ರಿಬ್ಯೂಟಿಂಗ್ ಆರ್ ಕೆನಾನಿಕಲ್ ಆರ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಇವೆಲ್ಲ ಆಕ್ಚುಯಲ್ ಸ್ಟ್ರಕ್ಚರ್ ಅಂದರೆ ಇದೆ, ವಿಚ್ ವಿ ಕೆನಾಟ್ ರೀಪ್ರೆಸೆಂಟ್ ಇಟ್, ರೈಟ್? ವಿತ್ ಇಲ್ಲಿ ಬಾಂಡ್ ಇಲ್ಲೇ ಇದೆ ಅಂತಲ್ಲ. ಇಸ್ ದ್ಯಾಟ್ ಕ್ಲಿಯರ್? Combination of all this we can represent it like this. Is that clear? Right. This stability, ಯಾವುದು most stable? Resonance hybrid. Actual structure is the most stable. This stability is due to why this is stable? Delocalization of electrons and is measured in terms of resonance energy or delocalization energy. Is that clear? Why it is the most stable? It is measured in terms of delocalization of electrons. ಅಂದರೆ ಎಷ್ಟು ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ ಆಗ್ತಾ ಇರುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ರೆಸೋನೆನ್ಸ್ ಹೈಬ್ರಿಡ್ಗೆ ಎಷ್ಟು ರೆಸೋನೆನ್ಸ್ ಸ್ಟ್ರಕ್ಚರ್ ಬಹಳ ಇದಾವ, 4-5 ಇದಾವ ಅಂದರೆ ಅದರ ಅರ್ಥ ಏನು? ದೇರ್ ಆರ್ ಗುಡ್ ನಂಬರ್ ಆಫ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಅಂದರೆ ಏನು? ಅಲ್ಲಿ ಎಲೆಕ್ಟ್ರಾನ್ ಡಿಲೋಕಲೈಸೇಷನ್ ಬಹಳ ಆಗ್ತಾ ಇದೆ, ಅಂದರೆ ಎಲೆಕ್ಟ್ರಾನ್ ಡಿಸ್ಪರ್ಸ್ ಆಗಿದೆ, ಬಹಳಷ್ಟು ಬಾಂಡ್ ಫಾರ್ಮ್ ಮಾಡ್ತಾ ಇವೆ. ಅಂದರೆ ಅದರ ಅರ್ಥ ಏನು? ದೇರ್ ಈಸ್ ಅ ಲಾಸ್ ಆಫ್ ಎನರ್ಜಿ. ಎಷ್ಟು ರೆಸೋನೆನ್ಸ್ ಸ್ಟ್ರಕ್ಚರ್ ಇರುತ್ತೋ ಅಷ್ಟು ಮಾಲಿಕ್ಯೂಲ್ ಈಸ್ ಲೂಸಿಂಗ್ ಎನರ್ಜಿ. ಎಷ್ಟು ಮಾಲಿಕ್ಯೂಲ್ ಎನರ್ಜಿ ಲಾಸ್ ಮಾಡ್ಕೊಳ್ಳುತ್ತೆ ಅಷ್ಟು ಮಾಲಿಕ್ಯೂಲ್ ಹತ್ರ ಎನರ್ಜಿ ಕಡಿಮೆ ಇರುತ್ತೆ, ಅಷ್ಟು ಮಾಲಿಕ್ಯೂಲ್ ಸ್ಟೇಬಲ್ ಆಗಿರುತ್ತೆ. ಫಾರ್ ಅ ಸ್ಟೇಬಲ್ ಮಾಲಿಕ್ಯೂಲ್ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಅಂದರೆ ದೇರ್ ಈಸ್ ಗುಡ್ ಅಮೌಂಟ್ ಆಫ್ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್. ಯಾವ ರೆಸೋನೆನ್ಸ್ ಸ್ಟ್ರಕ್ಚರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಡಿಲೋಕಲೈಸೇಷನ್ ಆಗುತ್ತೋ ಅಲ್ಲಿ ಜಾಸ್ತಿ ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಬರುತ್ತೆ. ಇನ್ ದ್ಯಾಟ್ ಕೇಸ್ ದ ರೆಸೋನೆನ್ಸ್ ಹೈಬ್ರಿಡ್ ಈಸ್ ವೆರಿ ಮಚ್ ಸ್ಟೇಬಲ್. ದ ಸ್ಟೆಬಿಲಿಟಿ ಆಫ್ ದ ರೆಸೋನೆನ್ಸ್ ಹೈಬ್ರಿಡ್ ಎಂಟೈರ್ಲಿ ಡಿಪೆಂಡ್ಸ್ ಆನ್ ದ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್. ಇಸ್ ದ್ಯಾಟ್ ಕ್ಲಿಯರ್? ಓಕೆ, ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ರೆಸೋನೆನ್ಸ್ ಎನರ್ಜಿ ಅಂತ. ವಾಟ್ ಇಸ್ ರೆಸೋನೆನ್ಸ್ ಎನರ್ಜಿ? ಇಟ್ ಈಸ್ ಡಿಫೈನ್ಡ್ ಆಸ್ ದ ಡಿಫರೆನ್ಸ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ದ resonance hybrid and the most stable canonical structure. Okay, what is resonance energy? Ille nodri, out of these three, 1, 2, 3, out of these three, ನೀವೀಗ ಫಾರ್ಮಲ್ ಚಾರ್ಜ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಎಲ್ಲಿ ಫಾರ್ಮಲ್ ಚಾರ್ಜ್ ಲೀಸ್ಟ್ ಇರುತ್ತೋ ಅಲ್ಲಿ ಯು ಕ್ಯಾನ್ ಕಾಲ್ ಇಟ್ ಆಸ್ ಮೋಸ್ಟ್ ಸ್ಟೇಬಲ್. ಔಟ್ ಆಫ್ ದ ಕೆನಾನಿಕಲ್ ಸ್ಟ್ರಕ್ಚರ್ ಅಥವಾ ಕಾಂಟ್ರಿಬ್ಯೂಟ್ ಮಾಡುವಂಥ ಸ್ಟ್ರಕ್ಚರ್ಸ್ ಏನಿದಾವಲ್ವಾ, ಇದರಲ್ಲಿ ಮೋಸ್ಟ್ ಸ್ಟೇಬಲ್ ಯಾವುದಿದೆ ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲನ್ನು ಪಿಕಪ್ ಮಾಡಿರಿ. ಆಮೇಲೆ ರೆಸೋನೆನ್ಸ್ ಹೈಬ್ರಿಡನ್ನು ಪಿಕಪ್ ಮಾಡಿರಿ. ಇವೆರಡರ ಮಧ್ಯ ಡಿಫರೆನ್ಸ್ ಇನ್ ಎನರ್ಜಿ ಏನಿರುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ರೆಸೋನೆನ್ಸ್ ಎನರ್ಜಿ. ಆ ರೆಸೋನೆನ್ಸ್ ಎನರ್ಜಿ ಜಾಸ್ತಿ ಇದ್ದರೆ ರೆಸೋನೆನ್ಸ್ ಹೈಬ್ರಿಡ್ ಈಸ್ ಮೋರ್ ಸ್ಟೇಬಲ್. ಆ ರೆಸೋನೆನ್ಸ್ ಎನರ್ಜಿ ಕಡಿಮೆ ಇದ್ದರೆ ರೆಸೋನೆನ್ಸ್ ಹೈಬ್ರಿಡ್ ಈಸ್ ಲೆಸ್ ಸ್ಟೇಬಲ್. ಆಯ್ತಾ? ವಾಟ್ ಈಸ್ ರೆಸೋನೆನ್ಸ್ ಎನರ್ಜಿ? ಕೆನಾನಿಕಲ್ ಸ್ಟ್ರಕ್ಚರ್ಸಲ್ಲಿ ಯಾವ ಸ್ಟ್ರಕ್ಚರ್ಗೆ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಅಥವಾ ಮಿನಿಮಮ್ ಎನರ್ಜಿ ಇರುತ್ತೋ ಆ ಎನರ್ಜಿ ಮತ್ತು ರೆಸೋನೆನ್ಸ್ ಹೈಬ್ರಿಡ್ ಎನರ್ಜಿ ಮಧ್ಯ ಡಿಫ್ರೆನ್ಸ್ ಇರೋವಂಥ ಎನರ್ಜಿಗೆ ಏನಂತಾರೆ? ರೆಸೋನೆನ್ಸ್ ಎನರ್ಜಿ. Resonance energy is the difference in energy between the most stable canonical structure and the resonance hybrid. ಆ ಎನರ್ಜಿ ಜಾಸ್ತಿ ಇತ್ತಂದರೆ ಲಾಸ್ ಆಫ್ ಎನರ್ಜಿ ಬಹಳ ಆಗಿದೆ, ದೇರ್ ಫೋರ್ ರೆಸೋನೆನ್ಸ್ ಹೈಬ್ರಿಡ್ ಈಸ್ ಮೋಸ್ಟ್ ಸ್ಟೇಬಲ್. ರೆಸೋನೆನ್ಸ್ ಎನರ್ಜಿ ಕಡಿಮೆ ಇತ್ತಂದರೆ ಎನರ್ಜಿ ಬಹಳ ಲಾಸ್ ಆಗಿಲ್ಲ, ಸ್ಟೆಬಿಲಿಟಿ ಬಹಳ ಇಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಸೊ ಸ್ಟೆಬಿಲಿಟಿ ಆಫ್ ದ ರೆಸೋನೆನ್ಸ್ ಹೈಬ್ರಿಡ್ ಡಿಪೆಂಡ್ಸ್ ಆನ್ ರೆಸೋನೆನ್ಸ್ ಎನರ್ಜಿ. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ರೂಲ್ಸ್ ಫಾರ್ ರೈಟಿಂಗ್ ರೆಸೋನೆನ್ಸ್ ಸ್ಟ್ರಕ್ಚರ್ ನೋಡ್ರಿ. ಈಗ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು, ಏನು ಇವರು ಎಲೆಕ್ಟ್ರಾನ್ಸ್ ಈ ಕಡೆ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೋ, ನಮಗೇನು ಅರ್ಥ ಆಗಿಲ್ಲ. ಸೊ ಇಷ್ಟೊತ್ತನ ನೀವೇನು ಅರ್ಥ ಮಾಡ್ಕೋಬೇಕಾಗಿತ್ತು? ರೆಸೋನೆನ್ಸ್ ಸ್ಟ್ರಕ್ಚರ್ ಅಂದರೆ ಏನು, ರೆಸೋನೆನ್ಸ್ ಹೈಬ್ರಿಡ್ ಅಂದರೆ ಏನು, ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರು, ಕೆನಾನಿಕಲ್ ಸ್ಟ್ರಕ್ಚರು, ಆಲ್ ದೀಸ್ ಆರ್ ಸೇಮ್. ಇಷ್ಟು ಅರ್ಥ ಆಗಿದ್ರೆ ಸಾಕು.
ಈಗ ನೆಕ್ಸ್ಟ್ ಅರ್ಥ ಆಗುತ್ತೆ ರೂಲ್ಸ್ ಫಾರ್ ರೈಟಿಂಗ್ ದ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. Number one, the various resonance structures should differ only in the position of electron and not in the position of atoms or nuclei. Various resonance structure, ಎಷ್ಟು resonance structure ನೀವು ಡ್ರಾ ಮಾಡ್ತಾ ಇದ್ದೀರಿ, ಎಷ್ಟು resonance structures ನೀವು ಬರಿತಾ ಇದ್ದೀರಿ, ಅವೆಲ್ಲ resonance structures ಅಲ್ಲಿ difference in what should be there? Difference in the position of electron ಮಾತ್ರ ಇರಬೇಕು. Difference in the position of atom ಇರಬಾರದು. That is rule number 1. Rule number 2. All the resonance structures should have same number of unpaired electron. Same number of unpaired electron. ಒಂದು unpaired electron ಹೋಗಿ ಬಾಂಡ್ ಆಯ್ತಪ್ಪ ಅಂತಂದ್ರೆ ಇನ್ನೊಂದು ಕಡೆ ಬಾಂಡ್ ಹೋಗಿ unpaired electron ಆಗಬೇಕು. ಈಗ ಒಂದು ಮಾಲಿಕ್ಯೂಲ್ನಲ್ಲಿ ಒಂದೇ ಒಂದು unpaired electron ಇದೆ ಅನ್ಕೋರಿ. ಆ unpaired electron ನೀವು ಶಿಫ್ಟ್ ಮಾಡಿ ಪೈ ಬಾಂಡಾಗಿ ಕನ್ವರ್ಟ್ ಮಾಡಿದಿರಿ ಅಂತಂದ್ರೆ ಮತ್ತೊಂದು ಸೈಡ್ ಏನು ಮಾಡಬೇಕು ನೀವು ಪೈ ಬಾಂಡನ್ನು ತೆಗೆದು unpaired electron ಆಗಿ ಮಾಡಬೇಕು. ಯಾಕಂದರೆ ನಂಬರ್ ಆಫ್ unpaired electron ಸೇಮ್ ಇರಬೇಕು. Is that clear? That is rule number 2. The resonance, all resonance structure, ಎಷ್ಟಾದರೂ resonance structure ಡ್ರಾ ಮಾಡ್ರಿ, should have the same number of unpaired electron. In case of, number 3, in case of atoms of the second period in the periodic table, such resonance structures which violate octet rule should not be considered. Okay? Especially in terms, in the examples where, ಯಾವ example ನಲ್ಲಿ ಒಂದು ಸೆಕೆಂಡ್ ಪೀರಿಯಡ್ ಆಟಮ್ ಇದೇನೋ ಅಲ್ಲಿ ಆಕ್ಟೇಟ್ ರೂಲ್ ವಯೋಲೇಟ್ ಆಗುತ್ತೆ. ಆಕ್ಟೇಟ್ ರೂಲ್ ವಯೋಲೇಟ್ ಆಗೋದಂದ್ರೆ ಏನು? ಯಾವುದೇ ರೆಸೋನೆನ್ಸ್ ಸ್ಟ್ರಕ್ಚರ್ನಲ್ಲಿ ಒಂದು ಆಟಮ್ ಸುತ್ತಮುತ್ತ 2 ಎಲೆಕ್ಟ್ರಾನ್ ಇರಬೇಕು, ಇಲ್ಲ 8 ಎಲೆಕ್ಟ್ರಾನ್ ಇರಬೇಕು. ಹೈಡ್ರೋಜನ್ ಇದ್ದರೆ 2 ಎಲೆಕ್ಟ್ರಾನ್ ಅಂದರೆ ಒಂದು ಬಾಂಡ್ ಇರಬೇಕು. ಬೇರೆ ಯಾವುದಾದ್ರೂ ಆಟಮ್ ಇತ್ತಂದ್ರೆ ಅಲ್ಲಿ ಆಕ್ಟೇಟ್ ಸ್ಯಾಟಿಸ್ಫೈ ಆಗಿರಬೇಕು, ಅಂದರೆ 8 ಎಲೆಕ್ಟ್ರಾನ್ ಇರಬೇಕು. ಯಾವ ಸ್ಟ್ರಕ್ಚರ್ನಲ್ಲಿ ಒಂದು ಆಟಮ್ ಸುತ್ತಮುತ್ತ 8 ಎಲೆಕ್ಟ್ರಾನ್ ಇಲ್ವೋ ಅದು ಆಕ್ಟೇಟ್ ರೂಲನ್ನು ವಯೋಲೇಟ್ ಮಾಡಿದೆ, ಅದು ರೆಸೋನೆನ್ಸ್ ಸ್ಟ್ರಕ್ಚರ್ ತಪ್ಪು. ಓಕೆ, ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ಸ್ಟ್ರಕ್ಚರ್ 2 ಕೆನಾಟ್ ಬಿ, ಇದು ಸ್ಟ್ರಕ್ಚರ್ 1 ಅನ್ಕೊಡ್ರಿ, ಇದಕ್ಕೆ ನಾನು ಸ್ಟ್ರಕ್ಚರ್ 1 ಅಂತೀನಿ, ಸ್ಟ್ರಕ್ಚರ್ 2 ಅಂತೀನಿ. ಸ್ಟ್ರಕ್ಚರ್ 2 ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ರೆಸೋನೆನ್ಸ್ ಸ್ಟ್ರಕ್ಚರ್. ಇದಕ್ಕೆ ರೆಸೋನೆನ್ಸ್ ಸ್ಟ್ರಕ್ಚರ್ ಅನ್ನೋದಿಲ್ಲ ನಾವು. ಯಾಕಂತಂದ್ರೆ ಸಿನ್ಸ್ ಇಟ್ ವಯೋಲೇಟ್ಸ್ ದ ಆಕ್ಟೇಟ್ ರೂಲ್. ಆಕ್ಟೇಟ್ ರೂಲ್ ಇಲ್ಲಿ ವಯೋಲೇಟ್ ಆಗಿದೆ. ಇಟ್ ಈಸ್ ವಯೋಲೇಟಿಂಗ್ ಆಕ್ಟೇಟ್ ರೂಲ್ ಬಿಕಾಸ್ ನೈಟ್ರೋಜನ್ ಹ್ಯಾಸ್ 10 electrons in the valence shell. ನೈಟ್ರೋಜನ್ ನೋಡ್ರಿ ಎಷ್ಟು ಬಾಂಡ್ ಇದಾವ? 3 ಹೈಡ್ರೋಜನ್ ಜೊತೆ 3 ಬಾಂಡ್ ಅಂದ್ರೆ 6 ಎಲೆಕ್ಟ್ರಾನ್ ಆಯ್ತಾ. ಇಲ್ಲಿ 2 ಬಾಂಡ್ ಅಂದ್ರೆ 4 ಎಲೆಕ್ಟ್ರಾನ್, ಟೋಟಲ್ 10 ಎಲೆಕ್ಟ್ರಾನ್ ಆಯಿತು. 10 ಎಲೆಕ್ಟ್ರಾನ್ ಇರೋಂಗಿಲ್ಲ, ಮ್ಯಾಕ್ಸಿಮಮ್ 8. Since it violates the octet rule because nitrogen has got 10 electron in the valence shell, but nitrogen cannot have more than 8 electron because it does not have the d orbital. ನೈಟ್ರೋಜನ್ ಹತ್ರ d orbital ಇಲ್ವೇ ಇಲ್ವಲ್ಲ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ ಎಂಟರ್ಟೈನ್ ಮಾಡೋದು 8 ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಶೆಲ್, ರೈಟ್. ಕಾನ್ಫಿಗರೇಷನ್ ಅಟಾಮಿಕ್ ನಂಬರ್ 7 ಅಲ್ವಾ? ಕಾನ್ಫಿಗರೇಷನ್ ಏನು? 1s2 2s2 2p3. ಇಲ್ಲಿ 2d ಆರ್ಬಿಟಲ್ಸ್ ಇಲ್ವೇ ಇಲ್ಲ. 2d ಆರ್ಬಿಟಲ್ ಇಲ್ವೇ ಇಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್? ಇಲ್ಲಿ 2. p ಸಬ್ಶೆಲ್ ಅಲ್ಲಿ 3 ಆರ್ಬಿಟಲ್ ಅಂದರೆ ಇಲ್ಲಿ 6 ಒಂದು 2 8 ಎಲೆಕ್ಟ್ರಾನ್ ಇರಬೇಕು. ನಾಟ್ ಬಿಯಾಂಡ್ ದ್ಯಾಟ್ ಯು ಕೆನಾಟ್ ಹ್ಯಾವ್. ಇಲ್ಲಿ ಏನು 2d ಇದೆ ಅಲ್ವಾ, 2d ಅಲ್ಲಿ ಎಲೆಕ್ಟ್ರಾನ್ ಇರೋದಿಲ್ಲ. ಅಂದರೆ ಬಿಯಾಂಡ್ 8 ಇಲ್ಲಿ ಎಲೆಕ್ಟ್ರಾನ್ ಇರೋಂಗಿಲ್ಲ, ಬಿಯಾಂಡ್ 8 ಎಲೆಕ್ಟ್ರಾನ್ ಇರೋಂಗಿಲ್ಲ. ಸೊ ದೇರ್ ಫೋರ್ ಇಲ್ಲಿ ನೈಟ್ರೋಜನ್ಗೆ 10 ಎಲೆಕ್ಟ್ರಾನ್ ಇರೋದ್ರಿಂದ ಈ ರೆಸೋನೆನ್ಸ್ ಸ್ಟ್ರಕ್ಚರ್ ತಪ್ಪು. ದಿಸ್ ರೆಸೋನೆನ್ಸ್ ಸ್ಟ್ರಕ್ಚರ್ ಇಸ್ ರಾಂಗ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಬಟ್ ದಿಸ್ ಇಸ್ ಕ್ಯಾನ್ ಬಿ ಅ ರೆಸೋನೆನ್ಸ್ ಸ್ಟ್ರಕ್ಚರ್. ಅನ್ಸ್ಟೇಬಲ್ ಬಟ್ ರೆಸೋನೆನ್ಸ್ ಸ್ಟ್ರಕ್ಚರ್ ಇರಬಹುದು. ನೈಟ್ರೋಜನ್ ಇಸ್ ಹ್ಯಾವಿಂಗ್ 3 ಬಾಂಡ್ ಇಯರ್ 1 ಇಯರ್ ಅಂದರೆ 8 ಎಲೆಕ್ಟ್ರಾನ್ ಇದಾವೆ ಇಲ್ಲಿ. ಇಸ್ ದಟ್ ಕ್ಲಿಯರ್? ಬಟ್ ದಿಸ್ ಕೆನಾಟ್ ಬಿ ದ ರೆಸೋನೆನ್ಸ್ ಸ್ಟ್ರಕ್ಚರ್. ಅರ್ಥ ಆಯ್ತಲ್ಲ? ರೂಲ್ ನಂಬರ್ 1 ಏನ್ರಿ? ರೂಲ್ ನಂಬರ್ 1 ಇಸ್ in all the resonance structure only the number of only the position of electrons should change but not atoms. Okay, and number 2, there should be same number of unpaired electron. Number 3, octet rule should not be violated, especially in case of elements of the second period where there are no d orbital. ಅಲ್ಲಿ 8 ಎಲೆಕ್ಟ್ರಾನ್ ಮಾತ್ರ ಇರಬಹುದು, 10 ಇರ್ಲಿಕ್ಕೆ ಬರೋದಿಲ್ಲ. Is that clear? Right. As far as possible, all the resonance structures should have nearly same energy. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಫ್ಯಾಕ್ಟ್ ದ್ಯಾಟ್ ಎಲ್ಲ ರೆಸೋನೆನ್ಸ್ ಸ್ಟ್ರಕ್ಚರ್ಗೂ ಆಲ್ಮೋಸ್ಟ್ ಸೇಮ್ ಎನರ್ಜಿ ಇರಬೇಕು. ಎನರ್ಜಿ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್, ಅದನ್ನು ಕೂಡ ಹೇಳ್ತೀನಿ. ಓಕೆ, ದ ಮೋರ್ ದ ನಂಬರ್ ಆಫ್ ರೆಸೋನೆನ್ಸ್ ಸ್ಟ್ರಕ್ಚರ್, ಎಷ್ಟು ನೋಡೋಣ, ಆಲ್ರೆಡಿ ಹೇಳಿದ್ದೀನಿ ಇದು ನಿಮಗೆ. ಮೋರ್ ದ ನಂಬರ್ ಆಫ್ ರೆಸೋನೆನ್ಸ್ ಸ್ಟ್ರಕ್ಚರ್ ಮೋರ್ ಸ್ಟೇಬಲ್ ಈಸ್ ದ ರೆಸೋನೆನ್ಸ್ ಹೈಬ್ರಿಡ್. ಎಷ್ಟು ರೆಸೋನೆನ್ಸ್ ಸ್ಟ್ರಕ್ಚರ್ ನೀವು ಬರಿತೀರಿ
ಅಷ್ಟು ರೆಸೋನೆನ್ಸ್ ಹೈಬ್ರಿಡ್ ಮೋರ್ ಸ್ಟೇಬಲ್ ಆಗಿರುತ್ತೆ. In general, the various resonance structures contribute to the resonance hybrid in proportion of their relative energy. ಇದರ ಅರ್ಥ ಏನು? ಎಷ್ಟು ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ನೀವು ಡ್ರಾ ಮಾಡ್ತೀರಿ ಅಷ್ಟು ರೆಸೋನೆನ್ಸ್ ಹೈಬ್ರಿಡ್ ಮೋರ್ ಸ್ಟೇಬಲ್ ಆಗಿರುತ್ತೆ. ಈ ಮೋರ್ ಸ್ಟೇಬಲ್ ರೆಸೋನೆನ್ಸ್ ಹೈಬ್ರಿಡ್ಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುವಂಥ ರೆಸೋನೆನ್ಸ್ ಸ್ಟ್ರಕ್ಚರ್ ಯಾವುದು? ಎಲ್ಲ ರೆಸೋನೆನ್ಸ್ ಸ್ಟ್ರಕ್ಚರು ರೆಸೋನೆನ್ಸ್ ಹೈಬ್ರಿಡ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇವೆ. ಬಟ್ ಇವೆಲ್ಲ ರೆಸೋನೆನ್ಸ್ ಸ್ಟ್ರಕ್ಚರಲ್ಲಿ ಯಾವುದು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಯಾವುದ್ರದ್ದು ಎನರ್ಜಿ ಅಥವಾ ಯಾವುದು ಮೋಸ್ಟ್ ಸ್ಟೇಬಲ್ ಇರುತ್ತೋ ದ್ಯಾಟ್ ವುಡ್ ಬಿ ಕಾಂಟ್ರಿಬ್ಯೂಟಿಂಗ್ ಮೋರ್. ಎನರ್ಜಿ ಕಡಿಮೆ ಇರಬೇಕು, ಸ್ಟೆಬಿಲಿಟಿ ಜಾಸ್ತಿ ಇರಬೇಕು. ದ್ಯಾಟ್ ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್ ಮೋರ್ ಟು ದ ರೆಸೋನೆನ್ಸ್ ಸ್ಟ್ರಕ್ಚರ್. ಇಸ್ ದ್ಯಾಟ್ ಕ್ಲಿಯರ್? ನೋಡ್ರಿ ಇಲ್ಲಿ, ಮೋರ್ ದ ನಂಬರ್ ಆಫ್ ರೆಸೋನೆನ್ಸ್ ಸ್ಟ್ರಕ್ಚರ್ ಮೋರ್ ಸ್ಟೇಬಲ್ ಇಸ್ ದ ರೆಸೋನೆನ್ಸ್ ಹೈಬ್ರಿಡ್. ಎಷ್ಟು ರೆಸೋನೆನ್ಸ್ ಸ್ಟ್ರಕ್ಚರ್ ಇರ್ತಾವ ಅಷ್ಟು ಎಲೆಕ್ಟ್ರಾನ್ ಡಿಲೋಕಲೈಸ್ ಆಗ್ತಾವ, ಅಷ್ಟು ಕೋವೆಲೆಂಟ್ ಬಾಂಡಿಂಗ್ ಫಾರ್ಮಿಂಗ್ ಜಾಸ್ತಿ ಆಗ್ಬೋದು. ಓಕೆ, ಸೊ ದೇರ್ ಫೋರ್ ದೇರ್ ಇಸ್ ಅ ಲಾಸ್ ಆಫ್ ಎನರ್ಜಿ, ಸೊ ದೇರ್ ಫೋರ್ ರೆಸೋನೆನ್ಸ್ ಹೈಬ್ರಿಡ್ ವುಡ್ ಬಿ ಮೋರ್ ಸ್ಟೇಬಲ್. ಸೊ ಇನ್ ಶಾರ್ಟ್, ಒಂದು ರೆಸೋನೆನ್ಸ್ ಹೈಬ್ರಿಡ್ ಫಾರ್ಮ್ ಆಗಲಿಕ್ಕೆ 3 ಸ್ಟ್ರಕ್ಚರ್ ಬೇಕು, ಇನ್ನೊಂದು ರೆಸೋನೆನ್ಸ್ ಹೈಬ್ರಿಡ್ ಫಾರ್ಮ್ ಆಗಲಿಕ್ಕೆ 4 ಸ್ಟ್ರಕ್ಚರ್ ಬೇಕು. ಸೊ ಯಾವುದು ಮೋರ್ ಸ್ಟೇಬಲ್? 4 ಸ್ಟ್ರಕ್ಚರ್ ಯಾವುದಕ್ಕೆ ಬೇಕಲ್ಲ, ದಟ್ ಈಸ್ ಮೋರ್ ಸ್ಟೇಬಲ್. ಓಕೆ, ಆಮೇಲೆ ಇನ್ ಜನರಲ್ ದ ವೇರಿಯಸ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್, ಎಷ್ಟು ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಇದಾವಲ್ಲ, ದೇ ಆಲ್ ಕಾಂಟ್ರಿಬ್ಯೂಟ್ ಟು ದ ರೆಸೋನೆನ್ಸ್ ಹೈಬ್ರಿಡ್ ಇನ್ ಪ್ರೊಪೋರ್ಷನ್ ಆಫ್ ದರ್ ರಿಲೇಟಿವ್ ಎನರ್ಜಿ. ಯಾವುದ್ರದ್ದು ಸ್ಟೆಬಿಲಿಟಿ ಜಾಸ್ತಿ ಇದೆ, ಎನರ್ಜಿ ಕಡಿಮೆ ಇದೆ, ದಟ್ ವಿಲ್ ಕಾಂಟ್ರಿಬ್ಯೂಟ್ ಮೋರ್ ಟು ದ ರೆಸೋನೆನ್ಸ್ ಹೈಬ್ರಿಡ್. ಓಕೆ, ರೈಟ್. ನೆಕ್ಸ್ಟ್, ರಿಲೇಟಿವ್ ಕಾಂಟ್ರಿಬ್ಯೂಷನ್ಸ್ ಆಫ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಯಾವ ರೆಸೋನೆನ್ಸ್ ಸ್ಟ್ರಕ್ಚರು ರೆಸೋನೆನ್ಸ್ ಹೈಬ್ರಿಡ್ಗೆ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನೋಡೋಣ. ನಂಬರ್ 1, ಸ್ಟ್ರಕ್ಚರ್ಸ್ ವಿಚ್ ಆರ್ indistinguishable ಆರ್ ಈಕ್ವಲ್ ಎನರ್ಜಿ ಆ್ಯಂಡ್ ಹೆನ್ಸ್ ಕಾಂಟ್ರಿಬ್ಯೂಟ್ ಈಕ್ವಲಿ ಟು ದ ರೆಸೋನೆನ್ಸ್ ಹೈಬ್ರಿಡ್. ಯಾವ ಸ್ಟ್ರಕ್ಚರ್ಸ್ ಆಲ್ಮೋಸ್ಟ್ ಸೇಮ್ ಇರ್ತಾವೋ ದೇ ವಿಲ್ ಆಲ್ ಕಾಂಟ್ರಿಬ್ಯೂಟ್ ಸೇಮ್ ಟು ದ ರೆಸೋನೆನ್ಸ್ ಹೈಬ್ರಿಡ್. ಓಕೆ, ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲೇ ನೋಡ್ರಿ, ಒಂದು ಡಬಲ್ ಬಾಂಡು, 2 ಸಿಂಗಲ್ ಬಾಂಡು, ಡಬಲ್ 1 2 ಸಿಂಗಲ್, ಡಬಲ್ 1 2 ಸಿಂಗಲ್, ಒಂದು ಆಕ್ಸಿಜನ್ ಮೇಲೆ 3 ಪೇರು, ಇಲ್ಲಿ 2 ಪೇರು, 3 ಪೇರು, 3 2 2 3 3 2, ಇಲ್ಲೇ ನೋಡ್ರಿ 3 3 2 ಪೇರು, 3 3 2, ಅಂದರೆ ಇವು 3 ಏನಿವು ಇಕ್ವಿವಾಲೆಂಟ್ ಸ್ಟ್ರಕ್ಚರ್, ಆಲ್ಮೋಸ್ಟ್ ಸೇಮ್ ಸ್ಟ್ರಕ್ಚರ್. ಈ ಥರ ಇದ್ದಾಗ ಇವು 3 ರೆಸೋನೆನ್ಸ್ ಹೈಬ್ರಿಡ್ಗೆ ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆಲ್ ದೀಸ್ 3 ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಆಕ್ಚುಯಲ್ ಸ್ಟ್ರಕ್ಚರ್ ಅಂತ ಹೇಳಿದ್ದೀನಲ್ವಾ. ಇವು ಆಲ್ಮೋಸ್ಟ್ ಸೇಮ್ ಸ್ಟ್ರಕ್ಚರ್ ಆಗಿದ್ರೆ ಇವೆಲ್ಲ ಸೇಮ್ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಯಾವುದಕ್ಕೆ? ರೆಸೋನೆನ್ಸ್ ಹೈಬ್ರಿಡ್ಗೆ. ಓಕೆನಾ? ನಂಬರ್ 2, ಸ್ಟ್ರಕ್ಚರ್ಸ್ ವಿತ್ ಗ್ರೇಟರ್ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್. ಸ್ಟ್ರಕ್ಚರ್ಸ್ ವಿತ್ ಗ್ರೇಟರ್ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ ಕಾಂಟ್ರಿಬ್ಯೂಟ್ ಮೋರ್ ಟುವರ್ಡ್ಸ್ ದ ರೆಸೋನೆನ್ಸ್ ಹೈಬ್ರಿಡ್. ಯಾವ ಸ್ಟ್ರಕ್ಚರಲ್ಲಿ ಕೋವೆಲೆಂಟ್ ಬಾಂಡ್ ಜಾಸ್ತಿ ಇರ್ತಾವೋ ಆ ರೆಸೋನೆನ್ಸ್ ಸ್ಟ್ರಕ್ಚರು ರೆಸೋನೆನ್ಸ್ ಹೈಬ್ರಿಡ್ಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ವೈ ಇಸ್ ದಟ್? ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಕೋವೆಲೆಂಟ್ ಬಾಂಡಿಂಗ್, ಲೆಟ್ ಮಿ ಕೌಂಟ್ ಓನ್ಲಿ ಪೈ ಎಲೆಕ್ಟ್ರಾನ್ಸ್. ಇಲ್ಲಿ 2 ಪೈ ಬಾಂಡ್ ಇದಾವ, ಇಲ್ಲಿ ಒಂದೇ ಪೈ ಬಾಂಡ್ ಇದೆ, ಇಲ್ಲಿ ಒಂದೇ ಪೈ ಬಾಂಡ್ ಇದೆ. ಅಂದರೆ ಕೋವೆಲೆಂಟ್ ಬಾಂಡಿಂಗ್ ಎಲ್ಲಿ ಜಾಸ್ತಿ ಇದೆ? ಜಾಸ್ತಿ ಇರೋದು ಇಲ್ಲಿ ಅಲ್ವಾ. ಸೊ ಇದು ರೆಸೋನೆನ್ಸ್ ಸ್ಟ್ರಕ್ಚರ್ ನಂಬರ್ 1, ರೆಸೋನೆನ್ಸ್ ಸ್ಟ್ರಕ್ಚರ್ ನಂಬರ್ 2, ಇದು ರೆಸೋನೆನ್ಸ್ ಸ್ಟ್ರಕ್ಚರ್ ನಂಬರ್ 3. ಇವು 3 ಮಧ್ಯ ದೇರ್ ಇಸ್ ಅ ರೆಸೋನೆನ್ಸ್ ಹೈಬ್ರಿಡ್. ಎಸ್ ಆರ್ ನೋ? ಹಿಂಗಿದ್ದಾಗ ವಿಚ್ ಈಸ್ ಮೋಸ್ಟ್ ಸ್ಟೇಬಲ್ ಔಟ್ ಆಫ್ 3 ರೆಸೋನೆನ್ಸ್ ಸ್ಟ್ರಕ್ಚರ್? ಎಲ್ಲಿ ಕೋವೆಲೆಂಟ್ ಬಾಂಡಿಂಗ್ ಜಾಸ್ತಿ ಇದೆನೋ ದಟ್ ಈಸ್ ಮೋರ್ ಸ್ಟೇಬಲ್. ಸೊ ದಿಸ್ ಈಸ್ ಮೋರ್ ಸ್ಟೇಬಲ್ ಬಿಕಾಸ್ ಇಟ್ ಹ್ಯಾಸ್ ಗಾಟ್ 2 ಪೈ ಬಾಂಡ್. ಸೊ ದಿಸ್ ವುಡ್ ಕಾಂಟ್ರಿಬ್ಯೂಟ್ ಮೋರ್ ಟು ದ ರೆಸೋನೆನ್ಸ್ ಸ್ಟ್ರಕ್ಚರ್. ಔಟ್ ಆಫ್ ದ ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಯಾವ ರೆಸೋನೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಕೋವೆಲೆಂಟ್ ಬಾಂಡಿಂಗ್ ಜಾಸ್ತಿ ಇದೆನೋ ಅದು ಮೋರ್ ಸ್ಟೇಬಲ್ ಆ್ಯಂಡ್ ದ್ಯಾಟ್ ವುಡ್ ಕಾಂಟ್ರಿಬ್ಯೂಟ್ ಮೋರ್ ಟು ದ ರೆಸೋನೆನ್ಸ್ ಹೈಬ್ರಿಡ್. ಅದು ರೆಸೋನೆನ್ಸ್ ಹೈಬ್ರಿಡ್ಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಇಲ್ಲಿ ಕೋವೆಲೆಂಟ್ ಬಾಂಡಿಂಗ್ ಜಾಸ್ತಿ ಇರೋದ್ರಿಂದ ಎನರ್ಜಿ ಲಾಸ್ಟ್ ವುಡ್ ಬಿ ಮೋರ್, ಸ್ಟೆಬಿಲಿಟಿ ವುಡ್ ಬಿ ಹೈ. ದೇರ್ ಫೋರ್ ದ ಒನ್ ವಿತ್ ದ ಮೋರ್ ಕೋವೆಲೆಂಟ್ ಬಾಂಡ್ ವುಡ್ ಕಾಂಟ್ರಿಬ್ಯೂಟ್ ಮೋರ್ ಟು ದ ರೆಸೋನೆನ್ಸ್ ಹೈಬ್ರಿಡ್. ಓಕೆ, ನೆಕ್ಸ್ಟ್, ದ ಸ್ಟ್ರಕ್ಚರ್ ವಿಚ್ ಇನ್ವಾಲ್ವ್ಸ್ separation of positive and negative charges are of the higher energy and hence contribute little to the resonance hybrid. ಯಾವ ಸ್ಟ್ರಕ್ಚರ್ನಲ್ಲಿ ಸೆಪರೇಷನ್ ಆಫ್ ಚಾರ್ಜ್ ಇರುತ್ತೋ, ಯಾವ ಸ್ಟ್ರಕ್ಚರ್ನಲ್ಲಿ ಸೆಪರೇಷನ್ ಆಫ್ ಚಾರ್ಜ್ ಇರುತ್ತೋ ಆ ಸ್ಟ್ರಕ್ಚರ್ಸು ಎನರ್ಜಿ ಜಾಸ್ತಿ ಇರುತ್ತೆ, ಸ್ಟೆಬಿಲಿಟಿ ಕಡಿಮೆ ಇರುತ್ತೆ, ಮತ್ತು ಅದರಿಂದ ರೆಸೋನೆನ್ಸ್ ಹೈಬ್ರಿಡ್ಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಆಗೋದಿಲ್ಲ.
ಯಾವ ರೆಸೋನೆನ್ಸ್ ಸ್ಟ್ರಕ್ಚರಲ್ಲಿ ಕೋವಲೆಂಟ್ ಬಾಂಡಿಂಗ್ ಜಾಸ್ತಿ ಇದ್ದರೆ ಸ್ಟೆಬಿಲಿಟಿ ಹೈ ಇರುತ್ತೆ, ಕಾಂಟ್ರಿಬ್ಯೂಟಿಂಗ್ ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಅದೇ ರೀತಿ ಯಾವ ರೆಸೋನೆನ್ಸ್ ಸ್ಟ್ರಕ್ಚರ್ನಲ್ಲಿ ಚಾರ್ಜ್ ಸೆಪರೇಷನ್ ಇರುತ್ತೋ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಇದ್ದರೆ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಹೇಳ್ರಿ? ಅಲ್ಲಿ ನೆಗೆಟಿವ್ ಚಾರ್ಜ್ ವುಡ್ ಬಿ ಕಂಟಿನ್ಯೂಸ್ಲಿ ಅಟ್ರಾಕ್ಟೆಡ್ ಬೈ ದ ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಅಂದರೆ ಏನ್ರಿ? ಎಲೆಕ್ಟ್ರಾನ್. ಆ ಎಲೆಕ್ಟ್ರಾನನ್ನು ಪಾಸಿಟಿವ್ ಚಾರ್ಜ್ ಯಾವತ್ತೂ ಹಿಡ್ಕೊಂಡಿರ್ತದೆ. ಆ ಎಲೆಕ್ಟ್ರಾನ್ ಡಿಸ್ಪರ್ಸ್ ಆಗಲಿಕ್ಕೇ ಬಿಡೋದಿಲ್ಲ. ಅದು ನಮಗೆ ಸಿಗುವಂಥ ರೆಸೋನೆನ್ಸ್ ಸ್ಟ್ರಕ್ಚರ್ ಎದ್ರ ಮೇಲೆ ಸಿಗುತ್ತೆ? ಹೆಂಗೆ ಸಿಗುತ್ತೆ ಹೇಳ್ರಿ? ಡ್ಯೂ ಟು ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್. ಬಟ್ ಇಲ್ಲಿ ಅಪೋಸಿಟ್ ಚಾರ್ಜಸ್ ಇರೋದ್ರಿಂದ ದೇ ವುಡ್ ಅಟ್ರಾಕ್ಟ್ ಈಚ್ ಅದರ್. ಈ ಎಲೆಕ್ಟ್ರಾನು ಮೂವ್ ಆಗಬೇಕಂತಂದ್ರೆ ಆ ಅಟ್ರಾಕ್ಟಿವ್ ಫೋರ್ಸ್ ಓವರ್ಕಮ್ ಮಾಡಿ ಮೂವ್ ಆಗಬೇಕು. ಆಟೋಮೆಟಿಕಲಿ ಅಷ್ಟೊಂದು ಓವರ್ಕಮ್ ಮಾಡಬೇಕಂತಂದ್ರೆ there is a lot of energy in the molecule. There will be a lot of energy in the molecule. So that energy in the molecule would make it unstable. ಅರ್ಥ ಆಯ್ತಾ? ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನು ಚಾರ್ಜ್ ಇಲ್ಲ. ಸೊ ಯಾವುದು ಸ್ಟೇಬಲ್? ಇದು ಮೋರ್ ಸ್ಟೇಬಲ್. ಯಾಕಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಇಸ್ ಕಂಟಿನ್ಯೂಸ್ಲಿ ಅಟ್ರಾಕ್ಟೆಡ್ ಬೈ ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಾನ್ ಅನ್ನ ಫ್ರೀ ಆಗಿ ಬಿಡಬೇಕು, ಫ್ರೀ ಆಗಿ ಡಿಲೋಕಲೈಸ್ ಆಗ್ಲಿಕ್ಕೆ ಬಿಡಬೇಕು. ಅಂದ್ರೆ ಅಲ್ಲಿ ಅಪೋಸಿಟ್ ಚಾರ್ಜಸ್ ಇರಬಾರದು. ಎಷ್ಟು ಅಪೋಸಿಟ್ ಚಾರ್ಜ್ ಇರುತ್ತೆ ಅಷ್ಟು ಲೆಸ್ ಸ್ಟೇಬಲ್. Is that clear? Right. Structures which involve separation of positive and negative charges are of higher energy and hence contribute little towards the resonance hybrid. Their contribution is less. Ille nodri, this is resonance structure number 1. But if electron ee kade shift ಮಾಡಿ, ಇದು electron ಈ ಕಡೆ ಬಂತಪ್ಪ ಅಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತಲ್ಲ, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತಲ್ಲ. ಸೊ ಕಾಂಟ್ರಿಬ್ಯೂಷನ್ ಆಫ್ ದ ಸೆಕೆಂಡ್ ಸ್ಟ್ರಕ್ಚರ್ ಇಸ್ ಲೆಸ್. ಕಾಂಟ್ರಿಬ್ಯೂಷನ್ ಆಫ್ ದ ಫಸ್ಟ್ ಸ್ಟ್ರಕ್ಚರ್ ಇಸ್ ಮೋರ್. ಇವು ಎರಡರ ಮಧ್ಯೆ ಯಾವುದು ಸ್ಟೇಬಲ್? ಇದು ಸ್ಟೇಬಲ್, ಇದು ಲೆಸ್ ಸ್ಟೇಬಲ್. ಅರ್ಥ ಆಯ್ತಾ? ಬಿಕಾಸ್ ದೇರ್ ಆರ್ ಚಾರ್ಜಸ್ ಹಿಯರ್. ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಲ್ವಾ? ರೈಟ್. ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಮಾಡಿದ್ರಿ, ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಮಾಡಿದ್ರಿ. ಇಲ್ಲಿ 2 ಪೇರ್ ಎಲೆಕ್ಟ್ರಾನ್ ಇತ್ತು, ಇಲ್ಲಿ 1 ಪೇರ್, ಇಲ್ಲಿ 2 ಪೇರ್ ಇರುತ್ತೆ. 1 ಪೇರ್ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆದ ಕೂಡಲೇ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆದ ಕೂಡಲೇ ದಿಸ್ ಬಿಕಮ್ಸ್ ಅನ್ಸ್ಟೇಬಲ್ ಆರ್ ಲೆಸ್ ಸ್ಟೇಬಲ್. ಸೊ ಇದರ ಕಾಂಟ್ರಿಬ್ಯೂಷನ್ ಕಡಿಮೆ ಇರುತ್ತೆ. ಗಾಟ್ ಇಟ್? When atoms of different electronegativities are involved, the structure with negative charge on the more electronegative atom and positive charge on the less electronegative atom is of lower energy. Pay attention to this. When atoms of different electronegativities are involved, ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ಬೇರೆ ಬೇರೆ ಎಲೆಕ್ಟ್ರೋನೆಗೆಟಿವಿಟಿ ಇರೋಂಥ ಎಲಿಮೆಂಟ್ಸ್ ಇದೆ. ಅವಾಗ ಯಾವ ಸ್ಟ್ರಕ್ಚರ್ ಮೋರ್ ಸ್ಟೇಬಲ್? ದ ಸ್ಟ್ರಕ್ಚರ್ ವಿತ್ ನೆಗೆಟಿವ್ ಚಾರ್ಜ್ ಆನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಒಂದು ಸ್ಟ್ರಕ್ಚರ್ನಲ್ಲಿ ಏನಿದೆ? ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮು ಇದೆ, ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಟಮು ಇದೆ. ಯಾವುದು ಸ್ಟೇಬಲು? ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಇರಬೇಕು, ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ಪಾಸಿಟಿವ್ ಚಾರ್ಜ್ ಇರಬೇಕು. ಅವಾಗ ಮಾತ್ರ ದ್ಯಾಟ್ ವುಡ್ ಬಿ ಮೋರ್ ಸ್ಟೇಬಲ್. The negative charge on the more electronegative atom and positive charge on the less electronegative atom is of lower energy and hence contributes more towards the resonance hybrid than the alternate structure in which charges are reversed. ಏನು ಬರ್ದೇನೆ ಇಲ್ಲಿ? ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಲ್ಲಿ ಅಥವಾ ಸ್ಟ್ರಕ್ಚರ್ ಅಲ್ಲಿ 2 ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಏನಿರುತ್ತಲ್ವಾ, ಅಲ್ಲಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಏನಿದೆ ಅದರ ಮೇಲೆ ನೆಗೆಟಿವ್ ಚಾರ್ಜ್ ಬರಬೇಕು, ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಏನಿದೆ ಅದರ ಮೇಲೆ ಪಾಸಿಟಿವ್ ಚಾರ್ಜ್ ಬರಬೇಕು. ಯಾವ ಸ್ಟ್ರಕ್ಚರ್ನಲ್ಲಿ ಹಿಂಗೆ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೋ ದ್ಯಾಟ್ ಸ್ಟ್ರಕ್ಚರ್ ಈಸ್ ಗಾಟ್ ಲೆಸ್ ಎನರ್ಜಿ ಆ್ಯಂಡ್ ಮೋರ್ ಸ್ಟೆಬಿಲಿಟಿ ದ್ಯಾನ್ ದ ಅದರ್ವೈಸ್. ಸಪೋಸ್ ನೀವೇನಾದರೂ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಕೊಟ್ರಿ ಅಂದ್ರೆ ದ್ಯಾಟ್ ಮಾಲಿಕ್ಯೂಲ್ ವುಡ್ ಬಿ ಅನ್ಸ್ಟೇಬಲ್. ಯಾಕಂದರೆ ವಾಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್? ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂದರೆ it will be having ability to pull the bonded pair of electron towards itself. ಎಲೆಕ್ಟ್ರೋನೆಗೆಟಿವ್ ಆಟಮ್ ಏನಿರುತ್ತೆ? ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ತನ್ನ ಕಡೆ ಸೆಳೆಯೋ ಅಂತ ಒಂದು ಅಬಿಲಿಟಿ ಇರುತ್ತೆ. ಆ ಎಲೆಕ್ಟ್ರಾನ್ ಅನ್ನು ಸೆಳೆದ್ಬಿಟ್ಟು ಅದಕ್ಕೆ ಯಾವ ಚಾರ್ಜ್ ಡೆವಲಪ್ ಆಗಬೇಕು? ನೆಗೆಟಿವ್ ಚಾರ್ಜ್ ಡೆವಲಪ್ ಆಗಬೇಕಲ್ಲ. ಈಗ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಗೆ ನೀವು ಪಾಸಿಟಿವ್ ಚಾರ್ಜ್ ಕೊಟ್ಬಿಟ್ರಿ ಅಂತಂದ್ರೆ ಅದರ ಅಬಿಲಿಟಿ ಏನಿದೆ? ಎಲೆಕ್ಟ್ರಾನ್ ಸೆಳೆಯೋದಿದೆ. ನೀವೇನು ಮಾಡಿಬಿಟ್ರಿ? ಎಲೆಕ್ಟ್ರಾನ್ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಪಾಸಿಟಿವ್ ಚಾರ್ಜ್ ಕೊಟ್ರಿ, ಅದು ಅನ್ಸ್ಟೇಬಲ್ ಆಗಿಬಿಡುತ್ತೆ. I will always give an example of Virat Kohli for this. Virat Kohli is such a person, is a very good batsman. ಅವನಿಗೆ ಏನು ಬೇಕು? ರನ್ಸ್ ಬೇಕು. He is highly electronegative element. ರನ್ಸ್ ಬೇಕು. ಓನ್ಲಿ ದೆನ್ ಹಿ ಈಸ್ ಸ್ಟೇಬಲ್. ಅದನ್ನು ಬಿಟ್ಟು ನೀವು ವಿರಾಟ್ ಕೊಹ್ಲಿಗೆ ಬೌಲಿಂಗ್ ಮಾಡ್ಲಿಕ್ಕೆ ಕೊಟ್ಟು ಅವನ ಬೌಲಿಂಗ್ಗೆ 6-4 ಹೊಡೆದ್ರೆ ವಿರಾಟ್ ಕೊಹ್ಲಿ ವಿಲ್ ಬಿಕಮ್ ಅನ್ಸ್ಟೇಬಲ್. ಎಸ್ ಆರ್ ನೋ? ಸೊ ವಿರಾಟ್ ಕೊಹ್ಲಿ ಶುಡ್ ಡೂ ವಾಟ್? ಬ್ಯಾಟಿಂಗ್ ಆ್ಯಂಡ್ ಹಿ ಶುಡ್ ಗೆಟ್ ರನ್.
ಹಾಗೆ ಆಕ್ಸಿಜನ್ ವಿಚ್ ಇಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ಅದಕ್ಕೆ ಎಲೆಕ್ಟ್ರಾನ್ ಬೇಕು, ಅದಕ್ಕೆ ನೆಗೆಟಿವ್ ಚಾರ್ಜ್ ಕೊಡಬೇಕು. ಅದಕ್ಕೆ ಏನಾದರೂ ನೀವು ಪಾಸಿಟಿವ್ ಚಾರ್ಜ್ ಕೊಟ್ಬಿಟ್ರಿ ಅಂತಂದರೆ ಇಟ್ ಬಿಕಮ್ಸ್ ಅನ್ಸ್ಟೇಬಲ್. ಇಸ್ ದಟ್ ಕ್ಲಿಯರ್? ಜಸ್ಟ್ ಲೈಕ್ ದ್ಯಾಟ್. ಇಲ್ಲೇ ನೋಡ್ರಿ, ಈ ಎಲೆಕ್ಟ್ರಾನನ್ನು ನೀವು ಆಕ್ಸಿಜನ್ ಹತ್ರ ಶಿಫ್ಟ್ ಮಾಡಿಬಿಟ್ರಿ, ಆವಾಗ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಬಂತಲ್ಲ, ಗ್ರೇಟ್. ಅದೇ ಒಂದು ವೇಳೆ ನೀವು ಈ ಎಲೆಕ್ಟ್ರಾನನ್ನು ಇಲ್ಲಿ ಶಿಫ್ಟ್ ಮಾಡಿಬಿಟ್ಟು ಕಾರ್ಬನ್ಗೆ ನೆಗೆಟಿವ್ ಚಾರ್ಜ್ ಕೊಟ್ಟು ಆಕ್ಸಿಜನ್ಗೆ ಪಾಸಿಟಿವ್ ಚಾರ್ಜ್ ಕೊಟ್ರಿ ಅಂದ್ರೆ ದಿಸ್ ವುಡ್ ಬಿ ಲೆಸ್ ಸ್ಟೇಬಲ್. This would be more stable. Is that clear? Right. Structures having like charges on the adjacent atoms are highly unstable. ಯಾವ ಸ್ಟ್ರಕ್ಚರ್ ನಲ್ಲಿ ಲೈಕ್ ಚಾರ್ಜ್ ಅಂದ್ರೆ ಸೇಮ್ ಚಾರ್ಜ್ ಅಡ್ಜಸೆಂಟ್ ಆಟಮ್ ಮೇಲೆ ಇರುತ್ತೋ ದೇ ಆರ್ ಗೋಯಿಂಗ್ ಟು ಬಿ ಹೈಲಿ ಅನ್ಸ್ಟೇಬಲ್ ಅಂಡ್ ಹೆನ್ಸ್ ಅದರ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಲಿಟಲ್ ಟುವರ್ಡ್ಸ್ ದ ರೆಸೋನೆನ್ಸ್ ಹೈಬ್ರಿಡ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲೇ ನೋಡ್ರಿ, ಈ ಎಲೆಕ್ಟ್ರಾನ್ ಆಕ್ಸಿಜನ್ ಮೇಲೆ ಶಿಫ್ಟ್ ಮಾಡಿದ್ರಿ ಬಿಕಾಸ್ ಇಟ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಈ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಈಗ ನೆಗೆಟಿವ್ ಚಾರ್ಜ್ ಬಂತು. ಈ ಕಾರ್ಬನ್ ಮೇಲೆ ನೋಡ್ರಿ, ಈ ಕಾರ್ಬನ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡು ಕೂಡಲೇ ಈ ಕಾರ್ಬನ್ ಮೇಲೆ ಏನು ಬರುತ್ತೆ, ಪಾಸಿಟಿವ್ ಚಾರ್ಜ್ ಬರುತ್ತಲ್ಲ. ಎಸ್, ಈ ಥರ ಅಡ್ಜಸೆಂಟ್ ಆಟಮ್ಸ್ ಮೇಲೆ ಸೇಮ್ ಚಾರ್ಜ್ ಇದ್ದಾಗ ದ ಮಾಲಿಕ್ಯೂಲ್ ವುಡ್ ಬಿ ಹೈಲಿ ಅನ್ಸ್ಟೇಬಲ್. ಯಾಕಂತಂದರೆ ಇಲ್ಲಿ ಎರಡು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಇಲ್ಲೂ ಎಲೆಕ್ಟ್ರಾನ್ ಇಲ್ಲ, ಇಲ್ಲೂ ಎಲೆಕ್ಟ್ರಾನ್ ಇಲ್ಲ, ಎಲೆಕ್ಟ್ರಾನ್ ಶಿಫ್ಟ್ ಆಗೋ ಚಾನ್ಸ್ ತೀರಾ ಕಡಿಮೆ ಇರುತ್ತೆ. ಪ್ಲಸ್ ಚಾರ್ಜಸ್ ಸೇಮ್ ಇರೋದ್ರಿಂದ ಅಲ್ಲಿ ಮೋರ್ ಅಮೌಂಟ್ ಆಫ್ ರಿಪಲ್ಷನ್ ಇರುತ್ತೆ. ಸೊ ಆಲ್ ಪುಟ್ ಟುಗೆದರ್ ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ವುಡ್ ಬಿ ಹೈಲಿ ಅನ್ಸ್ಟೇಬಲ್. ಇಸ್ ದಟ್ ಕ್ಲಿಯರ್? ಆ್ಯಂಡ್ ಅದರಿಂದ ರೆಸೋನೆನ್ಸ್ ಹೈಬ್ರಿಡ್ಗೆ ಏನೂ ಕಾಂಟ್ರಿಬ್ಯೂಟ್ ಆಗೋದಿಲ್ಲ. ಸ್ಟ್ರಕ್ಚರ್ಸ್ ವಿಚ್ ಹೆಲ್ಪ್ ಟು ಡಿಲೋಕಲೈಸ್ ದ ಪಾಸಿಟಿವ್ ಚಾರ್ಜ್ ಮೇಕ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ರೆಸೋನೆನ್ಸ್ ಹೈಬ್ರಿಡ್. ಯಾವ ಸ್ಟ್ರಕ್ಚರ್ನಲ್ಲಿ ಡಿಲೋಕಲೈಸೇಷನ್ ಆಫ್ ದ ಪಾಸಿಟಿವ್ ಚಾರ್ಜ್ ಆಗುತ್ತೋ ದೇ ವಿಲ್ ಮೇಕ್ ಕಾಂಟ್ರಿಬ್ಯೂಷನ್ towards the resonance hybrid regardless of the fact whether positive charge is on less or more electronegative atom. Okay, ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಲ್ಲಿ ಕಾರ್ಬನ್ ಮೇಲೆ ಏನಿದೆ, ಪಾಸಿಟಿವ್ ಚಾರ್ಜ್ ಇದೆ ಅಲ್ವಾ, ರೈಟ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನ ಡಿಲೋಕಲೈಸೇಷನ್ ಮಾಡಲಿಕ್ಕೆ ಇದರ ಮುಂದೆನೆ ಏನಿದೆ ಹೇಳ್ರಿ, ಆಕ್ಸಿಜನ್ ಇದೆ. ಈ ಆಕ್ಸಿಜನ್ ಮೇಲೆ ಏನಿದೆ, ಎಲೆಕ್ಟ್ರಾನ್ಸ್ ಇದಾವ. ಈ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗೋದ್ರಿಂದ ಯಾಕೆ ಶಿಫ್ಟ್ ಆಗ್ತಾವ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಎಲೆಕ್ಟ್ರಾನ್ಸ್ ಈ ಕಡೆ ಶಿಫ್ಟ್ ಆಗೋದ್ರಿಂದ ಪಾಸಿಟಿವ್ ಚಾರ್ಜ್ ಇಲ್ಲಿ ಹೋಗಿಬಿಡುತ್ತೆ. ದ ನೆಗೆಟಿವ್ ಚಾರ್ಜ್ ದ ಎಲೆಕ್ಟ್ರಾನ್ಸ್ ಹ್ಯಾವ್ ಕಮ್, ಪಾಸಿಟಿವ್ ಚಾರ್ಜ್ ಹೋಯಿತು. ಪಾಸಿಟಿವ್ ಚಾರ್ಜ್ ಎಲ್ಲಿ ಬಂತು, ಈಗ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆದ ಕೂಡಲೇ ಪಾಸಿಟಿವ್ ಚಾರ್ಜ್ ಇಲ್ಲೇ ಬಂತು. ಇಸ್ ದಟ್ ಕ್ಲಿಯರ್? ಇಲ್ಲಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಿದೆ, ಬಟ್ ಸ್ಟಿಲ್ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ವೆಲ್ ಫಾರ್ ರೆಸೋನೆನ್ಸ್ ಹೈಬ್ರಿಡ್. ಯಾಕಂದರೆ ಈ ಸ್ಟ್ರಕ್ಚರ್ ಏನು ಮಾಡಿದೆ, ಪಾಸಿಟಿವ್ ಚಾರ್ಜನ್ನು ಡಿಲೋಕಲೈಸೇಷನ್ ಮಾಡಿದೆ. ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲಲ್ಲಿ ಏನಿತ್ತು, ಪಾಸಿಟಿವ್ ಚಾರ್ಜ್ ಮಾತ್ರ ಇತ್ತು. ಇಲ್ಲಿ ಈ ಎಲೆಕ್ಟ್ರಾನ್ ಇಲ್ಲೇ ಬರೋದ್ರಿಂದ ಆ ಪಾಸಿಟಿವ್ ಚಾರ್ಜ್ ಡಿಲೋಕಲೈಸ್ ಆಯಿತು, ಪಾಸಿಟಿವ್ ಚಾರ್ಜ್ ಬೇರೆ ಕಡೆ ಹೋಯಿತು. ಯಾವ ಸ್ಟ್ರಕ್ಚರ್ಸಲ್ಲಿ ಡಿಲೋಕಲೈಸೇಷನ್ ಆಫ್ ಪಾಸಿಟಿವ್ ಚಾರ್ಜ್ ಆಗುತ್ತೋ ಅವು ಡೆಫಿನೆಟ್ಲಿ ರೆಸೋನೆನ್ಸ್ ಹೈಬ್ರಿಡ್ಗೆ ಸರಿಯಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಲ್ಲಿ ನೀವು ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು ಅಂತ ಅದರ ಸ್ಟೆಬಿಲಿಟಿ ಏನು ಕಡಿಮೆ ಆಗೋದಿಲ್ಲ, ಬಿಕಾಸ್ ಅದು ಇನ್ನೊಂದು ಕೆಲಸ ಮಾಡ್ತಾ ಇದೆ. ಏನು ಕೆಲಸ ಮಾಡ್ತಾ ಇದೆ, ಪಾಸಿಟಿವ್ ಚಾರ್ಜನ್ನು ಡಿಲೋಕಲೈಸ್ ಮಾಡ್ತಾ ಇದೆ. ಇಸ್ ದಟ್ ಕ್ಲಿಯರ್? ಸಪೋಸ್ ಹಿಂಗಿದ್ರೆ ಇಲ್ಲ, ಇಲ್ಲೇ ನೋಡ್ರಿ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ನೀವು ಪಾಸಿಟಿವ್ ಚಾರ್ಜ್ ಕೊಟ್ಟು ಲೆಸ್ ಎಲೆಕ್ಟ್ರೋನೆಗೆಟಿವ್ ಮೇಲೆ ನೀವು ನೆಗೆಟಿವ್ ಚಾರ್ಜ್ ಕೊಟ್ರಿ ಅಂದರೆ ದಟ್ ಈಸ್ ರಾಂಗ್. ಬಟ್ ಓನ್ಲಿ ಪಾಸಿಟಿವ್ ಚಾರ್ಜನ್ನು ನೀವು ಡಿಲೋಕಲೈಸ್ ಮಾಡ್ತಾ ಇದ್ದೀರಿ ಅಂದರೆ ದಟ್ ಈಸ್ ಸ್ಟಿಲ್ ಓಕೆ. ಇಸ್ ದಟ್ ಕ್ಲಿಯರ್? Resonance structures in which all the atoms have octet of electrons. ಯಾವ ರೆಸೋನೆನ್ಸ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ಆಟಮ್ಗೂ 8 ಎಲೆಕ್ಟ್ರಾನ್ ಇದೆನೋ they will make larger contribution towards the resonance hybrid than those structures in which one or more atoms do not have octet electrons. ಈ ಎರಡು ಸ್ಟ್ರಕ್ಚರ್ ಇದೆ ರೆಸೋನೆನ್ಸ್ ಸ್ಟ್ರಕ್ಚರು, ಅದರಲ್ಲಿ ಯಾವುದು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ, ದ ಒನ್ ವಿಚ್ ಇಸ್ ಮೋರ್ ಸ್ಟೇಬಲ್. ಯಾವುದು ಸ್ಟೇಬಲ್ ಇರುತ್ತೆ, ಯಾವ ರೆಸೋನೆನ್ಸ್ ಸ್ಟ್ರಕ್ಚರಲ್ಲಿ ಎಲ್ಲ ಆಟಮ್ದು ಸುತ್ತಮುತ್ತ 8 ಎಲೆಕ್ಟ್ರಾನ್ ಇದೆ, ಅಥವಾ ಯಾವ ಸ್ಟ್ರಕ್ಚರ್ನಲ್ಲಿ ಎಲ್ಲ ಆಟಮ್ಸ್ಗೂ ಆಕ್ಟೇಟ್ ಸ್ಯಾಟಿಸ್ಫೈ ಆಗಿದೆ, ಆಕ್ಟೇಟ್ ಕಂಪ್ಲೀಟ್ ಆಗಿದೆ, ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಸ್ಟೇಬಲ್ ಆ್ಯಂಡ್ ಅದರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದ ಅದರ್ ಸ್ಟ್ರಕ್ಚರ್ ವೆಲ್ಲಿ ಯಾವುದಾದ್ರೂ ಆಟಮ್ದು ಆಕ್ಟೇಟ್ ಕಂಪ್ಲೀಟ್ ಆಗಿರಲಿಲ್ಲ ಅಂತಂದರೆ ಅದ್ರ ಕಾಂಟ್ರಿಬ್ಯೂಷನ್ ಕಡಿಮೆ ಇರುತ್ತೆ ರೆಸೋನೆನ್ಸ್ ಸ್ಟ್ರಕ್ಚರ್ಗೆ, ರೆಸೋನೆನ್ಸ್ ಹೈಬ್ರಿಡ್ಗೆ. ಸಾರಿ, ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಆಕ್ಸಿಜನ್ ಸುತ್ತಮುತ್ತ 1 2 3 4 5 6 7 8, ಕಾರ್ಬನ್ ಸುತ್ತಮುತ್ತ ಇಲ್ಲೊಂದು ಬಾಂಡು ಇಲ್ಲೊಂದು ಬಾಂಡ್ ಅಂದರೆ ಟೋಟಲ್ ಇಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ 4, ಇಲ್ಲಿ 2 2 2 6 ಆಯ್ತು. ಇಲ್ಲಿ ಆಕ್ಟೇಟ್
ಕಂಪ್ಲೀಟ್ ಆಗಿಲ್ಲ. ಇಲ್ಲೇ ನೋಡ್ರಿ, ಆಕ್ಸಿಜನ್ ಎರಡು, ದೀಸ್ ಟು ಆರ್ ಡಿಫರೆಂಟ್ ಎಕ್ಸಾಂಪಲ್ಸ್. ಓಕೆ, ಆಕ್ಸಿಜನ್ ಸುತ್ತಮುತ್ತ ಅಷ್ಟೇ ನೋಡ್ರಿ, ಎಷ್ಟದಾವ ಇಲ್ಲಿ? 8 ಅದಾವಲ್ಲ ಎಲೆಕ್ಟ್ರಾನ್. ಓಕೆ ಫೈನ್. ಈ ಕಾರ್ಬನ್ ನೋಡ್ರಿ, 2 CH3 ಅಟ್ಯಾಚ್ ಆಗಿದೆ ಅಂದರೆ 2 ಬಾಂಡ್ ಇದಾವಲ್ಲ, ಇಲ್ಲೊಂದು ಬಾಂಡು ಇಲ್ಲೊಂದು ಬಾಂಡ್ 2, ಇಲ್ಲೊಂದು 3 ಬಾಂಡ್. 3 ಬಾಂಡ್ ಅಂದರೆ 6 ಎಲೆಕ್ಟ್ರಾನ್. 6 ಎಲೆಕ್ಟ್ರಾನ್ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿಲ್ಲ ಆಕ್ಟೇಟ್. ಸೊ ಇದ್ರ ಕಾಂಟ್ರಿಬ್ಯೂಷನ್ ಕಡಿಮೆ ಇರುತ್ತೆ. ಇಲ್ಲೂ ಕೂಡ ಸಿ ಈಸ್ ಹ್ಯಾವಿಂಗ್ 3 ಬಾಂಡ್ ಅಂದರೆ 6 ಎಲೆಕ್ಟ್ರಾನ್ ಇರೋದು, ಇದ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಕಡಿಮೆ ಆಗಿರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಯಾವ ರೆಸಾನೆನ್ಸ್ ಸ್ಟ್ರಕ್ಚರ್ನಲ್ಲಿ ಆಟಮ್ಸ್ದು ಆಕ್ಟೇಟ್ ಕಂಪ್ಲೀಟ್ ಆಗಿರೋದಿಲ್ವೋ ಅದರಿಂದ ಕಾಂಟ್ರಿಬ್ಯೂಷನ್ ಕಡಿಮೆ ಇರುತ್ತೆ. ಬಿಕಾಸ್ ದಟ್ ಮಾಲಿಕ್ಯೂಲ್ ಇಟ್ ಸೆಲ್ಫ್ ಈಸ್ ಅನ್ಸ್ಟೇಬಲ್. ಹೌ ಕ್ಯಾನ್ ಇಟ್ ಕಾಂಟ್ರಿಬ್ಯೂಟ್ ಟು ದ ರೆಸಾನೆನ್ಸ್ ಹೈಬ್ರಿಡ್? ಅರ್ಥ ಆಯ್ತಾ? ಈಗ ರೆಸಾನೆನ್ಸ್ ಅಂದರೆ ಏನು, ರೆಸಾನೆನ್ಸ್ ಸ್ಟ್ರಕ್ಚರ್ ಅಂದರೆ ಏನು, ರೆಸಾನೆನ್ಸ್ ಸ್ಟ್ರಕ್ಚರ್ ಡ್ರಾ ಮಾಡಬೇಕಾದ್ರೆ ಯಾವ್ಯಾವ ರೂಲ್ಸ್ ಫಾಲೋ ಮಾಡಬೇಕು, ರೆಸಾನೆನ್ಸ್ ಸ್ಟ್ರಕ್ಚರ್ನಿಂದ ನಮಗೆ ಯಾವ ಥರ ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲ ಕಲ್ತ್ರಿ. ಸೊ ನಾವು ಲೆಟ್ ಅಸ್ ಗೋ ಟು ರೆಸಾನೆನ್ಸ್ ಎಫೆಕ್ಟ್ ಆರ್ ಮಿಸೋಮೆರಿಕ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ಆಗಿದೆ, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಆಗಿದೆ, ರೆಸಾನೆನ್ಸ್ ಎಫೆಕ್ಟ್ ನೋಡೋಣ. ಇಂಡಕ್ಟಿವ್ ಎಫೆಕ್ಟ್ ಅಂದ್ರೆ ಏನು? ಪರ್ಮನೆಂಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಅರೌಂಡ್ ದ ಕಾರ್ಬನ್ chain due to the presence of highly electronegative element or a group which can give electron. Is that clear? ಒಂದು ಪರ್ಟಿಕ್ಯುಲರ್ ಕಾರ್ಬನ್ ಚೈನ್ ಅಲ್ಲಿ ಒಂದು ಎಂಡ್ಗೆ ಒಂದು ಎಲೆಕ್ಟ್ರೋನೆಗೆಟಿವ್ ಆಟಮ್ ಇರ್ಬೋದು, ಅಥವಾ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರ್ಬೋದು, ಅಥವಾ ಡೊನೇಟಿಂಗ್ ಗ್ರೂಪ್ ಇರ್ಬೋದು. ಅವಾಗ ಥ್ರೂ ಔಟ್ ದ ಚೈನ್ ಎಲೆಕ್ಟ್ರಾನ್ಸ್ ಶಿಫ್ಟ್ ಆಗ್ಬೋದು, ಐದರ್ ಟುವರ್ಡ್ಸ್ ದ ರಿಂಗ್ ಆರ್ ಐದರ್ ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆರ್ ಟುವರ್ಡ್ಸ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಈ ಥರ ಪರ್ಮನೆಂಟ್ಲಿ ಎಲೆಕ್ಟ್ರಾನ್ ಪರ್ಮನೆಂಟ್ಲಿ ಸಿಗ್ಮಾ ಎಲೆಕ್ಟ್ರಾನ್ ಶಿಫ್ಟ್ ಆಗೋದಕ್ಕೆ ಏನಂತಾರ? ಇಂಡಕ್ಟಿವ್ ಎಫೆಕ್ಟ್. ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆಗೋದಕ್ಕೆ ಏನಂತಾರ? ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಅವೆರಡೂ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀವಿ. ಸೊ ನಾವು ಲೆಟ್ ಅಸ್ ಗೋ ಟು ರೆಸಾನೆನ್ಸ್ ಎಫೆಕ್ಟ್. ಇಲ್ಲಿ ಏನಾಗುತ್ತೆ ನೋಡ್ರಿ, ರೆಸಾನೆನ್ಸ್ ಎಫೆಕ್ಟ್ ಅಂತಂದ್ರೆ ಇಟ್ ಈಸ್ ಓನ್ಲಿ ಅಬೌಟ್ ದ ಡಿಲೋಕಲೈಸೇಷನ್ ಆಫ್ ವಾಟ್? pi electrons. The delocalization of pi electrons ಯಾವ ಸಿಸ್ಟಮ್ ಅಲ್ಲಿ? ಇನ್ ದ ಕಾಂಜುಗೇಟೆಡ್ ಸಿಸ್ಟಮ್. Is that clear? What is the resonance effect or mesomeric effect? The delocalization of pi electrons. Only pi electrons delocalize ಆಗುತ್ತೆ ಇಲ್ಲಿ. ಓನ್ಲಿ pi electrons delocalize ಆಗುತ್ತೆ ಇಲ್ಲಿ. ಡಿಲೋಕಲೈಸ್ ಅಂದರೆ ದೇ ವಿಲ್ ಮೂವ್ ಫ್ರಮ್ ಒನ್ ಪೊಸಿಷನ್ ಟು ಅದರ್ ಪೊಸಿಷನ್. ಯಾವ ಎಲೆಕ್ಟ್ರಾನ್ಸು? ಪೈ ಎಲೆಕ್ಟ್ರಾನ್. ಸಿಗ್ಮಾ ಬಾಂಡ್ ಅಲ್ಲ. ನೀವೆಲ್ಲಿ ಏನೇನು ಶಿಫ್ಟ್ ಮಾಡಿದ್ದೀರಿ ಈಗ ರೆಸಾನೆನ್ಸ್ ಸ್ಟ್ರಕ್ಚರ್ನಲ್ಲಿ? ಓನ್ಲಿ ಲೋನ್ ಪೇರನ್ನು ಶಿಫ್ಟ್ ಮಾಡ್ತೀರಿ, ಅದು ಪೈ ಬಾಂಡ್ ಆಗುತ್ತೆ. ಪೈ ಬಾಂಡ್ ಶಿಫ್ಟ್ ಆಗ್ತೀರಿ, ಅದನ್ನು ಲೋನ್ ಪೇರ್ ಆಗಿ ರಿಪ್ರೆಸೆಂಟ್ ಮಾಡ್ತೀರಿ. ಸೊ ದರ್ ಈಸ್ ಅ ಶಿಫ್ಟ್ ಆಫ್ ಓನ್ಲಿ ಪೈ ಎಲೆಕ್ಟ್ರಾನ್ಸ್ ಇನ್ ವಾಟ್? ಕಾಂಜುಗೇಟೆಡ್ ಸಿಸ್ಟಮ್. ಕಾಂಜುಗೇಟೆಡ್ ಸಿಸ್ಟಮ್ ಅಂತಂದ್ರೆ ಏನ್ರಿ? ಯಾವ ಸಿಸ್ಟಮ್ ಅಲ್ಲಿ ಅಲ್ಟರ್ನೇಟ್ ಸಿಂಗಲ್ ಡಬಲ್ ಬಾಂಡ್ ಇರುತ್ತೋ, ಅಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರುತ್ತೋ, ಅಥವಾ ಡಬಲ್ ಬಾಂಡ್ ಇರ್ಬೋದು, ನೆಕ್ಸ್ಟ್ ಸಿಂಗಲ್ ಇರ್ಬೋದು, ಆಮೇಲೆ ಲೋನ್ ಪೇರ್ ಇರ್ಬೋದು. ಎಸ್, ಈ ಥರ ಸಿಸ್ಟಮ್ಗೆ ಏನಂತಾರ? ಕಾಂಜುಗೇಟೆಡ್ ಸಿಸ್ಟಮ್ ಅಂತಾರ. ಅಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರಬೇಕು, ಅಥವಾ ಡಬಲ್ ಸಿಂಗಲ್ ಆಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಅದಕ್ಕೆ ಕಾಂಜುಗೇಟೆಡ್ ಸಿಸ್ಟಮ್ ಅಂತಾರ. ಅಂಥ ಕಾಂಜುಗೇಟೆಡ್ ಸಿಸ್ಟಮ್ ಅಲ್ಲಿ ಪೈ ಎಲೆಕ್ಟ್ರಾನ್ಸ್ ಡಿಲೋಕಲೈಸ್ ಆಗೋದಕ್ಕೆ ಏನಂತಾರ? ರೆಸಾನೆನ್ಸ್ ಎಫೆಕ್ಟ್ ಆರ್ ಮೆಸೋಮೆರಿಕ್ ಎಫೆಕ್ಟ್. Is that clear? Resonance effect is nothing but what? The delocalization of pi electrons in the conjugated system. Is that clear? Ille nodri students, for example, CH2 double bond CH. Illi Cl baritini. Cl is what? Halogen. In halogen, the chlorine is having 3 lone pair of electrons. So what would happen now? ಡಬಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಇದೆ, ಲೋನ್ ಪೇರ್ ಇದೆ. ಡಬಲ್ ಸಿಂಗಲ್ ಲೋನ್ ಪೇರ್ ಅಂದರೆ ಅಲ್ಲಿ ರೆಸಾನೆನ್ಸ್ ಸ್ಟ್ರಕ್ಚರ್ಸ್ ಆರ್ ಪಾಸಿಬಲ್, ರೆಸಾನೆನ್ಸ್ ಎಫೆಕ್ಟ್ ಇಸ್ ಪಾಸಿಬಲ್. ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಏನಾಗುತ್ತೆ? ಕಾಂಜುಗೇಟೆಡ್ ಸಿಸ್ಟಮ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅಲ್ವಾ? ಸೊ ಆಟೋಮೆಟಿಕಲಿ ದೀಸ್ ಎಲೆಕ್ಟ್ರಾನ್ಸ್ ವುಡ್ ಕಮ್ ಹಿಯರ್ ಆ್ಯಂಡ್ ದೀಸ್ ಎಲೆಕ್ಟ್ರಾನ್ಸ್ ವುಡ್ ಗೋ ಹಿಯರ್. ಸೊ ಈಗ ನಿಮ್ಮ ರೆಸಾನೆನ್ಸ್ ಸ್ಟ್ರಕ್ಚರ್ ಏನೋ ಬರುತ್ತೆ? ಇಲ್ಲಿ CH2 ಮೇಲೆ ಏನಾಗುತ್ತೆ? ಈಗ ನೆಗೆಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ ಏನಾಗುತ್ತೆ? ಸಿಂಗಲ್ ಬಾಂಡು. ಇಲ್ಲಿ ಏನಾಗುತ್ತೆ? ಡಬಲ್ ಬಾಂಡು. ಕ್ಲೋರಿನ್ ಹತ್ರ 3 ಪೇರ್ ಇತ್ತಲ್ಲ, ಈಗ 2 ಪೇರ್ ಉಳಿಯುತ್ತೆ. ಆ ಕ್ಲೋರಿನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಅಂದ್ರೆ ಇವೆರಡು ಏನ್ರಿ? ಇವು ರೆಸಾನೆನ್ಸ್ ಸ್ಟ್ರಕ್ಚರ್ಸ್. ಬೋತ್ ಆಫ್ ದೆಮ್ ಆರ್ ರೆಸಾನೆನ್ಸ್ ಸ್ಟ್ರಕ್ಚರ್ಸ್. ಈ ಮಾಲಿಕ್ಯೂಲ್ ಅಲ್ಲಿ ರೆಸಾನೆನ್ಸ್ ಎಫೆಕ್ಟ್ ಇದೆ.
ಈ ಲೋನ್ ಪೇರ್ ಇಲ್ಲಿ ಬರುತ್ತೆ, ಈ ಎಲೆಕ್ಟ್ರಾನ್ಸ್ ಇಲ್ಲೇ ಶಿಫ್ಟ್ ಆಗ್ತಾವ. ಅಥವಾ ಈಗ ನೆಕ್ಸ್ಟ್ ಏನು ಮಾಡ್ಬೋದು ನೀವು, ಇದನ್ನೇ ವಾಪಸ್ ಇಲ್ಲೇ ಶಿಫ್ಟ್ ಮಾಡ್ರಿ, ವಾಪಸ್ ಇಲ್ಲೇ ಕೊಡ್ರಿ, ಮತ್ತೆ ಹಿಂಗಾಗ್ಬಿಡುತ್ತೆ ಸ್ಟ್ರಕ್ಚರು. ದೀಸ್ ಟು ಆರ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್. ಬಟ್ ಇಲ್ಲಿ ಎಲೆಕ್ಟ್ರಾನ್ಸ್ ಆರ್, ಇಲ್ಲೊಂದು ಗ್ರೂಪ್ ಇದೆ, ಈ ಗ್ರೂಪ್ ಅನ್ನ ಬಿಟ್ಟು ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ. ಅಂದ್ರೆ ಇದು ಯಾವ ರೆಸೋನೆನ್ಸ್ ಎಫೆಕ್ಟ್ ಇದು, ಎಲೆಕ್ಟ್ರಾನ್ ಆ ಗ್ರೂಪ್ ಅನ್ನ ಬಿಟ್ಟು ಹೋಗ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಪ್ಲಸ್ ಆರ್ ಎಫೆಕ್ಟ್, ಅಂದ್ರೆ ಪಾಸಿಟಿವ್ ರೆಸೋನೆನ್ಸ್ ಎಫೆಕ್ಟ್ ಅಂತಾರೆ ಅದಕ್ಕೆ. ಇಫ್ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ದಟ್ ಪರ್ಟಿಕ್ಯುಲರ್ ಗ್ರೂಪ್, ಫಾರ್ ಎಕ್ಸಾಂಪಲ್ ಈ ತರ ಎಫೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥ ಗ್ರೂಪ್ಸ್ ಯಾವ್ಯಾವುದು, ಐ ಕ್ಯಾನ್ ಕನ್ಸಿಡರ್ OH, Cl ಬರಬಹುದು, Br ಬರಬಹುದು, ರೈಟ್, NH2 ಬರಬಹುದು. ಆಲ್ ದೀಸ್ ಆರ್ ವಾಟ್ ಪ್ಲಸ್ ಆರ್ ಗ್ರೂಪ್ ಎಫೆಕ್ಟ್ ಅನ್ನ. ಪ್ಲಸ್ ಆರ್ ಅಂದ್ರೆ ಏನ್ರಿ, ಎಲೆಕ್ಟ್ರಾನ್ಸ್ ಅನ್ನ ಅವೇ ಫ್ರಮ್ ದೆಮ್ಸೆಲ್ವ್ಸ್, ಎಲೆಕ್ಟ್ರಾನ್ಸ್ ಅನ್ನ ಅವೇ ಫ್ರಮ್ ದೆಮ್ಸೆಲ್ವ್ಸ್ ಶಿಫ್ಟ್ ಮಾಡುವಂತ ಗ್ರೂಪ್ಸ್ ಇವೆಲ್ಲ. ದೇ ಆರ್ ಆಲ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಪ್ಲಸ್ ಆರ್ ಎಫೆಕ್ಟ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಅದೇ ರೀತಿ ಐ ಕ್ಯಾನ್ ಕನ್ಸಿಡರ್ ದ ಸೇಮ್ ಸಿಮಿಲರ್ ಎಕ್ಸಾಂಪಲ್, CH2 ಸಿಂಗಲ್ ಬಾಂಡ್, ಸಾರಿ ಡಬಲ್ ಬಾಂಡ್, CH, ಇಲ್ಲಿ ಸ್ಯಾನೈಡ್. ಇಲ್ಲಿ ಏನಾಗುತ್ತೆ ಹೇಳ್ರಿ ಸ್ಟೂಡೆಂಟ್ಸ್, ದ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ದ ನೈಟ್ರೋಜನ್ ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಇಲ್ಲಿ ಆಲ್ರೆಡಿ ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಇರುತ್ತೆ, ಎಲೆಕ್ಟ್ರಾನ್ ಇದು ಈ ಕಡೆ ಶಿಫ್ಟ್ ಆದಾಗ ದೀಸ್ ಎಲೆಕ್ಟ್ರಾನ್ಸ್ ವುಡ್ ಶಿಫ್ಟ್ ಹಿಯರ್. ಸೊ ಇಲ್ಲಿ ಏನು ಬರುತ್ತೆ ಈಗ ನೆಕ್ಸ್ಟ್, CH2 ಇದೆ, ಅಲ್ಲಿ ಸಿಂಗಲ್ ಬಾಂಡ್ ಆಗುತ್ತೆ, CH ಆಗುತ್ತೆ, ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ, C ಆಯಿತು. ಇಲ್ಲಿ ಟ್ರಿಪಲ್ ಬಾಂಡ್ ಇದ್ದದ್ದು ಏನಾಯಿತು, ಡಬಲ್ ಬಾಂಡ್ ಆಯಿತು. ನೈಟ್ರೋಜನ್ ಮೇಲೆ 2 ಪೇರ್ ಎಲೆಕ್ಟ್ರಾನ್ ಬಂತು. ಸೊ ದಿಸ್ ವುಡ್ ಹ್ಯಾವ್ ಅ ನೆಗೆಟಿವ್ ಚಾರ್ಜ್. ಇಸ್ ದಟ್ ಕ್ಲಿಯರ್? ಸೊ ಈ ಕಾರ್ಬನ್ನಿಂದ ಎಲೆಕ್ಟ್ರಾನ್ಸ್ ಬಿಟ್ಟು ಹೋಗಿದಾವ ಅಂತಂದ್ರೆ ಈ ಕಾರ್ಬನ್ಗೆ ಏನು ಬರುತ್ತೆ, ಪಾಸಿಟಿವ್ ಚಾರ್ಜ್. ಇಲ್ಲೇ ನೋಡ್ರಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಯಾವ್ದು ನಿಮ್ಮದು, CN ಅಲ್ವಾ, CN ಹತ್ರ ಬರ್ತಾ ಇದೆ ಎಲೆಕ್ಟ್ರಾನ್. ಇಲ್ಲಿ Cl ಇತ್ತಲ್ಲ, Cl ಬಿಟ್ಟು ಹೋಗ್ತಾ ಇತ್ತು ಎಲೆಕ್ಟ್ರಾನ್. ಎಲೆಕ್ಟ್ರಾನು ಆ ಪರ್ಟಿಕ್ಯುಲರ್ ಗ್ರೂಪ್ ಅನ್ನ ಬಿಟ್ಟು ಹೋಗ್ತಾ ಇದ್ರೆ ಅದು ಪಾಸಿಟಿವ್ ಆರ್ ಎಫೆಕ್ಟ್. ಎಲೆಕ್ಟ್ರಾನ್ ಆ ಗ್ರೂಪ್ ಹತ್ರ ಬರ್ತಾ ಇದ್ರೆ ದಟ್ ಈಸ್ ಮೈನಸ್ ಆರ್ ಎಫೆಕ್ಟ್. ಮೈನಸ್ ಆರ್ ಎಫೆಕ್ಟ್. ಇಫ್ ಐ ಆಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ನನ್ನ ಬಿಟ್ಟು ಎಲೆಕ್ಟ್ರಾನ್ ಹೋದರೆ ದಟ್ ಈಸ್ ಪ್ಲಸ್ ಆರ್ ಎಫೆಕ್ಟ್. ಫ್ರಂಟ್ ಫುಟ್, ಕ್ರಿಕೆಟ್ ಅಲ್ಲಿ ಫ್ರಂಟ್ ಫುಟ್ ಆಡ್ತಾ ಇದ್ರೆ ಜಸ್ಟ್ ದಟ್ ಬ್ಯಾಟ್ ಏನು ಸ್ವಿಂಗ್ ಮಾಡ್ತಿರಲ್ಲ ಅದನ್ನ ನೀವು ಗೋಯಿಂಗ್ ಅವೇ ಫ್ರಮ್ ದ ಗ್ರೂಪ್ ಅನ್ಕೋರಿ, ದಿಸ್ ಇಸ್ ಪಾಸಿಟಿವ್ ಆರ್ ಎಫೆಕ್ಟ್. ನೀವು ಬ್ಯಾಕ್ ಫುಟ್ ಆಡ್ತಿರಲ್ವಾ, ಯು ಕಮಿಂಗ್ ಬ್ಯಾಕ್, ಅವಾಗ ಎಲೆಕ್ಟ್ರಾನ್ಸ್ ಆರ್ ಯು ಪುಲ್ಲಿಂಗ್ ದ ಎಲೆಕ್ಟ್ರಾನ್ ಅಂತ ಇಮ್ಯಾಜಿನ್ ಮಾಡ್ರಿ, ದಟ್ ಈಸ್ ನೆಗೆಟಿವ್ ಆರ್ ಎಫೆಕ್ಟ್. ಸೊ ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ಗಾಟ್ ಇಟ್? ರೈಟ್. ಸೊ ಮೈನಸ್ ಆರ್ ಎಫೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಗ್ರೂಪ್ಸ್ ಯಾವ್ಯಾವುದು, ಫಾರ್ ಎಕ್ಸಾಂಪಲ್ ನೋಡ್ರಿ, ಆಲ್ಡಿಹೈಡ್ ಗ್ರೂಪ್ ಬರಬಹುದು, COOH ಬರಬಹುದು, ಆರ್ ಇವನ್ ಕಿಟಾನಿಕ್ ಗ್ರೂಪ್ ಬರಬಹುದು, ರೈಟ್, ಆರ್ ಇವನ್ NO2 ಗ್ರೂಪ್ ಬರಬಹುದು. ಸೊ ದೀಸ್ ಆರ್ ಆಲ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಇಸ್ ದಟ್ ಕ್ಲಿಯರ್? ರೆಸೋನೆನ್ಸ್ ಎಫೆಕ್ಟ್ ಅಂದ್ರೆ ಶಿಫ್ಟ್ ಆಗೋದು. ಇಲ್ಲೂ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ, ಇಲ್ಲೂ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ. ಯಾವ ಎಲೆಕ್ಟ್ರಾನ್ಸು? ಪೈ ಎಲೆಕ್ಟ್ರಾನ್ಸು. ಯಾವ ಸಿಸ್ಟಮ್ ಅಲ್ಲಿ? ಕಾಂಜುಗೇಟೆಡ್ ಸಿಸ್ಟಮ್ ಅಲ್ಲಿ. ಇದು ಕಾಂಜುಗೇಟೆಡ್, ಇದು ಕಾಂಜುಗೇಟೆಡ್. ಕಾಂಜುಗೇಟೆಡ್ ಸಿಸ್ಟಮ್ ಅಲ್ಲಿ ಪೈ ಎಲೆಕ್ಟ್ರಾನ್ ಶಿಫ್ಟ್ ಆದರೆ ರೆಸೋನೆನ್ಸ್ ಎಫೆಕ್ಟ್. ಕಾಂಜುಗೇಟೆಡ್ ಸಿಸ್ಟಮ್ ಅಲ್ಲಿ ಒಂದು ಗ್ರೂಪ್ ಹತ್ರ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ, ಅಥವಾ ಒಂದು ಗ್ರೂಪ್ ಅನ್ನ ಬಿಟ್ಟು ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ, ಆ ಗ್ರೂಪ್ ಅನ್ನ ಬಿಟ್ಟು ದೂರ ಹೋಗ್ತಾ ಇದೆ ಅಂದ್ರೆ ಅದು ಪ್ಲಸ್ ಆರ್. ಆ ಗ್ರೂಪ್ ಹತ್ರನೇ ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇದೆ ಅಂತಂದ್ರೆ ಮೈನಸ್ ಆರ್. So if there are electron donating groups, they are going to have plus R effect. If they are electron withdrawing groups, they are going to have minus R effect. Examples for electron donating group, electrons withdrawing group. Is that clear? Right. Next notice students, hyperconjugation effect. Inductive effect is done, electromagnetic effect is done, resonance effect is done. This is a hyperconjugation effect. Hyperconjugation effect ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಜಸ್ಟ್ ಅ ಎಕ್ಸ್ಟೆನ್ಷನ್ ಆಫ್ ದ ರೆಸೋನೆನ್ಸ್ ಎಫೆಕ್ಟ್. ರೆಸೋನೆನ್ಸ್ ಎಫೆಕ್ಟ್ ಇಸ್ ದ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಆಫ್ ದ್ಯಾಟ್, ಬಟ್ ಇಟ್ ಇಸ್ ವೀಕರ್ ದೆನ್ ರೆಸೋನೆನ್ಸ್ ಎಫೆಕ್ಟ್. ಅದು ನಿಮಗೆ ಗೊತ್ತಿರಬೇಕು. ಇಲ್ಲೇ ನೋಡ್ರಿ, ರೆಸೋನೆನ್ಸ್ ಎಫೆಕ್ಟ್ ಅಲ್ಲಿ ಏನಾಗುತ್ತೆ, ಇನ್ ದ ರೆಸೋನೆನ್ಸ್ ಎಫೆಕ್ಟ್ ಇಟ್ ಈಸ್ ಇನ್ವಾಲ್ವಿಂಗ್ ವಾಟ್, ಈ ಕಲ್ತಿರಿ ಆಲ್ರೆಡಿ. ರೆಸೋನೆನ್ಸ್ ಎಫೆಕ್ಟ್ ಇನ್ವಾಲ್ವ್ಸ್ ಅ ಡಿಲೋಕಲೈಸೇಷನ್ ಆಫ್ pi electrons of 2 or more conjugated double bonds or pi electrons of double bond and non-bonding electrons. ಇದನ್ನ ನೀವು ರೆಸೋನೆನ್ಸ್ ಎಫೆಕ್ಟ್ ಅಲ್ಲಿ ಕಲ್ತಿರಿ. ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇನ್ ಅಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಆರ್ ಡಬಲ್ ಸಿಂಗಲ್ ಅಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಕಾಂಜುಗೇಟೆಡ್ ಸಿಸ್ಟಮ್ ಅಲ್ಲಿ ಪೈ ಎಲೆಕ್ಟ್ರಾನ್ಸ್ ಡಿಲೋಕಲೈಸ್ ಆಗೋದನ್ನ ರೆಸೋನೆನ್ಸ್ ಎಫೆಕ್ಟ್ ಅಲ್ಲಿ ನೀವು ಕಲ್ತಿದ್ದೀರಿ. ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಅಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಡಿಲೋಕಲೈಸೇಷನ್ ಆಗುತ್ತೆ, ಬಟ್ ಯಾವುದು, ಪೈ ಎಲೆಕ್ಟ್ರಾನ್ಸ್ ಅಲ್ಲ, ಸಿಗ್ಮಾ ಎಲೆಕ್ಟ್ರಾನ್ಸ್.
ಇಲ್ಲಿ ಡಿಲೋಕಲೈಸ್ ಆಗೋದು ಯಾವುದು? ಸಿಗ್ಮಾ ಎಲೆಕ್ಟ್ರಾನ್. ಸಿಗ್ಮಾ ಎಲೆಕ್ಟ್ರಾನ್ಸ್ ಆಫ್ ವಾಟ್? ಸಿಗ್ಮಾ ಎಲೆಕ್ಟ್ರಾನ್ಸ್ ಥ್ರೂ ಓವರ್ಲ್ಯಾಪಿಂಗ್ ಪಿ ಆರ್ಬಿಟಲ್ಸ್ ಆಫ್ ದ ಡಬಲ್ ಬಾಂಡ್ ವಿತ್ ಸಿಗ್ಮಾ ಆರ್ಬಿಟಲ್ ಆಫ್ ದ ಅಡ್ಜಸೆಂಟ್ ಸಿಂಗಲ್ ಬಾಂಡ್. ಏನಾಯ್ತು ಇಲ್ಲಿ? ವಾಟ್ ಡಿಡ್ ಯು ಲರ್ನ್? In the hyperconjugation, there will be delocalization of sigma electrons. Sigma electrons shift ಆಗ್ತಾವ. ಹೆಂಗೆ? ಸಿಗ್ಮಾ ಎಲೆಕ್ಟ್ರಾನ್ಸ್ ಇರೋಂಥ ಆರ್ಬಿಟಲ್ಲು ಅದ್ರ ಹತ್ರ ಇರೋಂಥ ಒಂದು ಡಬಲ್ ಬಾಂಡ್ದಲ್ಲಿ ಏನೊಂದು ಪಿ ಆರ್ಬಿಟಲ್ ಇರುತ್ತೆ, ಅನ್ಹೈಬ್ರಿಡೈಸ್ ಐ ಮೀನ್ MTP ಆರ್ಬಿಟಲ್ ಏನಿರುತ್ತೆ ಅದ್ರ ಜೊತೆ ಓವರ್ಲ್ಯಾಪ್ ಆಗಿಬಿಟ್ಟು. ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ದ ಹೈಪರ್ ಕಾಂಜುಗೇಷನ್ ಇನ್ವಾಲ್ವ್ಸ್ ವಾಟ್? ಡಿಲೋಕಲೈಸೇಷನ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್. ರೆಸೋನೆನ್ಸ್ ಅಲ್ಲಿ ಪೈ ಎಲೆಕ್ಟ್ರಾನ್, ಹೈಪರ್ ಕಾಂಜುಗೇಷನ್ ಅಲ್ಲಿ ಸಿಗ್ಮಾ ಎಲೆಕ್ಟ್ರಾನ್. ಸಿಗ್ಮಾ ಎಲೆಕ್ಟ್ರಾನ್ ಹೆಂಗೆ ಡಿಲೋಕಲೈಸೇಷನ್ ಆಗುತ್ತೆ? ಇಟ್ ವಿಲ್ ಹ್ಯಾಪನ್, ದ ಡಿಲೋಕಲೈಸೇಷನ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ ಹ್ಯಾಪನ್ ಥ್ರೂ ಓವರ್ಲ್ಯಾಪಿಂಗ್. ಏನೇನು ಓವರ್ಲ್ಯಾಪಿಂಗು? ಪಿ ಆರ್ಬಿಟಲ್ಸ್ ಆಫ್ ಡಬಲ್ ಬಾಂಡ್. ಎಲ್ಲಿದೆ ಡಬಲ್ ಬಾಂಡು? CH ಅಥವಾ ಒಂದು ಸಿಗ್ಮಾ ಎಲೆಕ್ಟ್ರಾನ್ಸ್ ಏನಿದೆ, ಯಾವ ಸಿಗ್ಮಾ ಎಲೆಕ್ಟ್ರಾನು ಡಿಲೋಕಲೈಸ್ ಆಗಬೇಕಂತಿದೆ ಅಲ್ವಾ, ಅದರ ನೆಕ್ಸ್ಟ್ ಎಲಿಮೆಂಟ್ ಅಲ್ಲಿ ಪಿ ಆರ್ಬಿಟಲ್ ಇರುತ್ತೆ. ಓಕೆ, ಸಿಗ್ಮಾ ಎಲೆಕ್ಟ್ರಾನ್ಸ್ ಥ್ರೂ overlapping of p orbital of a double bond with sigma orbital of the adjacent single bond. Are you getting me? Say for example, I am sigma bond. I am a sigma bond. ನನ್ನ ಹತ್ರ sigma electrons ಇದೆ. ನನ್ನ ಹತ್ರ next and the adjacent atom ಅಲ್ಲಿ there are pi bonds. ಅಲ್ಲಿ ಏನಿದಾವ? p orbitals ಇದಾವ. ಆ pi electron shift ಆಗೋದ್ರಿಂದ ಅಲ್ಲಿ ಏನಾಗ ಕ್ರಿಯೇಟ್ ಆಗುತ್ತೆ? MTP orbital ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನನ್ನ ಹತ್ರ ಇರುವಂಥ ಸಿಗ್ಮಾ ಎಲೆಕ್ಟ್ರಾನ್ನ ಏನು ಮಾಡ್ತೀನಿ? ಅಲ್ಲಿ MTP ಆರ್ಬಿಟಲ್ಸ್ ಇದಾವಲ್ಲ, ಅಲ್ಲಿ ಶಿಫ್ಟ್ ಆಗುತ್ತೆ ಸಿಗ್ಮಾ ಎಲೆಕ್ಟ್ರಾನ್. ಈ ಥರ ಆಗೋದಕ್ಕೆ ಏನಂತಾರೆ? ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಬಟ್ ಮೊದಲು ಅರ್ಥ ಮಾಡ್ಕೊಳ್ರಿ. ಹೈಪರ್ ಕಾಂಜುಗೇಷನ್ ಅಂದ್ರೆ ಏನ್ರಿ? ಡಿಲೋಕಲೈಸೇಷನ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್. ಎಲ್ಲಿದೆ ಸಿಗ್ಮಾ ಎಲೆಕ್ಟ್ರಾನು? ಐ ಆಮ್ ಅ ಸಿಗ್ಮಾ ಎಲೆಕ್ಟ್ರಾನ್, ಐ ಆಮ್ ಹ್ಯಾವಿಂಗ್ ಸಿಗ್ಮಾ ಎಲೆಕ್ಟ್ರಾನ್ಸ್. ಓಕೆ, ಹೆಂಗೆ ಶಿಫ್ಟ್ ಆಗ್ತಾವೆ ಎಲೆಕ್ಟ್ರಾನ್ಸ್ ಇವು? ದಿಸ್ ವಿಲ್ ಗೋ ಬೈ ಓವರ್ಲ್ಯಾಪಿಂಗ್ ವಿತ್ ಪಿ ಆರ್ಬಿಟಲ್. ವೇರ್ ಇಸ್ ಅ ಪಿ ಆರ್ಬಿಟಲ್? ವೆರಿ ನೆಕ್ಸ್ಟ್ ಆಟಮ್. ಆ ಆಟಮಲ್ಲಿ ಏನಿದೆ? ಡಬಲ್ ಬಾಂಡ್ ಇದೆ. ಆ ಡಬಲ್ ಬಾಂಡ್ ಪೈ ಬಾಂಡ್ಸ್ ಏನಿದಾವಲ್ವಾ, ಡಬಲ್ ಬಾಂಡ್ ಅಂದ್ರೆ ಪೈ ಬಾಂಡ್, ಪೈ ಎಲೆಕ್ಟ್ರಾನ್ಸ್ ಹಿಂಗೆ ಶಿಫ್ಟ್ ಆದ ಕೂಡಲೇ ಅಲ್ಲಿ ಏನು ಕ್ರಿಯೇಟ್ ಆಗುತ್ತೆ? MTP ಆರ್ಬಿಟಲ್. ಆ MTP ಆರ್ಬಿಟಲ್ನಲ್ಲಿ ನನ್ನ ಹತ್ರ ಇರುವಂಥ ಸಿಗ್ಮಾ ಎಲೆಕ್ಟ್ರಾನ್ ಹೋಗುತ್ತೆ. ಇದಕ್ಕೇನಂತಾರೆ? ಡಿಲೋಕಲೈಸೇಷನ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ ಥ್ರೂ ಓವರ್ಲ್ಯಾಪಿಂಗ್ ವಿತ್ ಪಿ ಆರ್ಬಿಟಲ್. ಇಸ್ ದಟ್ ಕ್ಲಿಯರ್? ರೈಟ್. Hyperconjugation involves a delocalization of sigma electron through overlapping of p orbital of a double bond. Overlapping of p orbital of a double bond with the sigma orbital of the adjacent single bond. That is, ಇದಕ್ಕೇನಂತಾರೆ? ಸಿಗ್ಮಾ ಪೈ ಕಾಂಜುಗೇಷನ್. ಸಿಗ್ಮಾ ಪೈ ಕಾಂಜುಗೇಷನ್. ಇಲ್ಲೇ ನೋಡ್ರಿ, ಸರಿಯಾಗಿ ಅರ್ಥ ಆಗುತ್ತೆ ನಿಮಗೀಗ. ಇಲ್ಲೇ ಒಂದು ಏನಿದೆ? CH3 ಅನ್ಕೊಳ್ರಿ. ಇದು ಒಂದು H, ಇದು ಒಂದು H, ಇಲ್ಲೊಂದು ಆರ್ಬಿಟಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಈ ಕಾರ್ಬನ್ ಹೈಬ್ರಿಡೈಸೇಷನ್ ಏನು? sp3 ಹೈಬ್ರಿಡೈಸೇಷನ್ ಅಲ್ವಾ. ಇಲ್ಲೇ ಒಂದು ಏನಿದೆ? CH ಬಾಂಡ್ ಇದೆ. CH ಬಾಂಡ್ ಇದೆ. CH ಬಾಂಡಲ್ಲಿ ಏನಿದಾವ? ಸಿಗ್ಮಾ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ. ರೈಟ್. ಸೊ ದಿಸ್ ಇಸ್ ದ ಆರ್ಬಿಟಲ್ ಕ್ಯಾರಿಂಗ್ ದ ಸಿಗ್ಮಾ ಎಲೆಕ್ಟ್ರಾನ್, ಆರ್ ದಿಸ್ ಇಸ್ ಸಿಗ್ಮಾ ಬಾಂಡ್ ಅನ್ಕೋರಿ. ಇದು CH ಬಾಂಡ್, ಇದು ನೀವು ಅಥವಾ ನಾನು. ರೈಟ್. ಇದರ ಅಡ್ಜಸೆಂಟ್ ಕಾರ್ಬನ್ ಇದೆ ಇಲ್ಲಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಕೂಡ ಓನ್ಲಿ 3 ಬಾಂಡ್ಸ್ ಆರ್ ದೇರ್. ಓನ್ಲಿ 3 ಬಾಂಡ್ಸ್ ಆರ್ ದೇರ್. ಇಲ್ಲಿ ಡಬಲ್ ಬಾಂಡ್ ಇತ್ತು, ಆ ಡಬಲ್ ಬಾಂಡ್ ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ ಪೈ ಎಲೆಕ್ಟ್ರಾನ್ ಕಳ್ಕೊಂಡಿರೋದ್ರಿಂದ ಇಲ್ಲಿ ಏನು ಉಳಿದಿದೆ? ಒಂದು ಪಿ ಆರ್ಬಿಟಲ್ ಇದೆ, MTP ಆರ್ಬಿಟಲ್ ಉಳಿದಿದೆ. ಅಥವಾ ಈ ಕಾರ್ಬನ್ ಹತ್ರ ಪಾಸಿಟಿವ್ ಚಾರ್ಜ್ ಇದ್ದಾಗ ಇಲ್ಲಿ ಒಂದು MT ಆರ್ಬಿಟಲ್ ಇರುತ್ತೆ. ಅಥವಾ ಇನ್ನೂ ಡೀಟೇಲ್ ಆಗಿ ಹೋಗ್ಬೇಕಂದ್ರೆ, ಈ ಕಾರ್ಬನ್ ಹತ್ರ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎಷ್ಟು ಸಿಗ್ಮಾ ಬಾಂಡ್ ಇದೆ? 3 ಸಿಗ್ಮಾ ಬಾಂಡ್ ಅಲ್ಲ. 3 ಸಿಗ್ಮಾ ಬಾಂಡ್ ಅಂದ್ರೆ ಇದು ಹೈಬ್ರಿಡೈಸೇಷನ್ ಎಷ್ಟು? ಇದರ ಹೈಬ್ರಿಡೈಸೇಷನ್ ಎಷ್ಟು? sp2. ಇನ್ನೂ ಒಂದು ಪಿ ಆರ್ಬಿಟಲ್ ಇರುತ್ತಲ್ಲ, ಅದು ಇದು. ಸೊ ಇದ್ರ ಕಡೆ ಏನಿದೆ? ಒಂದು MTP ಆರ್ಬಿಟಲ್ ಇದೆ. MTP ಆರ್ಬಿಟಲ್ ಇದೆ. ಇದ್ರ ಹತ್ರ ಏನಿದೆ? CH ಬಾಂಡ್ ಇದೆ. CH ಬಾಂಡಲ್ಲಿ ಏನಿದಾವ? ಸಿಗ್ಮಾ ಎಲೆಕ್ಟ್ರಾನ್ಸ್ ಇದಾವ. ಇಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಇದಾವ. ಎಕ್ಸಾಕ್ಟ್ಲಿ ಇದರ ನೆಕ್ಸ್ಟ್ ಕಾರ್ಬನ್ ಅಲ್ಲಿ MT ಆರ್ಬಿಟಲ್ಸ್ ಇದೆ. ಸೊ ಈ CH ಬಾಂಡಲ್ಲಿ ಏನು ಸಿಗ್ಮಾ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ದೋಸ್ ಸಿಗ್ಮಾ ಎಲೆಕ್ಟ್ರಾನ್ಸ್ ವುಡ್ ಬಿ ಶಿಫ್ಟಿಂಗ್ ಟು these p orbitals. There is going to be what? Overlapping of what? p orbital. ಈ p orbital overlap ಆಗುತ್ತೆ ಯಾವುದ್ರ ಜೊತೆ? Of a double bond with what? Sigma orbital of the adjacent single bond. ಇಲ್ಲಿ ಏನು adjacent single bond ಇದೆ ಅಲ್ವಾ, ಸಿಗ್ಮಾ ಬಾಂಡ್ ಏನಿದೆ ಅಲ್ವಾ, ಇದು ಇಲ್ಲಿ ಈ ಪರ್ಟಿಕ್ಯುಲರ್ ಸಿಗ್ಮಾ ಬಾಂಡ್ ಎಲೆಕ್ಟ್ರಾನ್ಸು
ಈ ಪೈಪ್ ಐ ಮೀನ್ ದ ಎಮ್ ಟಿ ಪಿ ಆರ್ಬಿಟಲ್ಸು ಇದ್ರ ಮಧ್ಯ ಓವರ್ಲ್ಯಾಪ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ದೇರ್ ಈಸ್ ಅ ಓವರ್ಲ್ಯಾಪಿಂಗ್ ಬಿಟ್ವೀನ್ ಸಿಗ್ಮಾ, ದೇರ್ ಈಸ್ ಅ ಓವರ್ಲ್ಯಾಪಿಂಗ್ ಬಿಟ್ವೀನ್ ಪಿ ಆರ್ಬಿಟಲ್ಸ್ ಆಫ್ ದ ಡಬಲ್ ಬಾಂಡ್, ಪಿ ಆರ್ಬಿಟಲ್ಸ್ ಆಫ್ ದ ಡಬಲ್ ಬಾಂಡ್ and sorry with sigma orbital of the adjacent single bond. ಇಲ್ಲಿ ಏನು ಸಿಗ್ಮಾ ಆರ್ಬಿಟಲ್ ಇರುತ್ತಲ್ಲ, ಈ ಪರ್ಟಿಕ್ಯುಲರ್ ಏನು ಇಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಇದು ಮತ್ತು ಇದು ಇಲ್ಲಿ ಓವರ್ಲ್ಯಾಪ್ ಆಗೋದ್ರಿಂದ ಈ ಸಿಗ್ಮಾ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗ್ತಾವ. ಇಸ್ ದಟ್ ಕ್ಲಿಯರ್? ಇಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಎಲೆಕ್ಟ್ರಾನ್ಸ್ ಇಲ್ಲಿ ಇಲ್ಲ, ಇದಕ್ಕೆ ಎಲೆಕ್ಟ್ರಾನ್ ಬೇಕಾಗಿದೆ. ಹೆಂಗೆ ಗೊತ್ತಾಯ್ತು? ಇಲ್ಲಿ ಪಿ ಆರ್ಬಿಟಲ್ ಎಮ್ ಟಿ ಇದೆ, ಇಲ್ಲಿ ಎಲೆಕ್ಟ್ರಾನ್ ಬೇಕು. ಎಲ್ಲಿಂದ ಸಿಗುತ್ತೆ? ಅಡ್ಜಸೆಂಟ್ ಕಾರ್ಬನ್ ಸಿ ಎಚ್ ಬಾಂಡ್ ಏನಿದೆ ಅಲ್ವಾ, ಅಲ್ಲಿಂದ ಸಿಗ್ಮಾ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗುತ್ತೆ. ಹೆಂಗೆ? ಇವೆರಡು ಓವರ್ಲ್ಯಾಪ್ ಆಗಿ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಅರ್ಥ ಆಯ್ತಾ? ಇದು ನೀವು ಎಲ್ಲಿ ಸಿ ಎಚ್ ಬಾಂಡ್ ಇದೆ ಅಲ್ವಾ, ಅದು ನೀವು. ಅಲ್ಲಿ ನಿಮ್ಮ ಹತ್ರ ಏನಿದೆ? ಸಿಗ್ಮಾ ಎಲೆಕ್ಟ್ರಾನ್ಸ್ ಇದೆ. ನಿಮ್ಮ ಹತ್ರ ಏನಿದೆ? ನಿಮ್ಮ ಫ್ರೆಂಡ್ ಇದಾನ, ನಿಮ್ಮ ಫ್ರೆಂಡ್ ಹತ್ರ ಏನಿದೆ? ಒಂದು ಸ್ವಲ್ಪ ಹೆಲ್ಪ್ ಬೇಕಾಗಿದೆ. ಯಾವುದೋ ಒಂದು ಚಾಪ್ಟರ್ ಓದಿಲ್ಲ, ಅವನ ತಲೆ ಎಮ್ ಟಿ ಆಗಿದೆ ಆ ಚಾಪ್ಟರ್ನಲ್ಲಿ. ಅವಾಗ ನೀವೇನು ಮಾಡ್ತೀರಿ? ನಿಮ್ಮ ಇನ್ಫಾರ್ಮೇಷನ್ ಸ್ವಲ್ಪ ಅವ್ನು ಕೊಟ್ಬಿಡ್ತೀರಿ. ಅರ್ಥ ಆಯ್ತಾ? ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಇಲ್ಲಿ ಪಿ ಆರ್ಬಿಟಲ್ಸ್ ಇದಾವ, ಎಮ್ ಟಿ ಇದಾವ, ಇಲ್ಲಿ ಸಿಗ್ಮಾ ಸಿ ಎಚ್ ಸಿಗ್ಮಾ ಬಾಂಡ್ ಇದಾವಲ್ವಾ, this bond or this orbital will overlap with this and these electrons will shift here. ಅವಾಗ ಪಾಸಿಟಿವ್ ಚಾರ್ಜ್ ಏನಾಗುತ್ತೆ? ಸ್ಟೆಬಿಲೈಸ್ ಆಗುತ್ತೆ. ಎಲೆಕ್ಟ್ರಾನ್ಸ್ ತಗೊಂಡ್ಬಿಟ್ಟು ಪಾಸಿಟಿವ್ ಚಾರ್ಜ್ ಸ್ಟೆಬಿಲೈಸ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಹೈಪರ್ ಕಾಂಜುಗೇಷನ್ ಇನ್ವಾಲ್ವ್ಸ್, ನೋಡ್ರಿ ಇಲ್ಲಿ, ಹೈಪರ್ ಕಾಂಜುಗೇಷನ್ ಇನ್ವಾಲ್ವ್ಸ್ ಡಿಲೋಕಲೈಸೇಷನ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್, ಡಿಲೋಕಲೈಸೇಷನ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಆಫ್ ಸಿ ಎಚ್ ಬಾಂಡ್ ಆಫ್ ಅಲ್ಕೈಲ್ ಗ್ರೂಪ್. ಇಲ್ಲಿ ಯಾವ ಗ್ರೂಪ್ ಇದೆ? CH3 ಅಲ್ಕೈಲ್ ಗ್ರೂಪ್ ಅಲ್ವಾ. ಸಿ ಎಚ್ ಬಾಂಡ್ ಆಫ್ ದ ಅಲ್ಕೈಲ್ ಗ್ರೂಪ್ದಲ್ಲಿ ಏನು ಸಿಗ್ಮಾ ಎಲೆಕ್ಟ್ರಾನ್ಸ್ ಇದಾವಲ್ಲೋ ಅದು ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಅನ್ ಆಟಮ್ ಆಫ್ ದ ಅನ್ಸ್ಯಾಚುರೇಟೆಡ್ ಸಿಸ್ಟಮ್. ಅಂದರೆ ಇದೇನಿರ್ಬೋದು? ಅನ್ಸ್ಯಾಚುರೇಟೆಡ್ ಅಂದರೆ ಇಲ್ಲಿ ಡಬಲ್ ಬಾಂಡ್ ಇರಬಹುದು, ಆರ್ ಅನ್ ಆಟಮ್ ವಿತ್ ಅನ್ಶೇರ್ಡ್ ಪಿ ಆರ್ಬಿಟಲ್. ಈ ತರ ಪಿ ಆರ್ಬಿಟಲ್ ಇರಬಹುದು. ಇಸ್ ದಟ್ ಕ್ಲಿಯರ್? ಸಿ ಎಚ್ ಬಾಂಡ್ ಸಿಗ್ಮಾ ಬಾಂಡ್ ಏನಿದೆ ಅಲ್ವಾ, ಅದರ ಅಡ್ಜಸೆಂಟ್ ಏನಿರಬೇಕು? ಒಂದು ಡಬಲ್ ಬಾಂಡ್ ಇರಬೇಕು, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರಬೇಕು, ಆರ್ ಅನ್ಶೇರ್ಡ್ ಪಿ ಆರ್ಬಿಟಲ್ ಇರಬೇಕು. ಅಲ್ಲಿ ಮಾತ್ರ ಈ ಸಿಗ್ಮಾ ಎಲೆಕ್ಟ್ರಾನ್ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಅಂದರೆ ಇಲ್ಲಿ ಎಷ್ಟು ಸಿ ಎಚ್ ಗ್ರೂಪ್ ಇರುತ್ತಲ್ವಾ, ಎಷ್ಟು ಸಿ ಎಚ್ ಗ್ರೂಪ್ ಇರುತ್ತಲ್ಲ, ಅಷ್ಟು ಈಸಿಲಿ ಎಲೆಕ್ಟ್ರಾನ್ಸ್ ಅನ್ನ ಕೊಡಬಹುದು. ಹೈಪರ್ ಕಾಂಜುಗೇಷನ್ ಎಲ್ಲಿ ಜಾಸ್ತಿ ಇರುತ್ತೆ? ಎಲ್ಲಿ ಸಿ ಎಚ್ ಬಾಂಡ್ ಜಾಸ್ತಿ ಇದಾವೋ ಅಲ್ಲಿ ಹೈಪರ್ ಕಾಂಜುಗೇಷನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸಿಗ್ಮಾ ಬಾಂಡ್ ಹೋಗೋದೇ ಸಿ ಎಚ್ ಬಾಂಡ್ನಿಂದ. ಸೊ ಇಲ್ಲಿ ಸಿ ಎಚ್ ಬಾಂಡ್ ಜಾಸ್ತಿ ಇದಾವಂತಂದ್ರೆ ದೇರ್ ವುಡ್ ಬಿ ಮೋರ್ ಹೈಪರ್ ಕಾಂಜುಗೇಷನ್. ಹೈಪರ್ ಕಾಂಜುಗೇಷನ್ ಯಾಕೆ ಆಗ್ತಾ ಇದೆ? ಇದನ್ನು ಸ್ಟೆಬಿಲೈಸ್ ಮಾಡೋದಿದೆ. ಯಾವುದನ್ನು ಸ್ಟೆಬಿಲೈಸ್ ಮಾಡೋದಿದೆ? ಪಾಸಿಟಿವ್ಲಿ ಚಾರ್ಜ್ ಕಾರ್ಬನ್. ಯಾಕಂದ್ರೆ ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ, ಎಲೆಕ್ಟ್ರಾನ್ ಅದು ಕಳ್ಕೊಂಡ್ಬಿಟ್ಟಿದೆ. ಎಲ್ಲಿ ಎಲೆಕ್ಟ್ರಾನ್ ಕಳ್ಕೊಂಡಿರುತ್ತೆ ಅಲ್ಲಿ ಎಲೆಕ್ಟ್ರಾನ್ ಶಿಫ್ಟ್ ಅದು ಅಂತಂದ್ರೆ ಮಾಲಿಕ್ಯೂಲ್ ಬಿಕಮ್ಸ್ ಸ್ಟೇಬಲ್. ಇಸ್ ದಟ್ ಕ್ಲಿಯರ್? ರೈಟ್. ಸೊ ದಟ್ ಈಸ್ ವಾಟ್ ಇಸ್ ಹೈಪರ್ ಕಾಂಜುಗೇಷನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇಲ್ಲೇ ನೋಡ್ರಿ ಒಂದು ಎಕ್ಸಾಂಪಲ್. CH3 CH ಡಬಲ್ ಬಾಂಡ್ CH2 ನೋಡ್ರಿ, ಇಲ್ಲೇನಿದೆ? ಇದು CH3 ಅಲ್ವಾ, ಇದು ಅಲ್ಕೈಲ್ ಗ್ರೂಪ್ ಅಲ್ಲ, ರೈಟ್? ಓಕೆ. ಇಲ್ಲೇನಿದೆ? ಈ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ ಅಲ್ವಾ, ಈ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ ಅಲ್ವಾ. ಈಗ ಈ ಡಬಲಿ ಬಾಂಡೆಡ್ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆದರೆ ಇಲ್ಲಿ ಏನು ಕ್ರಿಯೇಟ್ ಆಗುತ್ತೆ? ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತಲ್ಲ. ಎಸ್ ಅವರು ಇದನ್ನ ಪಾಸಿಟಿವ್ ಚಾರ್ಜ್ ಅನ್ನ ಸ್ಟೆಬಿಲೈಸ್ ಮಾಡಲಿಕ್ಕೆ ಇಲ್ಲಿ ನೆಕ್ಸ್ಟ್ ಕಾರ್ಬನ್ ಏನಿದಾವಲ್ಲ ಇದಕ್ಕೇನಂತಾರ? ಅಲ್ಫಾ ಕಾರ್ಬನ್ ಅಂತಾರ. ಇಸ್ ದಟ್ ಕ್ಲಿಯರ್? ಆ ಡಬಲಿ ಬಾಂಡೆಡ್ ಕಾರ್ಬನ್ ಆಟಮು ಅಥವಾ ಪಾಸಿಟಿವ್ಲಿ ಚಾರ್ಜ್ ಕಾರ್ಬನ್ಗೆ ಏನು ಕಾರ್ಬನ್ ಅಟ್ಯಾಚ್ ಆಗಿರುತ್ತಲ್ಲ ಅದಕ್ಕೆ ಅಲ್ಫಾ ಕಾರ್ಬನ್ ಅಂತಾರ. ಈ ಸಿ ಎಚ್ ಇಸ್ ಕಾಲ್ಡ್ ಅಲ್ಫಾ ಸಿ ಎಚ್. ಅಲ್ಫಾ ಸಿ ಎಚ್ ನಿಂದ ಎಲೆಕ್ಟ್ರಾನ್ಸ್ ಬರುತ್ತೆ ಈಗ. ಯಾಕೆ? ಇದನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ. ಈ ಎಲೆಕ್ಟ್ರಾನ್ ಇಲ್ಲಿ ಬಂದರೆ ಇಲ್ಲಿ ಏನು ಕ್ರಿಯೇಟ್ ಆಗುತ್ತೆ? CH2 CH ಆಯ್ತಾ? ಇಲ್ಲಿ ಏನಾಯ್ತು? ಡಬಲ್ ಬಾಂಡ್ ಆಗುತ್ತಾ? ಇಲ್ಲಿ CH, ಈ ಎಲೆಕ್ಟ್ರಾನ್ ಇಲ್ಲಿ ಹೋದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಯ್ತು. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಈ H+, ಈ ಎಲೆಕ್ಟ್ರಾನ್ ಇಲ್ಲೇ ಬಂದ ಕೂಡಲೇ ಹೈಡ್ರೋಜನ್ ಏನು ಮಾಡ್ತು? ಎಲೆಕ್ಟ್ರಾನನ್ನು ಕಳ್ಕೊಂಡು ಬಿಡ್ತಲ್ಲ, ಅದಕ್ಕೆ ಅದೇನಾಗುತ್ತೆ? H+ ಆಗುತ್ತೆ. ಆ H+ ಈ ಪೈ ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತಲ್ಲ, ಆ ಪೈ ಎಲೆಕ್ಟ್ರಾನ್ ಕ್ಲೌಡ್ನಿಂದ ಅಲ್ಲೇ ಉಳ್ಕೊಂಡಿರುತ್ತೆ. ಇಸ್ ದಟ್ ಕ್ಲಿಯರ್? ಬಟ್ ಆ H+ ಮತ್ತು ಈ ಕಾರ್ಬನ್ ಮಧ್ಯೆ ಬಾಂಡ್ ಏನಾಗಿರೋದಿಲ್ಲ. ಆ H+ ಪೈ ಎಲೆಕ್ಟ್ರಾನ್ ಕ್ಲೌಡ್ನಿಂದ ಅಟ್ರಾಕ್ಟ್ ಆಗಿ ಹೈಡ್ರೋಜನ್ ಇನ್ನೂ ಅಲ್ಲೇ ಉಳ್ಕೊಂಡಿರುತ್ತೆ. ಈ ಥರ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಏನಂತಾರೆ? ನೋ ಬಾಂಡ್ ರೆಸೋನೆನ್ಸ್ ಅಂತಾರೆ. ಯಾಕಂತಂದ್ರೆ H+ ಮತ್ತು ಈ ಕಾರ್ಬನ್ ಮಧ್ಯೆ ಏನು ಬಾಂಡ್ ಇಲ್ಲ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನೋ ಬಾಂಡ್ ರೆಸೋನೆನ್ಸ್. ಸೊ ಈ ಥರ ನೀವು ಎಷ್ಟು ಹೈಡ್ರೋಜನ್ ಇಂದ ಮಾಡ್ಬೋದು ಇದನ್ನ? ಈ ಹೈಡ್ರೋಜನ್ ಇಂದ ಸ್ಟೆಬಿಲೈಸ್ ಮಾಡಿದ್ರಾ? ದ ಸೇಮ್ ಸ್ಟೆಬಿಲೈಸೇಷನ್ ಈ ಎಲೆಕ್ಟ್ರಾನ್ ಇಟ್ಕೊಂಡು ಈ ಎಲೆಕ್ಟ್ರಾನ್ ಇಂದ ಮಾಡ್ಬೋದಲ್ಲ. ಈ ಎಲೆಕ್ಟ್ರಾನ್ ಇಂದ ಮಾಡಿದ್ರೆ ಏನಾಗುತ್ತೆ ಸ್ಟ್ರಕ್ಚರು?
ಇಲ್ಲಿ H ಪ್ಲಸ್ ಆಗುತ್ತೆ. ಅದೇ ರೀತಿ ಇದರಿಂದ ಮಾಡ್ಬೋದಲ್ಲ, ಈ ಎಲೆಕ್ಟ್ರಾನ್ ಇಲ್ಲಿ ತರಬಹುದಲ್ಲ, ಅವಾಗ ಇಲ್ಲಿ H ಪ್ಲಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಇಲ್ಲಿ ಈ ಪಾಸಿಟಿವ್ಲಿ ಚಾರ್ಜ್ ಕಾರ್ಬನ್ ಏನಿದೆ, ಇಟ್ ಇಸ್ ಸ್ಟೆಬಿಲೈಸ್ಡ್ ಬೈ ಹೌ ಮೆನಿ CH ಬಾಂಡ್ಸ್? 3 CH ಬಾಂಡ್. ಅಂದರೆ ನಿಮಗೆ 3 ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ಎಷ್ಟು ಅಲ್ಫಾ CH ಬಾಂಡ್ ಇರ್ತಾವಲ್ಲ ಅಷ್ಟು ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಬರುತ್ತೆ. ಎಷ್ಟು ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಬರುತ್ತೆ ಅಷ್ಟು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಹೈಪರ್ ಕಾಂಜುಗೇಷನ್ ಈಸ್ ಅಬೌಟ್ ಟ್ರಾನ್ಸ್ಫರ್ ಆಫ್ sigma electrons of the CH bond to the p orbital of the adjacent carbon carrying a double bond or having a unshared p orbital. ಓಕೆನಾ? ಸೊ ಎಲೆಕ್ಟ್ರಾನ್ಸ್ ಏನಿದ್ರು ಇಲ್ಲಿಂದ ಬರ್ಬೇಕೀಗ. ಸೊ ಈ ತರ ಎಷ್ಟು CH ಬಾಂಡ್ ಇದಾವ? CH ಬಾಂಡ್ 1, CH ಬಾಂಡ್ 2, CH ಬಾಂಡ್ 3. ಅಂದ್ರೆ 3 ಸೋರ್ಸ್ನಿಂದ ಎಲೆಕ್ಟ್ರಾನ್ಸ್ ಬರಬಹುದು. ಇಲ್ಲಿ 3 ಸೋರ್ಸ್ನಿಂದ ಎಲೆಕ್ಟ್ರಾನ್ ಬರ್ಬೋದು ಅಂದ್ರೆ ನಿಮಗೆ 3 ಸ್ಟ್ರಕ್ಚರ್ ಸಿಗುತ್ತೆ. ಎಷ್ಟು ಸೋರ್ಸ್ ಆಫ್ CH ಬಾಂಡ್ ಇರುತ್ತೋ ಅಷ್ಟು ಸ್ಟೇಬಲ್ ಇರುತ್ತೆ. ಸೊ ದೇರ್ ಫೋರ್ ಈಗ ನಾವು ಕನ್ಸಿಡರ್ ಮಾಡೋಣ. ನೋಡ್ರಿ ಇಲ್ಲಿ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಇಲ್ಲಿ CH3 ಇದೆ, ಇಲ್ಲಿ C ಪ್ಲಸ್ H2 ಇದೆ ಅನ್ಕೋತೀನಿ. ಓಕೆ, ಆರ್ ಐ ಕ್ಯಾನ್ ರೈಟ್ ಇಟ್ ಆಸ್ CH. ಓಕೆನಾ? ಸೊ ದಿಸ್ ಇಸ್ ಹ್ಯಾವಿಂಗ್ ಒಂದು, ಇದು ಪಾಸಿಟಿವ್ ಚಾರ್ಜ್ ಆಯಿತು. ರೈಟ್. ಓಕೆ, ರೈಟ್. ಇಲ್ಲಿ ಪೈ ಎಲೆಕ್ಟ್ರಾನ್ ಈ ಕಡೆ ಹೋಯ್ತು, ಇದು ಪಾಸಿಟಿವ್ ಚಾರ್ಜ್ ಬಂದಿದೆ, ಇದಕ್ಕೆ ನೆಗೆಟಿವ್ ಚಾರ್ಜ್ ಬಂದಿದೆ. ಸೊ ಈಗ ಇಲ್ಲಿ ಎಷ್ಟು ಹೈಡ್ರೋಜನ್ಸ್ ಇದಾವೆ ನೋಡ್ರಿ ಸ್ಟೂಡೆಂಟ್ಸ್? 3 ಹೈಡ್ರೋಜನ್ಸ್ ಇದಾವಲ್ಲ. ರೈಟ್. ಅದೇ ರೀತಿ ಇನ್ನೊಂದು ಸ್ಟ್ರಕ್ಚರ್ ಡ್ರಾ ಮಾಡ್ತೀನಿ. ಈ ಪಾಸಿಟಿವ್ಲಿ ಚಾರ್ಜ್ ಕಾರ್ಬನ್ ಅನ್ನ ಹೈಪರ್ ಕಾಂಜುಗೇಷನ್ ಇಂದ ಸ್ಟೆಬಿಲೈಸ್ ಮಾಡಲಿಕ್ಕೆ ಎಷ್ಟು ಅಲ್ಫಾ CH ಬಾಂಡ್ ಇದಾವ? ಅಲ್ಫಾ CH 2 ಇದಾವ. ಈ ಅಲ್ಫಾ ಇದನ್ನ ಕೌಂಟ್ ಮಾಡೋಂಗಿಲ್ಲ, ಈ ಎಲೆಕ್ಟ್ರಾನ್ ಬರೋದಿಲ್ಲ. ಇಲ್ಲಿ ಅಲ್ಫಾ CH ಇಲ್ಲಿ ಎಷ್ಟಿದಾವ? 3 ಇದಾವ. ಇಲ್ಲಿ ಎಷ್ಟಿದಾವ? 2 ಇದಾವ. ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ಸ್ ಇದರಿಂದ ಎಷ್ಟು ಬರ್ಬೋದು? ನಮಗೆ 3 ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಬರ್ತಾವ. ಇದರಿಂದ ನಮಗೆ 2 ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಬರುತ್ತೆ. ಅದೇ ರೀತಿ ಇಲ್ಲೇ ನೋಡ್ರಿ, CH3 CH CH3 CH ಡಬಲ್ ಬಾಂಡ್ CH2 ಮೈನಸ್ CH ಪ್ಲಸ್. ಇಲ್ಲಿ ಅಲ್ಫಾ ಕಾರ್ಬನ್ ಎಷ್ಟು CH ಬಾಂಡ್ ಇದಾವ? ಇರೋದು ಒಂದೇ ಒಂದು. ಸೊ ನಮಗೆ ಇಲ್ಲಿ ಒಂದೇ ಒಂದು ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಸಿಗುತ್ತೆ. ಅದೇ ರೀತಿ ಇಲ್ಲೇ ನೋಡ್ರಿ, CH3 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 CH ಡಬಲ್ ಬಾಂಡ್, ಸಾರಿ, ಓಕೆ, ಡಬಲ್ ಬಾಂಡ್ CH2 ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್. ಇಲ್ಲೇ ನೋಡ್ರಿ 0 CH ಬಾಂಡ್ಸ್. ಅಂದರೆ ಈ ಪರ್ಟಿಕ್ಯುಲರ್ ಪಾಸಿಟಿವ್ಲಿ ಚಾರ್ಜ್ ಕಾರ್ಬನ್ ಅಥವಾ ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಮ್ಯಾಕ್ಸಿಮಮ್ ಸ್ಟೆಬಿಲೈಸ್ಡ್ ಬೈ ವಿಚ್ ಸ್ಟ್ರಕ್ಚರ್? ದಿಸ್ ಸ್ಟ್ರಕ್ಚರ್. ಯಾಕಂದ್ರೆ ಇಲ್ಲಿ ಎಷ್ಟು ಇದಾವೆ ಹೈಡ್ರೋಜನ್? 3 ಹೈಡ್ರೋಜನ್ ಇದಾವ. ಸೊ ದಿಸ್ ಇಸ್ ಮೋರ್ ಗೋಯಿಂಗ್ ಟು ಬಿ ಮೋರ್ ಸ್ಟೇಬಲ್ ದ್ಯಾನ್ ದಿಸ್. ಲಾಸ್ಟ್ ಇಸ್ ದಿಸ್. ಇಸ್ ದಟ್ ಕ್ಲಿಯರ್? ಸೊ ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ಸ್ ಎಷ್ಟಿದೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಎಷ್ಟು ಅಲ್ಫಾ CH ಬಾಂಡ್ಸ್ ಇದಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3 ಅಲ್ಫಾ CH ಬಾಂಡ್ ಇರೋದ್ರಿಂದ ಇಲ್ಲಿ ಒಂದು ಸಲನ ಇಲ್ಲಿಂದ ಎಲೆಕ್ಟ್ರಾನ್ ತರಬಹುದು, ಅಥವಾ ಇಲ್ಲಿಂದ ಎಲೆಕ್ಟ್ರಾನ್ ತರಬಹುದು, ಅಥವಾ ಇಲ್ಲಿಂದ ಎಲೆಕ್ಟ್ರಾನ್ ತರಬಹುದು. ಈ ಥರ ನನಗೆ 3 ಸ್ಟ್ರಕ್ಚರ್ ಸಿಗ್ತಾವ. ಇಲ್ಲಿಂದ ಮಾತ್ರ ಎಲೆಕ್ಟ್ರಾನ್ ತರಬಹುದು, ಆರ್ ಇಲ್ಲಿಂದ ತರಬಹುದು. ಹೀಗಾಗಿ ನನಗೆ 2 ಸ್ಟ್ರಕ್ಚರ್ ಸಿಗ್ತಾವ. ಇಲ್ಲಿ ನಾನು ಇಲ್ಲಿಂದ ಮಾತ್ರ ಎಲೆಕ್ಟ್ರಾನ್ ತರಬಹುದು, ಹೀಗಾಗಿ ನನಗೆ ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಇಲ್ಲಿ ಎಲ್ಲೂ ಅಲ್ಫಾ CH ಬಾಂಡೇ ಇಲ್ಲ. ಮತ್ತೆ ಸಿ ಈ ಕಾರ್ಬನ್ ಮತ್ತೆ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ನೋ CH ಬಾಂಡ್. ಸೊ ದೇರ್ ಫೋರ್ ನೋ ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್. ಎಷ್ಟು ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಇರುತ್ತೆ ಅಷ್ಟು ಮಾಲಿಕ್ಯೂಲ್ ಸ್ಟೇಬಿಲೈಸ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಈಗ ಸಿಗ್ನಿಫಿಕೆನ್ಸ್ ಆಫ್ ದ ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಹೈಪರ್ ಕಾಂಜುಗೇಷನ್ ಎಫೆಕ್ಟ್ದು ಏನು ಸಿಗ್ನಿಫಿಕೆನ್ಸು, ಹೌ ಡಸ್ ಇಟ್ ಹೆಲ್ಪ್ ಅಸ್ ಅಂತ ನೋಡೋಣ. ಡೈರೆಕ್ಟಿವ್ ಇನ್ಫ್ಲೂಯೆನ್ಸ್ ಆಫ್ ದ ಅಲ್ಕೈಲ್ ಗ್ರೂಪ್. ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ಟೂಡೆಂಟ್ಸ್, ಇಲ್ಲಿ ಬೆನ್ಝೀನ್ ರಿಂಗ್ ಮೇಲೆ ಏನಿದೆ? CH3 ಇದೆ. ಓಕೆನಾ? ಬೆನ್ಝೀನ್ ರಿಂಗ್ ಮೇಲೆ CH3 ಇದೆ. ಈ ಬೆನ್ಝೀನ್ ರಿಂಗ್ ಅಲ್ಲಿ ವೆನ್ ದ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ದಿಸ್ ಸೈಡ್ ಇವು ಶಿಫ್ಟ್ ಆದರೆ ಈ ಕಾರ್ಬನ್ಗೆ ಏನು ಬರುತ್ತೆ? ಇಲ್ಲೊಂದು ಕಾರ್ಬನ್ ಇರುತ್ತಲ್ಲ, ಅದು ಪಾಸಿಟಿವ್ ಚಾರ್ಜ್ ಬರುತ್ತಲ್ಲ, ಅವಾಗ ನಿಮ್ಮ ಅಲ್ಫಾ CH ಯಾವುದಾಗುತ್ತೆ? ಇದು ಆಗುತ್ತೆ. ಈ ಅಲ್ಫಾ CH ನಿಂದ ಎಲೆಕ್ಟ್ರಾನ್ಸ್ ಇಲ್ಲಿ ಬರುತ್ತೆ. ಅವಾಗ ನಿಮಗೆ ಯಾವುದು ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಸಿಗುತ್ತೆ ಹೇಳ್ರಿ? ಓಕೆನಾ? ಈ ಎಲೆಕ್ಟ್ರಾನ್ಸ್ ಇಲ್ಲಿ ಹೊರಗೆ ಬಂತಲ್ಲ,
ಈ ಬಾಂಡ್ ಇಲ್ಲೇ ಬಂತಲ್ಲ, ಏನಾಯ್ತು ಈಗ ಡಬಲ್ ಬಾಂಡ್ ಆಯ್ತಲ್ಲ. ಇಲ್ಲೇ ಈ ಎಚ್ ಆಸ್ ಇಟ್ ಇಸ್ ಇಲ್ಲಿ ಏನಾಯ್ತಿದು ಎಚ್ ಪ್ಲಸ್ ಆಯ್ತಿದು. ಓಕೆನಾ, ರೈಟ್. ಅದೇ ರೀತಿ ಈ ಎಲೆಕ್ಟ್ರಾನ್ಸು ಇಲ್ಲೇ ಶಿಫ್ಟ್ ಆದರೆ ಈ ಎಲೆಕ್ಟ್ರಾನ್ ಇಲ್ಲೇ ಶಿಫ್ಟ್ ಆಗುತ್ತೆ. ಆವಾಗ ನೆಕ್ಸ್ಟ್ ನಿಮಗೆ ಸಿಗೋವಂಥ ರೆಸೋನೆನ್ಸ್ ಸ್ಟ್ರಕ್ಚರ್ ಏನಾಗುತ್ತೆ, ನೆಗೆಟಿವ್ ಚಾರ್ಜ್, ಡಬಲ್ ಬಾಂಡ್, ಡಬಲ್ ಸಿ ಎಚ್ ಎಚ್ ಪ್ಲಸ್. ಓಕೆನಾ, ಇದು ಯಾವ ಪೊಸಿಷನ್ ರೀ ಸ್ಟೂಡೆಂಟ್ಸ್? ಇದು ಆರ್ಥೋ ಪೊಸಿಷನ್ ಅಲ್ವಾ? ಇದು ಯಾವ ಪೊಸಿಷನ್? ಪ್ಯಾರಾ ಪೊಸಿಷನ್. CH3 ಗ್ರೂಪ್ ಬೆನ್ಝೀನ್ ಮೇಲೆ ಇರೋದ್ರಿಂದ ಇದು ಯಾವ ಸ್ಟ್ರಕ್ಚರ್ ಇದೆ? ಆಕ್ಚುಲಿ ಟೋಲ್ವೀನ್ ಅಲ್ವಾ? ಇದು CH3 ಗ್ರೂಪ್ ಬೆನ್ಝೀನ್ ಮೇಲೆ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಟೋಲ್ವೀನ್. ಈ ಟೋಲ್ವೀನ್ ಅಲ್ಲಿ ಬೆನ್ಝೀನ್ ಮೇಲೆ ನೆಗೆಟಿವ್ ಚಾರ್ಜ್ ಎಲ್ಲಿ ಕ್ರಿಯೇಟ್ ಆಯಿತು? ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್. ಯಾಕೆ ಕ್ರಿಯೇಟ್ ಆಯಿತು? CH3 ಗ್ರೂಪ್ ಇರೋದ್ರಿಂದ. ಯಾಕಂದ್ರೆ CH ಇಸ್ ಗಿವಿಂಗ್ ಮೀ ಎಲೆಕ್ಟ್ರಾನ್. ಅದು ಎಲೆಕ್ಟ್ರಾನ್ ಕೊಡ್ತಾ ಇರೋದ್ರಿಂದ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ಗೆ ಏನು ಕ್ರಿಯೇಟ್ ಆಯಿತು? ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಯಿತು. ಸೊ ಟೋಲ್ವೀನ್ ಮೇಲೆ ಈಗ ಒಂದು ಟೋಲ್ವೀನ್ ಸ್ಟ್ರಕ್ಚರ್ ನೀವು ಬರೆದ್ರಿ ಅಂದರೆ ನೆಗೆಟಿವ್ ಚಾರ್ಜ್ ಎಲ್ಲಿದೆ? ಈ ಥರ ಆರ್ಥೋ ಪೊಸಿಷನ್ ಮೇಲಿದೆ ಮತ್ತು ಪ್ಯಾರಾ ಪೊಸಿಷನ್ ಮೇಲಿದೆ. ಈ ನೆಗೆಟಿವ್ ಚಾರ್ಜ್ ಯಾಕೆ ಕ್ರಿಯೇಟ್ ಆಗಿದೆ? ಬಿಕಾಸ್ ಇಲ್ಲಿ CH3 ಇದೆ. ಆ CH3 ಎಲೆಕ್ಟ್ರಾನ್ ಕೊಡೋದ್ರಿಂದ, CH ಬಾಂಡ್ ಎಲೆಕ್ಟ್ರಾನ್ ಕೊಡೋದ್ರಿಂದ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಮೇಲೆ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗಿದೆ. ಟೋಲ್ವೀನ್ ಅಲ್ಲಿ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ ಮೇಲೆ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗಿರೋದ್ರಿಂದ ನೀವೇನಾದರೂ ಎಲೆಕ್ಟ್ರೋಫೈಲ್ ಅನ್ನು ಆ್ಯಡ್ ಮಾಡಬೇಕಂದ್ರೆ, ವಾಟ್ ಇಸ್ ಎಲೆಕ್ಟ್ರೋಫೈಲ್? ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಅನ್ನು ಆ್ಯಡ್ ಮಾಡಬೇಕಾಗಿದ್ರೆ ಅದು ಎಲ್ಲಿ ಹೋಗಿ ಆ್ಯಡ್ ಆಗುತ್ತೆ? ಐದರ್ ಆರ್ಥೋ ಪೊಸಿಷನ್ಗೆ ಹೋಗುತ್ತೆ, ಇಲ್ಲ ಪ್ಯಾರಾ ಪೊಸಿಷನ್ಗೆ ಹೋಗುತ್ತೆ. ಐದರ್ ಆರ್ಥೋ ಪೊಸಿಷನ್ ಹೋಗುತ್ತೆ ಎಲೆಕ್ಟ್ರೋಫೈಲು, ಇಲ್ಲ ಪ್ಯಾರಾ ಪೊಸಿಷನ್ಗೆ ಹೋಗುತ್ತೆ. ಇಸ್ ದಟ್ ಕ್ಲಿಯರ್? ಈ ಥರ ನಮಗೆ ಹೈಪರ್ ಕಾಂಜುಗೇಷನ್ ಇಂದ ಹೆಲ್ಪ್ ಆಗುತ್ತೆ. We will come to know where the electrophile will go. Electrophile is going to ortho and para position because in ortho and para position ಅಲ್ಲಿ negative charge ಇದೆ. ಯಾಕೆ negative charge create ಆಗಿದೆ? Because of the hyperconjugation effect of the CH3. You can see it here. Is that clear? ಇದು ಒಂದು significance hyperconjugation effect. Directive influence of the alkyl group. ಈ alkyl group ಏನು ಮಾಡುತ್ತೆ? ಒಂದು ಇನ್ಕಮಿಂಗ್ ಎಲೆಕ್ಟ್ರೋಫೈಲ್ ಅನ್ನ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಕಳಿಸ್ಬಿಡುತ್ತೆ. ಅಲ್ಕೈಲ್ ಗ್ರೂಪ್ ಏನು ಮಾಡುತ್ತೆ? ಏನು ಎಲೆಕ್ಟ್ರೋಫೈಲ್ ಬರುತ್ತೆ ಅದನ್ನು ಆರ್ಥೋ ಪೊಸಿಷನ್ ಕಳಿಸ್ಬಿಡುತ್ತೆ, ಇಲ್ಲ ಪ್ಯಾರಾ ಪೊಸಿಷನ್ ಕಳಿಸ್ಬಿಡುತ್ತೆ. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಒನ್ ಯೂಸ್ ಆಫ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್. ಎರಡನೇದು, ಶಾರ್ಟನಿಂಗ್ ಆಫ್ ದ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅಡ್ಜಸೆಂಟ್ ಟು ಮಲ್ಟಿಪಲ್ ಬಾಂಡ್. ಅಡ್ಜಸೆಂಟ್ ಟು ಮಲ್ಟಿಪಲ್ ಬಾಂಡ್ ಏನಿದೆ ಇದು ನೋಡ್ರಿ, ನಿಮ್ಮದು ಅಲ್ಕೈಲ್ ಗ್ರೂಪ್, ನಿಮ್ಮದು ಇದು ನಿಮ್ಮ ಅಲ್ಫಾ CH. ಅರ್ಥ ಆಯ್ತಾ? ಇಲ್ಲಿ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಹೆಂಗಾಗುತ್ತೆ? ಇಫ್ ದೀಸ್ ಎಲೆಕ್ಟ್ರಾನ್ಸ್ ಶಿಫ್ಟ್ ಹಿಯರ್, ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತಲ್ಲ, ಆವಾಗ ಈ ಎಲೆಕ್ಟ್ರಾನ್ ಇಲ್ಲೇ ಬರುತ್ತೆ. ಆವಾಗ ವಾಟ್ ವುಡ್ ಬಿ ಯುವರ್ ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್? ಏನಾಗುತ್ತೆ? HCH. ಇಲ್ಲಿ ಏನಾಗುತ್ತೆ? H ಪ್ಲಸ್ ಆಯ್ತು, ಇದು ಇಲ್ಲಿ ಡಬಲ್ ಬಾಂಡ್ ಆಯಿತು, CH ಸಿಂಗಲ್ ಬಾಂಡ್, CH2 ಮೈನಸ್ ಆಯಿತು. ಎಸ್ ಆರ್ ನೋ? ಇದರ ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಇದು. ಈ ಎಲೆಕ್ಟ್ರಾನಲ್ಲಿ ಶಿಫ್ಟ್ ಆದ ಕೂಡಲೇ ಪಾಸಿಟಿವ್ ಚಾರ್ಜ್ ಬಂತು, ಅದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಅಲ್ಫಾ CH ಬಾಂಡ್ಸು ಸಿಗ್ಮಾ ಎಲೆಕ್ಟ್ರಾನ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಇಸ್ ದಟ್ ಕ್ಲಿಯರ್? ಡ್ಯೂ ಟು ದಿಸ್ ಇಲ್ಲಿ ಏನೋ ನಿಮ್ಮದು ಅನ್ಸ್ಯಾಚುರೇಟೆಡ್ ಸಿಸ್ಟಮ್ ಇದೆ ಅಲ್ವಾ? ಅನ್ಸ್ಯಾಚುರೇಟೆಡ್ ಸಿಸ್ಟಮ್ದ ನೆಕ್ಸ್ಟ್ ಇಲ್ಲೇ ನೋಡ್ರಿ, ಶಾರ್ಟನಿಂಗ್ ಆಫ್ ದ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅಡ್ಜಸೆಂಟ್ ಟು ಮಲ್ಟಿಪಲ್ ಬಾಂಡ್. ಮಲ್ಟಿಪಲ್ ಬಾಂಡ್ ಅಡ್ಜಸೆಂಟ್ಗೆ ಏನು ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ ಅದಕ್ಕೆ ಯಾವ ಕ್ಯಾರೆಕ್ಟರ್ ಬಂತು? ಈಗ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಂತು. ಮಲ್ಟಿಪಲ್ ಬಾಂಡ್ದು ಅಡ್ಜಸೆಂಟ್ ಕಾರ್ಬನ್ ಕಾರ್ಬನ್ ಏನು ಸಿಂಗಲ್ ಬಾಂಡ್ ಇತ್ತು, ಈ ಥರ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಆಗೋದ್ರಿಂದ ಅದಕ್ಕೆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಂತು. ಆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರೋದ್ರಿಂದ ಸಿಂಗಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರೋದ್ರಿಂದ ಶಾರ್ಟನಿಂಗ್ ಆಫ್ ದ ಲೆಂತ್ ಆಗುತ್ತೆ. ದ ಬಾಂಡ್ ದ ಲೆಂತ್ ಕಡಿಮೆ ಆಗುತ್ತೆ. ಎಷ್ಟು ಬಾಂಡ್ಸ್ ಜಾಸ್ತಿ ಆಗ್ತಾವ ಅಷ್ಟು ಆಟಮ್ಸ್ ಹತ್ರ ಬರ್ತಾವ. ಸೊ ಸಿಂಗಲ್ ಬಾಂಡ್ ಅಂದರೆ ಸ್ವಲ್ಪ ದೂರ ದೂರ ಇರ್ತಾವೆ. ಇಲ್ಲಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಎಷ್ಟು ಡೆವಲಪ್ ಆಗುತ್ತೆ ಅಷ್ಟು ಹತ್ರ ಬರುತ್ತೆ. ಸೊ ಹೀಗಾಗಿ ಎಷ್ಟು ಇಲ್ಲಿ ಅಲ್ಫಾ CH ಬಾಂಡ್ಸ್ ಇರುತ್ತೋ ಅಷ್ಟು ಇದಕ್ಕೆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ, ಅಷ್ಟು ಅದರ ಬಾಂಡ್ ಸೈಜು ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಅದಕ್ಕೆ ಏನಂತಾರ? ಶಾರ್ಟನಿಂಗ್ ಆಫ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅಡ್ಜಸೆಂಟ್ ಟು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್, ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಅಲ್ಕೀನ್ಸ್. ನಾ ಹೇಳಿದೆ ಸ್ಟೂಡೆಂಟ್ ನಿಮಗೆ, ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಡಿಪೆಂಡ್ಸ್ ಪ್ಯೂರ್ಲಿ ಆನ್ ನಂಬರ್ ಆಫ್ ಅಲ್ಫಾ CH ಬಾಂಡ್ಸ್.
ಎಷ್ಟು ಅಲ್ಫಾ ಸಿ ಎಚ್ ಬಾಂಡ್. ಹೈಪರ್ ಕಾಂಜುಗೇಷನ್ ಕೆಲಸ ಏನು, ಎಲೆಕ್ಟ್ರಾನ್ ಎಲ್ಲಿ ಇಲ್ವೋ ಅಲ್ಲಿ ಎಲೆಕ್ಟ್ರಾನ್ ಕೊಡೋದು. ಎಲೆಕ್ಟ್ರಾನ್ ಎಲ್ಲಿ ಇಲ್ವೋ ಅಂದ್ರೆ ಏನು, ವೆರಿ ನೆಕ್ಸ್ಟ್ ಪೊಸಿಷನಲ್ಲಿ ಎಲೆಕ್ಟ್ರಾನ್ ಇಲ್ಲದೆ ಇದ್ದಾಗ ಹೈಪರ್ ಕಾಂಜುಗೇಷನ್ ಇಂದ ಎಲೆಕ್ಟ್ರಾನ್ ಹೋಗುತ್ತೆ ಅಲ್ಲಿಗೆ. ಇಸ್ ದ್ಯಾಟ್ ಕ್ಲಿಯರ್? ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದ್ರ ಕೆಲಸ ಏನು, ಸಿ ಎಚ್ ಬಾಂಡ್ ಸಿ ಎಚ್ ಬಾಂಡ್ ಸಿ ಎಚ್ ಬಾಂಡ್, ವೆರಿ ನೆಕ್ಸ್ಟ್ ಪೊಸಿಷನಲ್ಲಿ ಎಲೆಕ್ಟ್ರಾನ್ ಇಲ್ವಲ್ಲ ಅಲ್ಲಿ ಎಲೆಕ್ಟ್ರಾನ್ ಕೊಡೋದು. ಎಷ್ಟು ಎಲೆಕ್ಟ್ರಾನ್ ಕೊಡುತ್ತೆ ಅಷ್ಟು ಸ್ಟೆಬಿಲೈಸ್ ಆಗುತ್ತೆ. ಎಷ್ಟು ಎಲೆಕ್ಟ್ರಾನ್ ಕೊಡುತ್ತೆ ಅನ್ನೋದು ಇದರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಅಲ್ಫಾ ಸಿ ಎಚ್ ಬಾಂಡ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೈಪರ್ ಕಾಂಜುಗೇಷನ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಅಲ್ಫಾ ಸಿ ಎಚ್ ಬಾಂಡ್. ಎಷ್ಟು ಅಲ್ಫಾ ಸಿ ಎಚ್ ಬಾಂಡ್ ಜಾಸ್ತಿ ಇರುತ್ತೋ ಅಷ್ಟು ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಆಗಿ ಅಷ್ಟು ಸ್ಟೆಬಿಲೈಸ್ ಆಗುತ್ತೆ. ಅಂದರೆ ಸ್ಟೆಬಿಲಿಟಿ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಅಲ್ಫಾ ಸಿ ಎಚ್ ಬಾಂಡ್ಸ್. ಸ್ಟೆಬಿಲಿಟಿ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಅಲ್ಫಾ ಸಿ ಎಚ್ ಬಾಂಡ್ಸ್. ಸೊ ದೇರ್ ಫೋರ್ ಇಲ್ಲೇ ಬರ್ರಿ, ಇದು ಡಬಲ್ ಬಾಂಡ್ ಇದೆ ಅಲ್ವಾ, ಈ ಡಬಲ್ ಬಾಂಡಲ್ಲಿ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆಗಿಬಿಟ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಯ್ತಲ್ಲ, ಇದಕ್ಕೆ ಅಲ್ಫಾ ಸಿ ಎಚ್ ಬಾಂಡ್, ಇಲ್ಲಿ ಅಲ್ಫಾ ಸಿ ಎಚ್ ಬಾಂಡ್ ಇಲ್ಲಿ ಎಷ್ಟಿದಾವ 3, ಇಲ್ಲಿ ಎಷ್ಟಿದಾವ 3, ಎಸ್ ಆರ್ನು. ಅದೇ ರೀತಿ ಈ ಡಬಲ್ ಬಾಂಡ್ ಈ ಕಡೆ ಶಿಫ್ಟ್ ಆಗಿತ್ತಂತಂದರೆ ಇದು ಅಲ್ಫಾ ಸಿ ಎಚ್ ಬಾಂಡ್, ಇಲ್ಲೇ 3, ಇಲ್ಲೇ 3, ಟೋಟಲ್ 3, 6, 9, 12 ಅಲ್ಫಾ ಸಿ ಎಚ್ ಬಾಂಡ್ ಇದೆ. ಅಂದರೆ ಎಲೆಕ್ಟ್ರಾನ್ಸ್ ಇಲ್ಲಿ ಎಲ್ಲ ಕಡೆಯಿಂದನೂ ಎಲೆಕ್ಟ್ರಾನ್ ಬರುತ್ತೆ. ಅಂದರೆ ದೆರ್ ಈಸ್ ಅ ಲಾರ್ಜ್ ಅಮೌಂಟ್ ಆಫ್ ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ಸ್. ಇಲ್ಲೇ ನೋಡ್ರಿ, ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಇಲ್ಲೇ 3, ಇಲ್ಲೇ 3, ಇಲ್ಲೇ 3, ನಿಮಗೆ 9 ಅಲ್ಫಾ ಸಿ ಎಚ್ ಬಾಂಡ್ ಇದೆ. ಇಲ್ಲೇ CH3 CH3 6 ಅಲ್ಫಾ ಸಿ ಎಚ್ ಬಾಂಡ್ಸ್. ಇಲ್ಲೇ ನೋಡ್ರಿ, ಇಲ್ಲೂ 6 ಇದೆ, ಬಟ್ ದಿಸ್ ಇಸ್ ಸಿಸ್. ಸಿಸ್ ಇಸ್ ಲೆಸ್ ಸ್ಟೇಬಲ್ ದೆನ್ ಟ್ರಾನ್ಸ್. ಇಲ್ಲೂ 6 ಇದಾವ. ಇಲ್ಲೇ ನೋಡ್ರಿ ಓನ್ಲಿ 3. ಇಲ್ಲೇ ನೋಡ್ರಿ ನೋ ಅಲ್ಫಾ ಸಿ ಎಚ್ ಬಾಂಡ್ಸ್ ಎಟ್ ಆಲ್. ಇದಕ್ಕೆ ಅಟ್ಯಾಚ್ ಆಗಿರಬೇಕದು, ಇದಕ್ಕೇನು ಅಟ್ಯಾಚ್ ಆಗಿರ್ತಲ್ಲ ಕಾರ್ಬನ್, ಅಲ್ಲಿ ಏನು ಹೈಡ್ರೋಜನ್ ಇರುತ್ತಲ್ಲ ಅದು ಅಲ್ಫಾ, ಇಲ್ಲಿ ಅದು ಇಲ್ಲ, ಓನ್ಲಿ 2 ಕಾರ್ಬನ್ಸ್ ಇದಾವ. ಸೊ ದೇರ್ ಆರ್ 0 ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ಸ್. ಸೊ ಮ್ಯಾಕ್ಸಿಮಮ್ ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ಸ್ ಎಲ್ಲಿ ಬರ್ತಾವ, ಇಲ್ಲಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೋರ್ ಸ್ಟೇಬಲ್ ದ್ಯಾನ್ ದಿಸ್. ಟ್ರಾನ್ಸು ಮತ್ತು ಸಿಸ್ಗೆ ಹೋಲಿಸಿದ್ರೆ ಹಿಯರ್ ಐಡೆಂಟಿಕಲ್ ಗ್ರೂಪ್ಸ್ ಆರ್ ಆನ್ ದ ಅಪೋಸಿಟ್ ಸೈಡ್, ರಿಪಲ್ಷನ್ ಕಡಿಮೆ ಇರುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಇದಕ್ಕೆ ಮತ್ತು ಇದಕ್ಕೆ ಹೋಲಿಸಿದ್ರೆ ಇದರ ಸ್ಟೆಬಿಲಿಟಿ ಜಾಸ್ತಿ, ಇದಕ್ಕೆ ಮತ್ತು ಇದಕ್ಕೆ ಹೋಲಿಸಿದ್ರೆ 6 ಇದಾವೆ, ಇಲ್ಲಿ 3 ಇದಾವೆ, ಇಲ್ಲಿ 3 ಇದಾವೆ, ಇಲ್ಲಿ 0. ಸೊ ದಿಸ್ ಇಸ್ ಮೋರ್ ಸ್ಟೇಬಲ್. ಹೀಗೆ ನಮಗೆ ಅಲ್ಕೀನ್ ಯಾವುದು ಸ್ಟೇಬಲ್ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಹೈಪರ್ ಕಾಂಜುಗೇಷನ್ ಹೆಲ್ಪ್ ಮಾಡುತ್ತೆ. ಬೇಸ್ಡ್ ಆನ್ ಹೈಪರ್ ಕಾಂಜುಗೇಷನ್ ವಿ ಕ್ಯಾನ್ ಕ್ಲಿಯರ್ಲಿ ಟೆಲ್ ವಿಚ್ ಇಸ್ ಮೋರ್ ಸ್ಟೇಬಲ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಸರ್ಕಲ್ ಮಾಡೋದು ಹಿಂಗೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಸರ್ಕಲ್ ಮಾಡೋದು ಹಿಂಗೆ, ಇದು ಸ್ಟೇಬಲ್ ಇದು ಸ್ಟೇಬಲ್ ಅಂತ ಕೇಳ್ತಾರೆ ಆಬ್ಜೆಕ್ಟಿವ್ ಎಕ್ಸಾಮಲ್ಲಿ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಸರ್ಕಲ್ ಹಾಕ್ರಿ, ಒಂದು ಸರ್ಕಲ್ ಹಾಕಿ ಅಲ್ಫಾ ಸಿ ಎಚ್ ಅಲ್ಫಾ ಸಿ ಎಚ್ ಅಲ್ಫಾ ಸಿ ಎಚ್ ಅಲ್ಫಾ ಸಿ ಎಷ್ಟು ಇದಾವ, 3, 6, 9, ಇಲ್ಲಿ 12 ಇದಾವ. ಇಲ್ಲಿ ಸರ್ಕಲ್ ಹಾಕಿರಿ, 3, 3, 3, 9 ಇದಾವ. ಇಲ್ಲಿ ಜಾಸ್ತಿ ಇದಾವ, ಜಾಸ್ತಿ ಸ್ಟೇಬಲ್, ಕಡಿಮೆ ಇದಾವ, ಕಡಿಮೆ ಸ್ಟೇಬಲ್, ಮುಗೀತು. ಸ್ಟೆಬಿಲಿಟಿ ಆಫ್ ಅಲ್ಕಿನ್ಸ್ ಹೇಳೋದು ಅರ್ಥ ಆಯ್ತಲ್ಲ, ರೈಟ್? ಯು ಶುಡ್ ನಾಟ್ ಫಾರ್ಗೆಟ್ ಇಟ್. ವೆರಿ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಇಯರ್. ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್, ಅದು ಸೇಮ್. ವಾಟ್ ಇಸ್ ದ ಕಾರ್ಬೋಕ್ಯಾಟಯಾನ್? ಒಂದು ಗ್ರೂಪ್ ಆಫ್ ಆಟಮ್ಸ್ ವೇರ್ ಕಾರ್ಬನ್ ಕ್ಯಾರೀಸ್ ಅ ಪಾಸಿಟಿವ್ ಚಾರ್ಜ್. ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಿದೆ, ಇಲ್ಲಿ X ಇದೆ, ಇಲ್ಲಿ Y ಇದೆ, ಇಲ್ಲಿ Z ಇದೆ. ಯಾವ ಸ್ಪೀಶೀಸಲ್ಲಿ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೋ ದಟ್ ಈಸ್ ಕಾರ್ಬೋಕ್ಯಾಟಯಾನ್. ಅದೇ ಫ್ರೀ ರಾಡಿಕಲ್ ಅಂತಂದರೆ ಯಾವ ಸ್ಪೀಶೀಸಲ್ಲಿ ಕಾರ್ಬನ್ ಮೇಲೋ ಅಥವಾ ಮತ್ತೆ ಯಾವುದೋ ಆಟಮ್ಸ್ ಮೇಲೋ ಆಡ್ ಎಲೆಕ್ಟ್ರಾನ್ ಇತ್ತಪ್ಪ ಅಂತಂದರೆ ದಟ್ ಈಸ್ ಫ್ರೀ ರಾಡಿಕಲ್. ಎಸ್ ಆರ್ ನೋ? ಒಂದೇ ಒಂದು ಎಲೆಕ್ಟ್ರಾನ್ ಇದೆ ಅಲ್ಲಿ, ದಟ್ ಈಸ್ ಫ್ರೀ ರಾಡಿಕಲ್. ಪಾಸಿಟಿವ್ ಚಾರ್ಜ್ ಇದೆ, ದಟ್ ಈಸ್ ಕಾರ್ಬೋಕ್ಯಾಟಯಾನ್, ರೈಟ್? ಇದರ ಸ್ಟೆಬಿಲಿಟಿ ಡಿಸ್ಕಸ್ ಮಾಡೋಣ ಈಗ. ವಾಟ್ ಈಸ್ ಕಾರ್ಬೋಕ್ಯಾಟಯಾನ್? The chemical species bearing a positive charge on the carbon and carrying 6 electrons in its valence shell. ಇಲ್ಲಿ ನೋಡ್ರಿ, ಕಾರ್ಬನ್ ಯಾವ ಸ್ಪೀಶೀಸಲ್ಲಿ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ಮತ್ತೆ ಅದರ ಸುತ್ತಮುತ್ತ ಎಷ್ಟಿದಾವೆ ಎಲೆಕ್ಟ್ರಾನ್ಸು? 6 ಇದಾವೆ. ಈ ಬಾಂಡಲ್ಲಿ 2, ಈ ಬಾಂಡಲ್ಲಿ 2, ಈ ಬಾಂಡಲ್ಲಿ 2, ಅಂದರೆ ಓನ್ಲಿ 6 ಇದಾವೆ. 8 ಇರಬೇಕಲ್ಲ, ಆಕ್ಟೇಟ್ ಸ್ಯಾಟಿಸ್ಫೈ ಆಗಬೇಕಲ್ಲ, ಆಕ್ಟೇಟ್ ಕಂಪ್ಲೀಟ್ ಆಗಬೇಕಲ್ಲ. ಸೊ ಬಟ್ ಇಲ್ಲಿ 6 ಇರೋದು, ಅಂದರೆ ಇದು ಎಲೆಕ್ಟ್ರಾನ್ ಡಿಫಿಷಿಯೆಂಟು. ಎಲೆಕ್ಟ್ರೋಫೈಲ್ ಅಂತಾರೆ. It is called carbocation, sorry, electrophile alla carbocation. They are called carbocation. Species is there, ಅಲ್ಲಿ ಕಾರ್ಬನ್ ಇದೆ, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದ್ರೆ ದಟ್ ಇಸ್ ಕಾರ್ಬೋಕ್ಯಾಟಯಾನ್ ಆರ್ ಕಾರ್ಬೇನಿಯಂ ಅಯಾನ್ ಅನ್ಬೋದು. ಅರ್ಲಿಯರ್ ದೀಸ್ were also called carbonium ions. How are these formed? By hydrolytic cleavage. Hydrolytic cleavage of the covalent bond. ಇಲ್ಲೇ ನೋಡ್ರಿ, ಕಾರ್ಬನ್ನು ಮತ್ತೆ ಒಂದು X ಅನ್ನೋ ಅಂತ ಒಂದು ಆಟಮ್ ಇದೆ. ಇದನ್ನ ಬ್ರೇಕ್ ಮಾಡಿಬಿಡೋಣ ಈಗ. ಬ್ರೇಕ್ ಹೆಂಗೆ ಮಾಡೋದು ಅಂದ್ರೆ ಎಲೆಕ್ಟ್ರಾನನ್ನು X ತೊಗೊಂಡು ಹೋಗ್ಬಿಡ್ತು. ಎಲೆಕ್ಟ್ರಾನನ್ನು X ತೊಗೊಂಡು ಹೋಯ್ತು ಅಂತಂದರೆ ಕಾರ್ಬನ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊತಲ್ಲ, ಆವಾಗ
ಕಾರ್ಬೋಕ್ಯಾಟಯಾನ್ ಜನರೇಟ್ ಆಗುತ್ತೆ. Is that clear? This is called carbocation. Species where carbon carries a positive charge, or species where carbon is having only 6 electrons in its outermost shell. That is called carbocation. These are formed by heterolytic cleavage of the covalent bond in which the leaving group takes away with the shared pair of electron. Leaving group ಏನು ಮಾಡ್ತು, ಎಲೆಕ್ಟ್ರಾನ್ ಅನ್ನು ತಗೊಂಡು ಹೋಗ್ಬಿಡ್ತು. ಅವಾಗ ಕ್ರಿಯೇಟ್ ಆಗೋದು ಯಾವುದು, ಕಾರ್ಬೋಕ್ಯಾಟಯಾನ್. ಈ ಕಾರ್ಬೋಕ್ಯಾಟಯಾನ್ಸ್ ಅಲ್ಲಿ ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಈ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ನು ಒಂದೇ ಒಂದು ಕಾರ್ಬನ್ ಅಟ್ಯಾಚ್ ಆಗಿದ್ರೆ ಅದಕ್ಕೆ ಏನಂತಾರ, ಪ್ರೈಮರಿ ಕಾರ್ಬೋಕ್ಯಾಟಯಾನ್ ಅಂತಾರ. ಓಕೆನಾ? ಅದೇ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ನು ಎರಡು ಕಾರ್ಬನ್ ಅಟ್ಯಾಚ್ ಆಗಿದ್ರೆ ಸೆಕೆಂಡರಿ ಕಾರ್ಬನ್ ಅಂತಾರ. ಅದೇ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ನು ಮೂರು ಕಾರ್ಬನ್ ಅಟ್ಯಾಚ್ ಆಗಿದ್ರೆ ಟರ್ಷರಿ ಕಾರ್ಬೋಕ್ಯಾಟಯಾನ್ ಅಂತಾರ. ಪ್ರೈಮರಿ ಕಾರ್ಬೋಕ್ಯಾಟಯಾನ್ ಅಲ್ಲಿ ಎಷ್ಟು ಅಲ್ಫಾ ಸಿ ಎಚ್ ಬಾಂಡ್ ಇದಾವ, 3 ಅಲ್ಫಾ ಸಿ ಎಚ್ ಬಾಂಡ್ ಇದಾವ. ಸೆಕೆಂಡರಿಯಲ್ಲಿ ಎಷ್ಟು ಅಲ್ಫಾ ಸಿ ಎಚ್ ಬಾಂಡ್ ಇದಾವ, ಎಚ್ ಎಚ್ ಎಚ್, ಇದು ಅಲ್ಫಾ ಇದು ಅಲ್ಫಾ. ಇಲ್ಲಿ 6 ಸಿ ಎಚ್ ಬಾಂಡ್ಸ್ ಇದಾವ. ಇಲ್ಲಿ 1 2 3 3 ಸಿ ಎಚ್ ಬಾಂಡ್ಸ್ ಇದಾವೆ. ಇಲ್ಲಿ 6 ಸಿ ಎಚ್ ಬಾಂಡ್ಸ್ ಇದಾವೆ. ಟರ್ಷರಿಯಲ್ಲಿ ಎಚ್ 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 ಎಚ್, ಅಲ್ಫಾ ಅಲ್ಫಾ ಅಲ್ಫಾ, ಅಲ್ಫಾ ಸಿ ಎಚ್ ಅಲ್ಫಾ ಸಿ ಎಚ್ ಅಲ್ಫಾ ಸಿ ಎಚ್, 3 3 3. ಇಲ್ಲಿ 9 ಅಲ್ಫಾ ಸಿ ಎಚ್ ಇದೆ. ಇಲ್ಲಿ 6 ಅಲ್ಫಾ ಸಿ ಎಚ್ ಇದೆ. ಇಲ್ಲಿ 3 ಅಲ್ಫಾ ಸಿ ಎಚ್ ಇದೆ. ಅಂದರೆ ಈ ಕಾರ್ಬೋಕ್ಯಾಟಯಾನು ಎಷ್ಟು ಸ್ಟೆಬಿಲೈಸ್ ಆಗಿದೆ? ಇಟ್ ಇಸ್ ಸ್ಟೆಬಿಲೈಸ್ಡ್ ಬೈ 3 ಅಲ್ಫಾ ಸಿ ಎಚ್, ಸ್ಟೆಬಿಲೈಸ್ಡ್ ಬೈ 6, ಸ್ಟೆಬಿಲೈಸ್ಡ್ ಬೈ 9. ಅಂದರೆ ಮೋರ್ ಸ್ಟೆಬಿಲೈಸೇಷನ್ ಇಲ್ಲಿದೆ. ಸೊ ದಿಸ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ದಿಸ್. ಸೊ ನಮಗೇನು ಗೊತ್ತಾಗುತ್ತೆ, ಹೈಪರ್ ಕಾಂಜುಗೇಷನ್ ಇಂದ ಯಾವ ಕಾರ್ಬೋಕ್ಯಾಟಯಾನ್ ಸ್ಟೇಬಲ್ ಐತೆ ಅನ್ನೋದು ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ಕಾರ್ಬೋಕ್ಯಾಟಯಾನ್ ವಾಟ್ ವಿ ಕ್ಯಾನ್ ಸೇ, ಅ ಟರ್ಷರಿ ಕಾರ್ಬೋಕ್ಯಾಟಯಾನ್ ಇಸ್ ಮ್ಯಾಕ್ಸಿಮಮ್ ಸ್ಟೇಬಲ್ ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಲಾರ್ಜ್ ನಂಬರ್ ಆಫ್ ಅಲ್ಫಾ ಸಿ ಎಚ್ ಬಾಂಡ್ಸ್. ಅಲ್ಫಾ ಸಿ ಎಚ್ ಬಾಂಡ್ ಜಾಸ್ತಿ ಇದ್ರೆ ಲಾರ್ಜ್ ನಂಬರ್ ಆಫ್ ಹೈಪರ್ ಕಾಂಜುಗೇಷನ್ ಸ್ಟ್ರಕ್ಚರ್ ಆಗುತ್ತೆ. ದೇರ್ ಫೋರ್ ಲಾರ್ಜ್ ಅಮೌಂಟ್ ಆಫ್ ಸ್ಟೆಬಿಲಿಟಿ. ದಿಸ್ ಇಸ್ ಜಸ್ಟ್ ದ ರಿವರ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್. ಇಸ್ ದಟ್ ಕ್ಲಿಯರ್? ರೈಟ್. ಫ್ರೀ ರಾಡಿಕಲ್ ಅಂದ್ರೆ ಏನಂತ ಹೇಳ್ತೀನಿ ನಾನು ನಿಮ್ಗೀಗ. ಫ್ರೀ ರಾಡಿಕಲ್ ಮೇ ಬಿ ಡಿಫೈನ್ಡ್ ಆಸ್ ಅ ಆಟಮ್ ಆರ್ ಅ ಗ್ರೂಪ್ ಆಫ್ ಆಟಮ್ ಹ್ಯಾವಿಂಗ್ ಅ ಆಡ್ ಆರ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಇಲ್ಲೇ ನೋಡ್ರಿ, CL ಹೋಮೋಲಿಟಿಕ್ ಫಿಷನ್ ಆಗುತ್ತೆ. ಇಲ್ಲಿ ಹೋಮೋಲಿಟಿಕ್ ಅಂದ್ರೆ ಆ ಬಾಂಡ್ ಮುರಿದ್ಬಿಟ್ಟು ಎರಡು ಬಾಂಡ್ದಲ್ಲಿ ಏನು 2 ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಎರಡು ಒಂದೊಂದು ಆಟಮ್ ಹತ್ರ ಹೋಗಿಬಿಡ್ತಾವ. ಇದನ್ನ ಹೀಟ್ ಮಾಡಬಹುದು ಅಥವಾ ಒಂದು ಪೆರಾಕ್ಸೈಡ್ ಅನ್ನ ಯೂಸ್ ಮಾಡಿಕೊಂಡು ಈ ತರ ನಾವು ಹೋಮೋಲಿಟಿಕ್ ಫಿಷನ್ ಮಾಡಬಹುದು. ಹೋಮೋಲಿಟಿಕ್ ಫಿಷನ್ ಮಾಡೋದ್ರಿಂದ ಸಿಮೆಟ್ರಿಕ್ ಬ್ರೇಕಿಂಗ್ ಆಗುತ್ತೆ. 2 ಎಲೆಕ್ಟ್ರಾನ್ 2 ಆಟಮ್ ಕಡೆ ಹೋಗ್ಬಿಡುತ್ತೆ. ಇಲ್ಲೊಂದು ಎಲೆಕ್ಟ್ರಾನ್ ಇಲ್ಲೊಂದು ಎಲೆಕ್ಟ್ರಾನ್, ಇವಕ್ಕೆ ಏನಂತಾರ, ಫ್ರೀ ರಾಡಿಕಲ್ಸ್ ಅಂತಾರ. ಅದೇ ರೀತಿ ಇಲ್ಲಿ ಬಾಂಡ್ ಈಥೇನ್ ಮಾಲಿಕ್ಯೂಲ್, ಇಲ್ಲಿ ಮೀಥೈಲ್ ಗ್ರೂಪ್ ಮೇಲೆ 1 ಎಲೆಕ್ಟ್ರಾನು, ಇದರ ಮೇಲೆ 1 ಎಲೆಕ್ಟ್ರಾನ್ ಹೋದ್ರೆ ಇಲ್ಲಿ ಮೀಥೈಲ್ ಫ್ರೀ ರಾಡಿಕಲ್ ಫಾರ್ಮ್ ಆಗುತ್ತೆ. ಅದೇ ರೀತಿ ಪೆರಾಕ್ಸೈಡ್ ತಗೊಂಡು ಸಿಮೆಟ್ರಿಕ್ ಬ್ರೇಕಿಂಗ್ ಮಾಡಿದ್ರೆ ಇಲ್ಲೊಂದು ಎಲೆಕ್ಟ್ರಾನ್ ಹೋಗುತ್ತೆ, ನಮಗೆ ಅಲ್ಕಾಕ್ಸಿ ಫ್ರೀ ರಾಡಿಕಲ್ ಸಿಗುತ್ತೆ. ಸೊ ದಿಸ್ ಇಸ್ ದ ಶೇಪ್ ಆಫ್ ಅಲ್ಕಾಕ್ಸಿ ಫ್ರೀ ರಾಡಿಕಲ್, ಆರ್ ದಿಸ್ ಇಸ್ ದ ಶೇಪ್ ಆಫ್ ಫ್ರೀ ರಾಡಿಕಲ್ ಇನ್ ದ ಫಸ್ಟ್ ಪ್ಲೇಸ್. ಫ್ರೀ ರಾಡಿಕಲ್ ಅಲ್ಲಿ ಏನಾಗುತ್ತೆ ನೋಡ್ರಿ, ಲೆಟ್ ಮಿ ಕನ್ಸಿಡರ್ ಟರ್ಷರಿ ಫ್ರೀ ರಾಡಿಕಲ್. ಆರ್ 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 ಅಂದ್ರೆ ಒಂದು ಕಾರ್ಬನ್ನು 3 ಆಟಮ್ಸ್ಗೆ ಅಟ್ಯಾಚ್ ಆಗಿದೆ. ಒಂದು ಕಾರ್ಬನ್ನು 3 ಆಟಮ್ಸ್ಗೆ ಅಟ್ಯಾಚ್ ಆಗಿದೆ. ಫಾರ್ ಎಕ್ಸಾಂಪಲ್ ದಿಸ್ 3 H3 3 ಹೈಡ್ರೋಜನ್ಗೆ ಅಟ್ಯಾಚ್ ಆಗಿದೆ ಅಲ್ವಾ. ಇನ್ನೊಂದು ಏನಿದೆ ಅಲ್ವಾ, ಒಂದು ಅನ್ಶೇರ್ಡ್ ಎಲೆಕ್ಟ್ರಾನ್ ಇದೆ. ಯಾವುದರಲ್ಲಿದೆ ಅದು, ಪಿ ಆರ್ಬಿಟಲ್ ಅಲ್ಲಿ ಇದೆ. ಇದು ಪಿ ಆರ್ಬಿಟಲ್ ಅಲ್ವಾ. ಪಿ ಆರ್ಬಿಟಲ್ ಅಲ್ಲಿ ಏನಿದೆ, ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಇಲ್ಲಿ ಈ ಕಾರ್ಬನ್ ಸುತ್ತಮುತ್ತ 3 ಸಿಗ್ಮಾ ಬಾಂಡ್ ಇರೋದ್ರಿಂದ ದಟ್ ಇಸ್ sp2 ಹೈಬ್ರಿಡೈಸ್ಡ್. ಫ್ರೀ ರಾಡಿಕಲ್ ಇರುವಂತ ಫ್ರೀ ರಾಡಿಕಲ್ ನಲ್ಲಿ ಯಾವ ಕಾರ್ಬನ್ ಮೇಲೆ ಆಡ್ ಎಲೆಕ್ಟ್ರಾನ್ ಇರುತ್ತೋ ಆ ಕಾರ್ಬನ್ sp2 ಹೈಬ್ರಿಡೈಸ್ಡ್ ಆಗಿರುತ್ತೆ. ಆ ಕಾರ್ಬನ್ ಮೇಲೆ ಒಂದು ಪಿ ಆರ್ಬಿಟಲ್ ಇರುತ್ತಲ್ವಾ, ಆ ಪಿ ಆರ್ಬಿಟಲ್ ಅಲ್ಲಿ ಆಡ್ ಎಲೆಕ್ಟ್ರಾನ್ ಇರುತ್ತೆ. ದಟ್ ಇಸ್ ಫ್ರೀ ರಾಡಿಕಲ್. ಓಕೆ, ರೈಟ್. ಇಲ್ಲೂ ಕೂಡ ಏನ್ ಮಾಡ್ತೀವಿ ನಾವು, ಕಾರ್ಬನ್ ಕ್ಯಾರಿಂಗ್ ಆಡ್ ಎಲೆಕ್ಟ್ರಾನು ಒಂದೇ ಒಂದು ಕಾರ್ಬನ್ ಅಟ್ಯಾಚ್ ಆಗಿದ್ರೆ ದಟ್ ಈಸ್ ಕಾಲ್ಡ್ ಪ್ರೈಮರಿ ಫ್ರೀ ರಾಡಿಕಲ್. ಕಾರ್ಬನ್ ಕ್ಯಾರಿಂಗ್ ಆಡ್ ಎಲೆಕ್ಟ್ರಾನು
ಎರಡು ಕಾರ್ಬನ್ ಅಟ್ಯಾಚ್ ಆಗಿದ್ರೆ ದಟ್ ಈಸ್ ಕಾಲ್ಡ್ ಸೆಕೆಂಡರಿ ಫ್ರೀ ರಾಡಿಕಲ್. ಕಾರ್ಬನ್ ಕ್ಯಾರಿಂಗ್ ಆಡ್ ಎಲೆಕ್ಟ್ರಾನು ಇಟ್ ಈಸ್ ಅಟ್ಯಾಚ್ ಟು 3 ಕಾರ್ಬನ್ಸ್ ಅಂತಂದರೆ ದಟ್ ಈಸ್ ಕಾಲ್ಡ್ ಟರ್ಷರಿ ಫ್ರೀ ರಾಡಿಕಲ್. ಜಸ್ಟ್ ಲೈಕ್ ಕಾರ್ಬೋಕ್ಯಾಟಯಾನ್ ಅಲ್ಲಿ ಪ್ರೈಮರಿ ಸೆಕೆಂಡರಿ ಟರ್ಷರಿ ಹೆಂಗಿತ್ತಲ್ಲ ಹಾಗೆ ಫ್ರೀ ರಾಡಿಕಲ್ಸ್ ಅಲ್ಲೂ ಕೂಡ ಪ್ರೈಮರಿ ಸೆಕೆಂಡರಿ ಟರ್ಷರಿ ಇದೆ. Now we can see here, if this is a free radical is stabilized by what? If the lone pair of electrons, if the pi electrons get shifted towards this side, okay, illi enayitu iga, if you are having is a double bond electron shift here, homolysis, yes, ille nodri pi electrons CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2 ಇದೆ ಅಲ್ವಾ ಇಲ್ಲಿ. ಈ ಬಾಂಡ್ ಏನಾದರೂ ಇಫ್ ಇಟ್ ಬ್ರೇಕ್ಸ್ ಹೋಮೋಲೈಸಿಸ್ ಆದರೆ ಇಲ್ಲೇ ಒಂದು ಎಲೆಕ್ಟ್ರಾನ್ ಹೋಗುತ್ತೆ, ಇಲ್ಲೊಂದು ಎಲೆಕ್ಟ್ರಾನ್ ಹೋಗುತ್ತೆ, ಇಲ್ಲೊಂದು ಎಲೆಕ್ಟ್ರಾನ್ ಬಂತು, ಇಲ್ಲೊಂದು ಎಲೆಕ್ಟ್ರಾನ್ ಬಂತಲ್ಲ, ಆವಾಗ ಈ ಏನಿದೆ ಇಲ್ಲಿ ಆಡ್ ಎಲೆಕ್ಟ್ರಾನ್ ಇದೆ, ಫ್ರೀ ರಾಡಿಕಲ್ ಅಲ್ವಾ, ಈ ಎಲೆಕ್ಟ್ರಾನ್ ಇಲ್ಲೇ ಬರುತ್ತೆ, ಆವಾಗ ಇದು ಎಲೆಕ್ಟ್ರಾನ್ ಇಲ್ಲೇ ಬಂದು ಇದರ ಮಧ್ಯೆ ಏನಾಗುತ್ತೆ ಡಬಲ್ ಬಾಂಡ್ ಆಗುತ್ತೆ. ಇಲ್ಲಿ CH2 ಮೇಲೆ ಸಿಂಗಲ್ ಎಲೆಕ್ಟ್ರಾನ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಫ್ರೀ ರಾಡಿಕಲ್ಸ್ ಆರ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್ ಎಫೆಕ್ಟ್. ಸಿಮಿಲರ್ಲಿ CH2 ಫ್ರೀ ರಾಡಿಕಲ್ ಇದೆ ಅಲ್ವಾ, ಈ ಫ್ರೀ ರಾಡಿಕಲ್ ಇಲ್ಲೇ ಬಂದರೆ ಆವಾಗ ಈ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ, ಇಲ್ಲಿ ಈ ಪರ್ಟಿಕ್ಯುಲರ್ ಬಾಂಡು ಹೋಮೋಲೈಸಿಸ್ ಆಗಿ ಒಂದು ಎಲೆಕ್ಟ್ರಾನ್ ಇಲ್ಲೇ ಬಂತಲ್ಲ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲೇ ಉಳಿದಿರುತ್ತಲ್ಲ, ಈ ಎಲೆಕ್ಟ್ರಾನ್ ಇಲ್ಲೇ ಬಂತಲ್ಲ, ಸೊ ಅಲ್ಲಿ ಏನಾಗುತ್ತೆ ಡಬಲ್ ಬಾಂಡ್ ಆಗುತ್ತೆ. ಸೊ ದೀಸ್ ಎಲೆಕ್ಟ್ರಾನ್ ಇಲ್ಲಿ ಹೋಮೋಲೈಸಿಸ್ ಆಗಿಬಿಟ್ಟು ಎಲೆಕ್ಟ್ರಾನ್ ಇಲ್ಲೇ ಬಂದಿದೆ. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ಹೌ ಈ ಎಲೆಕ್ಟ್ರಾನ್ ಇಲ್ಲೇ ಹೋದರೆ ಇಲ್ಲಿ ಹೋಮೋಲೈಸಿಸ್ ಆದರೆ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯಿತು, ಅದೇ ರೀತಿ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯಿತು, ಆಮೇಲೆ ದ ಎಲೆಕ್ಟ್ರಾನ್ ವಿಲ್ ಗೋ ಹಿಯರ್. ಸೊ ಇಲ್ಲಿ ಏನಾಗ್ತಾ ಇದೆ ಸ್ಟೂಡೆಂಟ್ಸ್, ಆಡ್ ಎಲೆಕ್ಟ್ರಾನ್ ಡಿಲೋಕಲೈಸ್ ಆಗ್ತಾ ಇದೆ. ಆಡ್ ಎಲೆಕ್ಟ್ರಾನ್ ಇಲ್ಲೇ ಇತ್ತು, ಇಲ್ಲೇ ಬಂತು, ಇಲ್ಲೇ ಬಂತು, ಇಲ್ಲೇ ಬಂತು, ಇಲ್ಲೇ ಬಂತು, ಇಲ್ಲೇ ಇತ್ತಲ್ಲ, ಇಲ್ಲೇ ಬಂತು. ಸೊ ಆಡ್ ಎಲೆಕ್ಟ್ರಾನ್ ಇಸ್ ಅ ಡಿಲೋಕಲೈಸಿಂಗ್. ಇಸ್ ದಟ್ ಕ್ಲಿಯರ್? ರೈಟ್, ದಿಸ್ ಇಸ್ ದ ಡಿಲೋಕಲೈಸೇಷನ್ ಆಫ್ ಆಡ್ ಎಲೆಕ್ಟ್ರಾನ್ ಡ್ಯೂ ಟು ಕಾಂಜುಗೇಟೆಡ್ ಸಿಸ್ಟಮ್. ಬಟ್ ಇಲ್ಲಿ ಅಬ್ಸರ್ವ್ ಏನು ಮಾಡ್ಬೋದು ಅಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸಪೋಸ್ ಇಲ್ಲಿ CH ಬಾಂಡ್ ಇದೆ ಅನ್ಕೊಡ್ರಿ, ಓಕೆ, ಇಲ್ಲಿ ಆಡ್ ಎಲೆಕ್ಟ್ರಾನ್ ಇದೆ ಅಲ್ವಾ, ಈ ಆಡ್ ಎಲೆಕ್ಟ್ರಾನ್ ಕಾರ್ಬನ್ ಅನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಇಲ್ಲಿ ಎಷ್ಟಿದಾವ, 3 alpha CH ಬಾಂಡ್ಸ್ ಇದಾವ, ಇಲ್ಲಿ 6 ಇದಾವ, ಇಲ್ಲಿ 9 ಇದಾವ. ಸೊ ದೇರ್ ಫಾರ್ ದಿಸ್ ವುಡ್ ಬಿ ಮೋರ್ ಸ್ಟೇಬಲ್ ದ್ಯಾನ್ ದಿಸ್. ಎಸ್ ಆರ್ ನೋ? ಸೊ ಇದು ಕೂಡ ಫ್ರೀ ರಾಡಿಕಲ್ ಈಸ್ ಆಲ್ಸೋ ಸ್ಟೆಬಿಲೈಸ್ಡ್ ಬೈ, ಇಲ್ಲಿ ನಾವು ರೆಸೋನೆನ್ಸ್ ಎಫೆಕ್ಟ್ನಿಂದ ಸ್ಟೆಬಿಲೈಸೇಷನ್ ಹೇಳಿದ್ದೀವಿ, ಬಟ್ ಇಟ್ ಈಸ್ ಆಲ್ಸೋ ಸ್ಟೆಬಿಲೈಸ್ಡ್ ಬೈ ವಾಟ್, ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಆಸ್ ವೆಲ್. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಸಿ ಇದೊಂದು ಸ್ಟ್ರಕ್ಚರ್ ತೋರಿಸ್ತೀನಿ, ಸಿ ಡಾಟ್ ಇದೆ ಅಲ್ವಾ ಇಲ್ಲಿ, ವಿಚ್ ಕಲರ್ ಐ ಕ್ಯಾನ್ ಚೂಸ್ ದಿಸ್, ಓಕೆ. ಹಾಂ, ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಐ ಆಮ್ ಗೋಯಿಂಗ್ ಟು ಹ್ಯಾವ್ ವಾಟ್ 1 2 3. ಯಾವ ಕಾರ್ಬನ್ ಮೇಲೆ ಆಡ್ ಎಲೆಕ್ಟ್ರಾನ್ ಇದೆ ಅದರ ನೆಕ್ಸ್ಟ್ ಏನಿದಾವ, 3 ಬೆನ್ಝೀನ್ ರಿಂಗ್ಸ್ ಇದಾವ. ವಿತ್ ದ ಹೆಲ್ಪ್ ಆಫ್ ಬೆನ್ಝೀನ್ ರಿಂಗ್ ಏನಾಗ್ಬೋದು, ಈಗ ಈ ಎಲೆಕ್ಟ್ರಾನ್ ಇಲ್ಲಿ ಬಂದರೆ ಏನಾಗುತ್ತೆ, ರೆಸೋನೆನ್ಸ್ ಎಫೆಕ್ಟ್ನಿಂದ ಸ್ಟೆಬಿಲೈಸ್ ಆಗುತ್ತೆ. ಸೊ ಎಷ್ಟು ಬೆನ್ಝೀನ್ ರಿಂಗ್ ಇದಾವಲ್ವಾ ಅಷ್ಟು ರೆಸೋನೆನ್ಸ್ ಎಫೆಕ್ಟ್ ವುಡ್ ಬಿ ಮೋರ್, ಅಷ್ಟು ಸ್ಟೆಬಿಲಿಟಿ ವುಡ್ ಬಿ ಮೋರ್. ಸೊ 3 ಬೆನ್ಝೀನ್ ರಿಂಗ್ ಇದ್ದಾಗ ಸ್ಟೆಬಿಲಿಟಿ ಈಸ್ ಹೈಯರ್ ದ್ಯಾನ್ 2 ಬೆನ್ಝೀನ್ ರಿಂಗ್ ಇದ್ದಾಗ, ಅದೇ ರೀತಿ 1 ಬೆನ್ಝೀನ್ ರಿಂಗ್ ಇದ್ದಾಗ, ಆಮೇಲೆ ಅಲೈಲ್, ಆಮೇಲೆ 3 ಇಲ್ಲಿ ಏನು ಬರುತ್ತೆ, ಹೈಪರ್ ಕಾಂಜುಗೇಷನ್ ಬರುತ್ತೆ. ಹೇಳಿದ್ನಲ್ಲ ಈಗ CH3 ಥ್ರೈಸ್ ಅಂದ್ರೆ ಏನು, CH3 ಟರ್ಷರಿ. ಸೊ ಟರ್ಷರಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ. ಹಂಗೆ ಟರ್ಷರಿ ಫ್ರೀ ರಾಡಿಕಲ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ, ಈಸ್ ಮೋರ್ ಸ್ಟೇಬಲ್ ದ್ಯಾನ್ methyl, then vinyl, and we have the triply bonded. Is that clear? So therefore ನಿಮ್ಗೆ ಏನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಹೈಪರ್ ಕಾಂಜುಗೇಷನ್ ಇಂದ ನಾವು ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ ಮತ್ತೆ ಫ್ರೀ ರಾಡಿಕಲ್ ಅನ್ನ ಎಕ್ಸ್ಪ್ಲನೇಷನ್ ಮಾಡಬಹುದು. ಕಾರ್ಬೋಕ್ಯಾಟಯಾನ್ ಸ್ಟೆಬಿಲಿಟಿ ಹೆಂಗೆ ಎಕ್ಸ್ಪ್ಲನೇಷನ್ ಮಾಡ್ತೀರಿ, ಇಮಿಡಿಯೇಟ್ಲಿ alpha CH ಜಾಸ್ತಿ ಇರಬೇಕು. ಸಿಮಿಲರ್ಲಿ ಫ್ರೀ ರಾಡಿಕಲ್, if alpha CH bonds are more, stability is more. Stability of both free radical as well as carbocation is more. If alpha CH bonds are more, stability of carbocation and free radical is more. If alpha CH bonds are less, stability
of carbocation and free radical by hyperconjugation effect is less. Is that clear? So we will come to know about the stability of carbocation and free radical, even carbanion, which I may discuss next class. All these are stability. All the stability of this is explained very well by hyperconjugation effect. Is that clear? So this is the end of electronic effects. We will continue in the next class. Thank you everyone. Bye.